ಇವಳೇನು ಹುಡುಗಿನೋ ಇಲ್ಲ? ಯಾರೆಲ್ಲ ನನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ರು ಅವರೇ ಈಗ ನನ್ನನ್ನ ಡುಮ್ಮಿ ಎಂತೆಲ್ಲ ಚುಡಾಯಿಸ್ತಾ ಇದ್ರು. ನನ್ನ ಹೆಸರು ಐರಾ. ನಾನು ಈ ಸೃಷ್ಟಿಯ ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ನನ್ನ ತಾಯಿ ನನ್ನ ಸಣ್ಣವಳಿದ್ದಾಗಲೇ ನನ್ನ ಬಿಟ್ಟು ದೇವ್ರ ಪಾದ ಸೇರಾಗಿತ್ತು. ನಾನು ನನ್ನ ತಾಯಿಯ ಹಾಗೆ ನೋಡೋಕೆ ಬಹಳ ಸುಂದರವಾಗಿದ್ದೆ. ನನ್ನ ಸೌಂದರ್ಯದ ಚರ್ಚೆ ಇಡೀ ಊರಿಗೂರೇ ಮಾಡ್ತಾ ಇತ್ತು. ಆದ್ರೆ ಇದನ್ನ ತಡ್ಕೊಳಕ್ಕಾಗದೆ ನನ್ನ ಮಲ್ತಾಯಿ ಮಗಳು ಸ್ವಪ್ನ ಹೊಟ್ಟೆ ಉರ್ಕೋತಾ ಇದ್ಲು. ಇನ್ನು ನಾನು 18 ವರ್ಷದವಳಿದ್ದಾಗ ಯಾವುದೋ ರೋಗದ ಕಾರಣಕ್ಕೆ ನನ್ನ ತೂಕ ಏಕಾಏಕಿ ಹೆಚ್ಚಾಯ್ತು. ಮತ್ತೆ ನನ್ನ ದೇಹ ಊದ್ಕೊಳ್ಳೋಕ್ ಶುರುವಾಯ್ತು. ನೋಡ್ತಾ ನೋಡ್ತಾ ನಾನು 120 kg ಆಗ್ಬಿಟ್ಟೆ. ಈ ರೀತಿಯ ಚುಚ್ಚು ಮಾತುಗಳಿಂದ ನನ್ನ ಕಿವಿ ತೂತಾಕ್ಬಿಟ್ಟಿತ್ತು. ಇವೆಲ್ಲವನ್ನು ಮನ್ಸಕ್ಕೆ ತೆಗೆದುಕೊಳ್ದೆ ನಾನು ಕಾಲೇಜ್ಗೆ ಹೋಗಿ ಶುರು ಮಾಡಿದೆ. ಮತ್ತೆ ನಾನು ಓದಿನ ಮೇಲೆ ಗಮನ ಕೊಟ್ಟೆ. ಆದ್ರೆ ಅಲ್ಲೂ ಸ್ವಪ್ನ ನನ್ನ ನೆಮ್ಮದಿಯಾಗಿರೋಕ್ ಬಿಡ್ತಾ ಇರ್ಲಿಲ್ಲ. ಅವಳು ಕಾಲೇಜ್ನ ಬ್ಯೂಟಿ ಕ್ವೀನ್ ಆಗಿದ್ಲು. ಹುಡುಗರೆಲ್ಲ ಅವಳ ಹಿಂದೆನೆ ಬೀಳ್ತಾ ಇದ್ರು. ಅವಳು ತನ್ನ ಚೆಲುವಿನಿಂದ ನಗರದ ಶ್ರೀಮಂತ ಕುಟುಂಬವಾದ ರಾವ್ ಪರಿವಾರದವರ ಏಕೈಕ ವಾರಸ್ದಾರ ಅಕ್ಷತ್ನ ತನ್ನ ಪ್ರೀತಿಯಲ್ಲಿ ಬೀಳ್ಸಿದ್ಲು. ಯಾವಾಗೆಲ್ಲ ನಾನು ಅವ್ರ ಕಣ್ಣಿಗೆ ಬೀಳ್ತಾ ಇದ್ನೋ ಅವರು ನನ್ನ ಅವಮಾನ ಮಾಡ್ತಾ ಇದ್ರು. ಸ್ವಪ್ನ, ನಿನ್ನ ಅಕ್ಕ ಕಾಲೇಜಲ್ಲಿ ಒಂದು ಕಾಂಪಿಟೇಷನ್ ಗೆಲ್ಬೋದು. ಅದರಲ್ಲಿ ಅವಳನ್ನ ಸೋಲ್ಸಕ್ ಯಾರ ಕೈಯಿಂದನೂ ಆಗಲ್ಲ. ಅದ್ ಯಾವ ಕಾಂಪಿಟೇಷನ್ ಗೊತ್ತಾ? ಮಿಸ್. ನಾನು ಕಾಲೇಜ್ನೇ ಬಿಟ್ಬಿಡೋಣ ಅಂತ ತೀರ್ಮಾನ ಮಾಡಿದೆ. ಅಷ್ಟೇ ಅಲ್ಲ, ಮನೆಗೆ ಬಂದವಳೆ ಒಂದ್ ಚಾಕು ತಗೊಂಡು ಕೈ ಕುಯ್ಕೊಳ್ಳೋಣ ಅಂತ ಅನ್ಕೊಂತಾ ಇದ್ದೆ. ಅಷ್ಟರಲ್ಲಿ ನಮ್ ತಂದೆ ಬಂದವ್ರೆ. ಹಾ, ಬಂದೆ ಅಪ್ಪ. ನಿಂಗ್ ಗೊತ್ತಾ, ರಾವ್ ಪರಿವಾರದವರ ಏಕೈಕ ವಾರಸುದಾರ ಅಕ್ಷತ್ನ ಸಂಬಂಧ ನಿಂಗೋಸ್ಕರ ಬಂದಿದೆ. ಅಕ್ಷತ್ ನನ್ನ ತಂಗಿ ಸ್ವಪ್ನಳ ಬಾಯ್ ಫ್ರೆಂಡ್. ನಾನು ಈ ಮದ್ವೆ ಸಾಧ್ಯ ಇಲ್ಲ ಅಂದೆ. ಆಗ ನನ್ನ ತಂದೆ ಹೇಳಿದ್ರು, ಅಕ್ಷತ್ ಮನೇಲಿ ಎಲ್ಲಾ ತೀರ್ಮಾನಗಳನ್ನ ಅವ್ರ ತಾತ ತಗೋತಾರೆ ಅಂತ. ಮತ್ತೆ ಅವ್ರು ನನ್ನನ್ನ ಅವ್ರ ಮನೆ ಸೊಸೆ ಮಾಡ್ಕೋಬೇಕು ಅಂತ ಇದ್ದಾರೆ ಅಂತ. ನಾನಿದನ್ನ ನನ್ನ ಹಣೆ ಬರಹ ಅಂದ್ಕೊಂಡು ಸರಿ ಅಂದ್ಬಿಟ್ಟೆ. ಇದಾಗಿ 2 ದಿನಕ್ಕೆ ನಾನು ನನ್ನ ತಂಗಿ ಬಾಯ್ ಫ್ರೆಂಡ್ ಜೊತೆ ಮಂಟಪದಲ್ಲಿ ಕೂತ್ಬಿಟ್ಟೆ. ರಾವ್ ಪರಿವಾರದ ಸೊಸೆ ಆಗೋದು ನಗರದ ಪ್ರತಿ ಹುಡುಗಿಯ ಕನ್ಸಾಗಿತ್ತು. ಮತ್ತೆ ಆ ಕನ್ಸು ನನ್ನ ಪಾಲ್ಗೆ ನಿಜ ಆಯ್ತು. ನನಗೆಲ್ ಗೊತ್ತಿತ್ತು ನನ್ನ ಈ ಸುಂದರ ಕನ್ಸಿಗೆ ಸದ್ಯದಲ್ಲೇ ಬೆಂಕಿ ಬೀಳೋದ್ರಲ್ಲಿತ್ತು ಅಂತ. ನನ್ನ ಮದ್ವೆ ಒಂದು 8ನೇ ಅದ್ಭುತನೇ ಆಗಿತ್ತು. ಜನ ಎಲ್ಲ ಈ ಮದ್ವೆ ಹೇಗಾದ್ರೂ ಆಗೋಕ್ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ರು. ಒಂದ್ ಕಡೆ ಸುಂದರವಾದ ಹುಡುಗಿರು ಅಕ್ಷತ್ಗೋಸ್ಕರ ಕಾಯ್ತಾ ಇದ್ರೆ, ಇನ್ನೊಂದ್ ಕಡೆ ನನ್ನನ್ನ ಅಕ್ಷತ್ ಕಾಲೇಜ್ ಟೈಮಲ್ಲಿ ಕಾಯಿಸ್ತಾ ಇದ್ದ. ಅಕ್ಷತ್ನ ಮುಖದಲ್ಲೇ ಕಾಣ್ತಾ ಇತ್ತು ಅವನಿಗೆ ಮದ್ವೆಯಿಂದ ಸ್ವಲ್ಪನೂ ಖುಷಿಯಾಗಿಲ್ಲ ಅಂತ. ಅವನೀಗಾಗ್ಲೇ ಯೋಚನೆ ಮಾಡ್ಕೊಂಡ್ಬಿಟ್ಟಿದ್ದ. ಮದ್ವೆ ಏನೋ ಅವನ ತಾತನ ಒತ್ತಾಯಕ್ಕಾಗಿದ್ದ ಅಷ್ಟೇ. ಆದ್ರೆ ಮದ್ವೆ ಆದ ತಕ್ಷಣನೇ ಅವನು ಹೈಯರ್ ಸ್ಟಡೀಸ್ ನೆಪ ಹೇಳಿ ಬೆಂಗಳೂರು ಬಿಟ್ಟು ಹೋಗಕ್ಕೆ ಡಿಸೈಡ್ ಆಗಿದ್ದ. ಇನ್ನು ಮದ್ವೆ ಮಂಟಪದಲ್ಲಿ ನಾನು ತಲೆ ಸುತ್ತ ಬಂದು ಬಿದ್ದುಬಿಟ್ಟೆ. ಏನಾಯ್ತು ಮಕ್ಕಳೇ? ಮಿಸ್ಟರ್ ರಾವ್, ನಿಮ್ ಸೊಸೆ ತಾಯಿ ಆಗ್ತಾ ಇದ್ದಾಳೆ. ಇದನ್ನ ಕೇಳಿ ನನ್ ಉಸಿರೇ ನಿಂತು ಹೋದಾಗಾಯ್ತು. ಯಾಕೆ ಅಂದ್ರೆ ಇಲ್ಲಿವರೆಗೂ ಯಾವೊಬ್ಬ ಹುಡುಗನು ನನ್ನನ್ನು ಮುಟ್ಟೇ ಇಲ್ಲ. ನನ್ಗೆ ಯಾರೊಬ್ರ ಜೊತೆಗೂ ಅಫೇರ್ ಕೂಡ ಇಲ್ಲ. ನನ್ಗನ್ನಿಸ್ತಿತ್ತು ಯಾರೋ ನನ್ ಮೇಲೆ ಮಾಟ ಮಂತ್ರ ಮಾಡ್ಸಿದ್ದಾರೆ ಅಂತ. ಏನು ಮಾಡ್ದೆ ಪ್ರೆಗ್ನೆಂಟ್ ಆಗೋಕೆ ಹೇಗ್ ಸಾಧ್ಯ? ನಾನು ಡಾಕ್ಟರ್ ಹತ್ರ ಕೇಳ್ದೆ. ಇಲ್ಲ, ಇದೆಲ್ಲ ಆಗೋಕ್ ಸಾಧ್ಯನೇ ಇಲ್ಲ. ಎಲ್ಲೋ ಏನೋ ಪ್ರಾಬ್ಲಮ್ ಆಗಿರ್ಬೇಕು. ನಿನಗೆ ಅಷ್ಟೊಂದು ಡೌಟ್ ಇದ್ರೆ ನನ್ನ ಜೊತೆ ಹಾಸ್ಪಿಟಲ್ ಬಾ. ನೀ ಗರ್ಭಿಣಿ ಅಂತ ಪ್ರೂವ್ ಮಾಡ್ತೀನಿ. ನಾನು ಖಂಡಿತವಾಗಿ ಹೇಳ್ತೀನಿ, ನೀನ್ ಗರ್ಭಿಣಿ ಆಗಿದೆಯಾ. ಯು ಆರ್ ಆಲ್ರೆಡಿ 4 months ಪ್ರೆಗ್ನೆಂಟ್. ನಂಗಂತೂ ಅರ್ಥನೇ ಆಗ್ಲಿಲ್ಲ. ನನ್ನ ಹೊಟ್ಟೆಲ್ ಬೆಳಿತಿರೋ ಈ ಮಗು ಯಾವ ಶಾಪದ ಪರಿಣಾಮ ಅಂತ. ಇವಾಗ ನಿಮ್ಮ ಹೊಟ್ಟೆ ತಣ್ಣಗಾಯ್ತಾ? ಈ ಹುಡುಗಿ ನಮ್ ಬಿಸ್ನೆಸ್ ನೋಡ್ಕೋತಾಳ. ಹೇಗೆ ಹೊಟ್ಟೆಲ್ ಒಂದ್ ಮಗು ಇಟ್ಕೊಂಡ? ಅಕ್ಷತ್ ಪ್ಲೀಸ್. ಏನ್ ಪ್ಲೀಸ್ ತಾತ? ಸರಿ ನಡಿ,
ಸೊಸೆನ ಒಳಗ್ ಕರ್ಕೊಂಡು ಅಕ್ಷತ್ ಅನ್ನಿಸ್ತಿತ್ತು ಅವ್ನ್ ತಾತಂಗೆ ಹುಚ್ಚಿಡ್ದಿದೆ ಅಂತ. ಇಷ್ಟೆಲ್ಲ ಆದ್ಮೇಲೆ ಇಂಥ ಹುಡುಗಿನ ತಮ್ಮ ಸೊಸೆ ಅಂತ ಅವರು ಹೇಳ್ಕೊತಿದಾರಲ್ಲ, ಈ ವಿಷಯ ನನಗೂ ಅರ್ಥ ಆಗ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಕೂಡ ರಾವ್ ಪರಿವಾರ ಸೊಸೆ ಮಾಡ್ಬೇಕು ಅಂತ ನನ್ನ ಹಿಂದೆನೆ ಅಕ್ಷತ್ ತಾತ ಯಾಕೆ ಬಂದಿದ್ದಾರೆ ಅಂತ. ಏಯ್ ನಡಿಯ ಹೊರಗೆ. ಅಕ್ಷತ್, ನನ್ನ ಹೊಟ್ಟೆಲಿರೋ ಮಗು ಯಾರ್ದು ಅಂತ ನನಗೆ ಗೊತ್ತಿಲ್ಲ. ನಾನು ನಿಜ ಹೇಳ್ತಿದ್ದೀನಿ, ನನ್ನ ನಂಬು. ನನ್ನ ಇಲ್ಲಿ ತನಕ ಯಾರು ಕೂಡ ಮುಟ್ಟಿಲ್ಲ. ಹಾಗಾದ್ರೆ ಭೂತ ಬಂದಿ ಹೊಟ್ಟೆ ಒಳಗ್ ಮಗು ಇಟ್ಟೋಯ್ತಾ? ನನ್ ಒಂದೇ ಒಂದು ಅವಕಾಶ ಕೊಡು, ನಾನ್ ಸಾಬೀತ್ ಮಾಡಿ ತೋರಿಸ್ತೀನಿ ನನ್ ತಪ್ಪಿಲ್ಲ ಅಂತ. ಅಕ್ಷತ್ ಏನನ್ನು ಕೇಳೋ ಪರಿಸ್ಥಿತಿಯಲ್ಲಿರ್ಲಿಲ್ಲ. ಅಕ್ಷತ್ ಪ್ಲೀಸ್ ಬೇಡ. ಅವ್ನು ನನ್ನ ಕೈನ ಹಿಡ್ಕೊಂಡು ದರ ದರ ಅಂತ ಹೇಳ್ಕೊಂಡು ನನ್ನ ಹೊರಗಡೆ ತಳ್ಬಿಟ್ಟ. ನನ್ನ ತಂದೆ, ನನ್ನ ಮಲ್ತಾಯಿ, ಅವ್ರ ಮಗಳು ಯಾರು ನನ್ನ ಹತ್ರಕ್ಕೆ ಬರ್ಲಿಲ್ಲ. ಅವ್ರಿಗೆ ಇದನ್ನೆಲ್ಲ ನೋಡ್ಕೊಂಡು ಖುಷಿ ಆಗ್ತಿತ್ತು. ಯಾಕಂದ್ರೆ ನನ್ನ ಜೊತೆ ನಡೆದ ಈ ಘಟನೆಯಿಂದಾಗಿ ಸ್ವಪ್ನ ದಾರಿ ಸುಗಮವಾಗಿತ್ತು. ನಾನು ಕೊನೆ ಸಲ ಹಿಂದೆ ತಿರುಗಿ ನೋಡಿದಾಗ ಅಕ್ಷತ್ ತಾತ ಕೂಡ ಮೌನವಾಗಿ ನಿಂತಿದ್ರು. ನನ್ಗನ್ಸ್ತು ನನ್ಗೋಸ್ಕರ ಇಲ್ಲಿ ಯಾರೂ ಇಲ್ಲ ಅಂತ. ನಾನು ಬೆಂಗಳೂರು ಬಿಟ್ಟು ಬಂದ್ಬಿಟ್ಟೆ. ನಾನು ಚಿಕ್ಕಮ್ಮನ ಹತ್ರ ಮುಂಬೈಗೆ ಬಂದೆ. ಆದ್ರೆ ಒಬ್ಬ ಗರ್ಭಿಣಿ ಹುಡುಗಿನ ಸಾಕೋದು ನನ್ನ ಚಿಕ್ಕಮ್ಮಂಗೆ ಕೂಡ ಸುಲಭದ ಕೆಲಸ ಆಗಿರ್ಲಿಲ್ಲ. ಅವರು ಅವ್ರ ಖಾಲಿ ಫ್ಲಾಟ್ನಲ್ಲಿ ನನಗೆ ಜಾಗ ಕೊಟ್ರು. ನಾನು 24 ಗಂಟೆನೂ ಮನೇಲೇ ಇರಬೇಕು ಅನ್ನೋ ಷರತ್ ಹಾಕಿದ್ರು. ಅವ್ರು ನನಗೆ ಬರೀ ಊಟ ಕೊಡೋಕೆ ಮಾತ್ರ ಬರ್ತಾ ಇದ್ರು ಅಷ್ಟೇ. ಇನ್ನುಳಿದ 24 ಗಂಟೆ ನಾನು ಮನೇಲಿ ಕೈದಿ ಅಂತ ಬದುಕ್ತಾ ಇದ್ದೆ. No words to cloud and no noise to distract, just a quiet cheer, a comfort impact. ಇದಾಗಿ 5 ತಿಂಗಳ ನಂತರ ಯಾವಾಗ ನನ್ನ ಅವಳಿ ಮಕ್ಳಿಗೆ ಜನ್ಮ ಕೊಟ್ನೋ ಆವಾಗ ನನ್ನ ಎಲ್ಲಾ ನೋವುಗಳು ಮಾಯವಾಯ್ತು. ನಾನು ಅವಳಿ ಮಕ್ಳಿಗೆ ಜನ್ಮ ಕೊಟ್ಟಿದ್ದೆ. ಮಕ್ಕಳ ಮುಖ ನೋಡ್ತಾ ನನಗೆ ನಾನು ಕಂಪ್ಲೀಟ್ ಆದಂತೆ ಭಾವನೆ ಹುಟ್ಟಿತು. ಆದರೆ ನನ್ನ ಖುಷಿ ಕೇವಲ 2 ಗಂಟೆಗಳಿಗೆ ಮಾತ್ರ ಸೀಮಿತವಾಗಿತ್ತು. ನರ್ಸ್ ಒಬ್ಳು ಓಡ್ಕೊಂಡು ಬಂದು, ನಿಮ್ಮ ಅವಳಿ ಜವಳಿ ಮಕ್ಕಳಲ್ಲಿ ಒಂದ್ ಮಗುನ್ ಯಾರೋ ಎತ್ಕೊಂಡು ಹೋಗ್ಬಿಟ್ಟ. ಏಯ್ ಏಯ್ ಯಾರೋ ನೀನು? ಏಯ್ ಏಯ್ ಏನ್ ಮಾತಾಡ್ತಿದ್ದೀರಾ ನೀವು? ನನ್ ಮಗುನ್ ವಾಪಸ್ ತಂದ್ಕೊಡಿ ಪ್ಲೀಸ್. ಪ್ಲೀಸ್ ನನ್ ಮಗುನ್ ವಾಪಸ್ ತಂದ್ಕೊಡಿ ಪ್ಲೀಸ್. ನನ್ ಮಗುನ್ ವಾಪಸ್ ಆದ್ರೆ ನನ್ ಕೂಗು ಅಳು ಆ 4 ಗೋಡೆ ಮಧ್ಯ ತಣ್ಣಗಾಯ್ತು. ಆ ಬಿಲ್ಡಿಂಗ್ ಇಂದ ಜಂಪ್ ಮಾಡಿ ಪ್ರಾಣ ಬಿಟ್ಬೋಣ ಅಂತ ಅನ್ಸ್ತಿತ್ತು. ಆದ್ರೆ ಅಷ್ಟರಲ್ಲಿ ನರ್ಸ್ ನನ್ ಮಗಳನ್ ಕರ್ಕೊಂಡ್ ಬಂದು ನನ್ ಮುಂದೆ ಇಟ್ಲು. ನನ್ನ ಅಳು ನನ್ ಮನ್ಸೊಳಗಡೆ ಬೆಂಕಿ ಉಂಡೆ ಅಂತ ಉಳಿದು ಹೋಯ್ತು. ನಾನು ನನ್ನ ಮಗಳನ್ನೇ ನನ್ ಪ್ರಪಂಚ ಅನ್ಕೊಂಡು ಹೊಸದಾಗಿ ಜೀವನ ಶುರು ಮಾಡ್ಕೊಂಡೆ. ನಾನು ಮತ್ತೆ ನನ್ನ ಸ್ಟಡೀಸ್ನ ಮುಂದುವರಿಸಿದೆ ಹಾಗೂ ಫೇಮಸ್ ನ್ಯೂರೋ ಸರ್ಜನ್ ಆಗ್ಬಿಟ್ಟೆ. ನನ್ನ ಜೊತೆ ಇನ್ನೊಂದು ಒಳ್ಳೆ ವಿಷಯ ಕೂಡ ನಡೀತು. ನೋಡ್ತಾ ನೋಡ್ತಾ ನನ್ನ ತೂಕ ನಾರ್ಮಲ್ ಆಗ್ತಾ ಬಂತು. ಯಾವುದೋ ಋಷಿಯ ಶಾಪದಿಂದ ಮುಕ್ತಳಾದಂತೆ ನಾನು ಮತ್ತೆ ಅಪ್ಸರೆ ಅಂತ ಆದೆ. ಅದೆಷ್ಟೋ ಸಾರಿ ಆಸ್ಪತ್ರೆಯಲ್ಲಿ ಜನ ನನ್ನನ್ನು ಡಾಕ್ಟರ್ ಬದಲಾಗಿ ಮಾಡೆಲ್ ಅಂತ ಅನ್ಕೋತಾ ಇದ್ರು. ನನ್ಗನ್ನಿಸ್ತಿತ್ತು ನನ್ನ ಮಗಳು ನನಗೆ ವರವಾಗಿ ಸಿಕ್ಕಿದ್ದಾಳೆ ಅಂತ. ಇದಾದ ಕೆಲವು ದಿನಗಳ ನಂತರ ನಾನು ಆಸ್ಪತ್ರೆಗೆ ಬರ್ತಾ ಇರೋವಾಗ ನನ್ನ ಕಣ್ಣು ಮುಂದೆನೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಬೆನ್ಸ್ ಕಾರ್ ಒಂದು ಮರಕ್ಕೆ ಡಿಕ್ಕಿ ಹೊಡೆಯುತ್ತೆ. ನಾನು ಕಾರಿಂದ ಇಳಿದು ನೋಡಿದಾಗ ಅಲ್ಲೊಬ್ಬ ಮನುಷ್ಯ ಪ್ರಜ್ಞೆ ತಪ್ಪಿದ್ದಿದ್ದ. ಡಾಕ್ಟರ್ ಆಗಿದ್ದರಿಂದ ನಾನು ಅವನ ಆರೋಗ್ಯ ಸ್ಥಿತಿ ನೋಡಬೇಕು ಅಂತ ಅವನ ಹತ್ರ ಹೋದೆ. ಅವನು ಗಟ್ಟಿಯಾಗಿ ನನ್ನ ಕೈ ಹಿಡ್ಕೊಂಡ. ರೋಹನ್ ಸ್ಕೂಲ್, ನನ್ನ ರೋಹನ್, ನನ್ನ ಕೈ ಬಿಡಬೇಡಿ ಪ್ಲೀಸ್. ಅವನ ಪ್ರಜ್ಞೆ ತಪ್ಪಿತ್ತು, ಆದ್ರೂ ಅವನು ನನ್ನ ಕೈ ಹಿಡ್ಕೊಂಡೇ ಇದ್ದ. ಅಷ್ಟರಲ್ಲಿ ಆಂಬ್ಯುಲೆನ್ಸ್ ಬಂತು. ನಾನು ಅವನ್ನ ಕರ್ಕೊಂಡು ಆಂಬ್ಯುಲೆನ್ಸ್ ಹತ್ತಿ ಕೂತೆ. ನನ್ನ ಮನ್ಸಿಗೆ ಅನ್ನಿಸ್ತಾ ಇತ್ತು ನನಗೆ ಇವನು ವರ್ಷಗಳಿಂದ ಪರಿಚಯನೋ ಏನೋ ಅಂತ. ಇವರು ರೀಗಲ್ ಹೋಟೆಲ್ ಓನರ್ ಸಿದ್ಧಾರ್ಥ್ ಅಲ್ವಾ? ನಾನು ಅವ್ರನ್ನ ಮೊದಲನೇ ಬಾರಿಗೆ ನೋಡಿದ್ದು. ಅವ್ರ ಕಣ್ಗಳು ಯಾರನ್ನೋ ಹುಡುಕ್ತಾ ಇತ್ತು. ನಾನು ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಒಂದಷ್ಟು ಫಾರ್ಮಾಲಿಟೀಸ್ನ ಪೂರ್ತಿ ಮಾಡಿ ಅಲ್ಲಿಂದ ಹೊರಟೆ. ಆದರೆ ಮಧ್ಯಾಹ್ನ ಆಗ್ತಾ ಅವ್ರ ಧ್ವನಿ ಕೇಳಿಸ್ತು. ನಾನು 1 ನಿಮಿಷ ಅವ್ರ ಹತ್ರ ಮಾತಾಡಬೇಕು. ನನಗೆ 1 ನಿಮಿಷ ಬಿಡಿ, ನಾನು ಅವ್ರ ಹತ್ರ ಮಾತಾಡ್ಸ್ಕೊಂಡು ಬರ್ತೀನಿ. ನನಗೆ ಗೊತ್ತಿರಲಿಲ್ಲ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ದು ಒಬ್ಬರು ಫೇಮಸ್ ನ್ಯೂರೋ ಸರ್ಜನ್ ಅಂತ. ಥ್ಯಾಂಕ್ ಯು. ಸಿದ್ಧಾರ್ಥ್ ಅವರು ನನ್ನನ್ನು ಮಾತಾಡ್ಸೋಣ ಅಂತ ನನ್ನ ಕ್ಯಾಬಿನಿಗೆ ಬಂದಿದ್ರು, ಅದು ತಲೆನಲ್ಲಿ ಪಟ್ಟಿ ಸಮೇತ. ಅವ್ರು ಹೇಳಿದ್ರು ಅವ್ರ ತಮ್ಮ ಮಗ ರೋಹನ್ನ ಸ್ಕೂಲ್ ಮೀಟಿಂಗ್ಗೆ ಹೋಗ್ತಾ ಇದ್ರು, ಅದಕ್ಕಾಗಿ ಅಷ್ಟು ಸ್ಪೀಡಲ್ಲಿದ್ರು ಅಂತ. ನಾನು ಸಿದ್ಧಾರ್ಥ್ ಅವ್ರನ್ನ ಬಿಟ್ಟಂತೆ ನೋಡ್ತಾ ಇದ್ದೆ. ಅವ್ರ ಮಿರುಗುವ ಕೂದಲು, ಅವ್ರ ಸೂಪರ್ ಬಾಡಿ ನೋಡ್ಬಿಟ್ಟು ನನಗೆ ಗೊತ್ತಿಲ್ದಂತೆ ಮಾತಾಡ್ಬಿಟ್ಟೆ. ತಲೆ ಗೇಟಾಗಿದ್ರು ಯಾರಾದ್ರೂ ಇಷ್ಟು ಹ್ಯಾಂಡ್ಸಮ್ ಆಗಿರೋದಕ್ಕೆ ಸಾಧ್ಯನಾ?
ನಾನು ಮಾತಾಡೋದೇನೋ ಮಾತಾಡಿ ಸುಮ್ಮನಾಗ್ಬಿಟ್ಟೆ. ಗೊತ್ತಿಲ್ಲ ನನ್ ಮನ್ಸಿಗೆ ಈ ತರ ಆಲೋಚನೆ ಯಾಕೆ ಬಂತು ಅಂತ. ಸಿದ್ಧಾರ್ಥ್ ಒಂದ್ ಸ್ಮೈಲ್ ಕೊಟ್ಟು ಅಲ್ಲಿಂದ ಹೊರಟ್ಬಿಟ್ರು. ಅವ್ರು ಹೋದ್ಮೇಲೆ ನಾನು ನನ್ ತಲೆನ ಸರಿಯಾಗಿ ಮುಟ್ಕೊಂಡೆ. ಅಷ್ಟ್ರಲ್ಲಿ ನಂಗೊಂದ್ ಕಾಲ್ ಬರುತ್ತೆ. ಆ ಕಾಲ್ ನೋಡಿ ನನ್ ಮನ್ಸು 6 ವರ್ಷ ಹಿಂದೆ ಕೊಡ್ತು. ಅದು ನನ್ನ ತಂದೆ ಸೂರ್ಯಪ್ರಕಾಶ್ ಅವ್ರ ಕಾಲ್ ಆಗಿತ್ತು. ನಾನು ಹೆದರ್ಕೊಂಡು ಕಾಲ್ ಕಟ್ ಮಾಡ್ಬಿಟ್ಟೆ. ಆ ಕೂಡ್ಲೆ ಮನೆಗೆ ಕಾಲ್ ಮಾಡಿ ಕೇಳ್ದೆ. ಮನೇಲಿ ಚಿಕ್ಕಮ್ಮ ಹೇಳಿದ್ರು ನನ್ ಮಗಳು ಸಿಹಿ ಆರಾಮಾಗಿದ್ದಾಳೆ ಅಂತ. ನನ್ ಮನ್ಸ್ಗೆ ಇದನ್ ಕೇಳಿ ನೆಮ್ಮದಿ ಆಯ್ತು. ನಾನು ನನ್ ಮನ್ಸನ್ನ ಕೂಲ್ ಮಾಡ್ಕೊಂಡು ನನ್ ತಂದೆ ಸೂರ್ಯಪ್ರಕಾಶ್ಗೆ ಕಾಲ್ ಮಾಡ್ದೆ. ನಾನು 6 ವರ್ಷದ ನಂತರ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಕೊನೆ ಸಾರಿ ಅಕ್ಷತ್ ನನ್ನನ್ನ ಮಂಟಪದಿಂದ ಹೊರಗಡೆ ತಳ್ಳಿದಾಗ ಅವ್ರನ್ನ ನೋಡಿದ್ದೆ ಅಷ್ಟೆ. ಅದಾಗಿ ಇವತ್ತೇ ನಾನು ಅವ್ರ ಹತ್ರ ಮಾತಾಡ್ತಾ ಇರೋದು. ಹಲೋ ಐರಾ, ಹೇಗಿದೆಯಾ? ನಾನಿನ್ ಕೊನೆ ಸಲ ಒಂದ್ಸತಿ ನೋಡ್ಬೋದಾ? ನಾನಿನ್ ನೋಡ್ಲೇಬೇಕು. ಪ್ಲೀಸ್ ಒಂದ್ಸಾರಿ ಬೆಂಗಳೂರಿಗೆ ಬರ್ತೀಯಾ? ಅವ್ರಿಷ್ಟೆಲ್ಲ ಹೇಳಿದ್ಮೇಲೆ ನಂಗಂತೂ ಇರಕ್ಕಾಗ್ಲೇ ಇಲ್ಲ. ನಾನು ಆ ಕೂಡಲೇ ಬೆಂಗಳೂರಿಗೆ ಟಿಕೆಟ್ ಮಾಡಿ ನನ್ನ ಮಗಳನ್ನ ಕರ್ಕೊಂಡು ಹೊರಟ್ಬಿಟ್ಟೆ. ಬೆಂಗಳೂರು ಏರ್ಪೋರ್ಟಲ್ಲಿ ಇಳಿತಾ ನಂಗೆ ಅನ್ನಿಸ್ತು ನಾನು ಇಲ್ಲಿಗೆ ಬಂದು ತಪ್ಪು ಮಾಡಿದೆ ಅಂತ. ನನ್ನ ಮಗಳಿಗೆ ಏನಾದರೂ ಆಗ್ಬೋದು ಅಂತ ನಂಗೆ ಭಯವಾಗ್ತಾ ಇತ್ತು. ನಾನು ನನ್ನ ಜೀವನದ ನೋವುಗಳು ಯಾವುದೂ ನನ್ನ ಮಗಳಿಗೆ ಗೊತ್ತಾಗಬಾರ್ದು ಅಂದ್ಕೊಂಡಿದ್ದೆ. ನಾನು ನನ್ನ ಮಗಳನ್ನ ನನ್ನ ಅಸಿಸ್ಟೆಂಟ್ ಭಾವನಾ ಜೊತೆ ಹೋಟೆಲ್ ರೀಗಲ್ಗೆ ಕಳಿಸ್ಕೊಟ್ಟು ನಾನೊಬ್ಳೇ ನನ್ನ ತಂದೆ ಮನೆ ಕಡೆ ಹೊರಟೆ. ಮನೆಯೊಳಗಡೆ ಹೋಗ್ತಾನೆ ನಂಗೆ ಹಳೆ ವಿಷಯಗಳೆಲ್ಲ ನೆನಪಿಗೆ ಬಂದ್ವು. ತಂದೆಯ ಬೈಗುಳ, ಮಲತಾಯಿಯ ಹೊಡೆತ, ತಂಗಿಯ ನಿಂದನೆಯ ಮಾತುಗಳೆಲ್ಲ ಒಮ್ಮೆಲೆ ನನಗೆ ನೆನಪಾಯ್ತು. ಮುಂದೆ ಡಬಲ್ ಎಕ್ಸಲ್ ಹುಡುಗಿ ಕೂಡ ತನ್ನ ಕರಿನ ಅನ್ಕೊಂತಾಳೇನೋ. ನೋಡಿ ಎಮ್ಮೆ ಕೂಡ ನಾಚ್ಕೊಳ್ಳುತ್ತೆ. ಯಾರು ಇವಳ ಹತ್ರ ಹೋಗ್ಬೇಡಿ, ಅವಳು ಏನಾದ್ರೂ ನಿಮ್ ಮೇಲ್ ಬಿದ್ರೆ ಕಲಂಗಡಿ ಆಗ್ಬಿಡ್ತೀರಾ. ನಿನ್ನ ಅಕ್ಕ ಕಾಲೇಜಲ್ಲಿ ಒಂದು ಕಾಂಪಿಟೇಷನ್ ಗೆಲ್ಬೋದು, ಅದರಲ್ಲಿ ಅವಳನ್ನ ಸೋಲ್ಸಕ್ ಯಾರ ಕೈಯಿಂದನೂ ಆಗಲ್ಲ. ಅದ್ ಯಾವ ಕಾಂಪಿಟೇಷನ್ ಗೊತ್ತಾ? ಮಿಸ್. ನಾನ್ ನೋಡ್ದಾಗ ನನ್ನ ತಂದೆ ಅವ್ರ ವಕೀಲರ ಜೊತೆ ಕೂತಿದ್ರು. ಐರಾ ಇಷ್ಟೊಂದು ಸಣ್ಣಗಾಗಕ್ಕೆ ಹೇಗೆ ಸಾಧ್ಯ? ಅದನ್ನ ನೋಡಿದ್ದೆ ನನಗೆ ಅವ್ರು ಫೋನ್ ಮಾಡಿದ್ದೆಲ್ಲ ಬರೀ ನಾಟಕ ಅಂತ ಗೊತ್ತಾಯ್ತು. ವಕೀಲರು ಮುಂದೆ ಸುಮ್ಮನಿರೋದೇ ಬೆಟರ್ ಅನ್ನಿಸ್ತು. ನಾನು ಹೋಗ್ತಾನೆ ಅಪ್ಪ ಒಂದು ಪೇಪರ್ನ ನನ್ನ ಕೈಗಿಟ್ರು. ಅದು ಅಕ್ಷರ್ ಜೊತೆಗಿನ ನನ್ನ ಡಿವೋರ್ಸ್ ನೋಟಿಸ್ ಆಗಿತ್ತು. ನಾನು ಆ ಕೂಡಲೇ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿ ಟೇಬಲ್ ಮೇಲೆ ಬಿಸಾಕ್ದೆ. ಐರಾ, ಆದ್ರೆ ಯಾವಾಗ ನಾನು ಆ ಇನ್ನೊಂದು ಪೇಪರ್ ನೋಡಿದ್ನೋ ನನ್ನೆದೆ ಧಸಕ್ಕಂತು. ಆ ಪೇಪರ್ನಲ್ಲಿ ನಾನು ನನ್ನ ಹೆಸರಿನಲ್ಲಿರೋ ಫ್ಯಾಕ್ಟ್ರಿನ ಅಕ್ಷತ್ ಹೆಸರಿಗೆ ಮಾಡ್ತಾ ಇದ್ದೀನಿ ಅಂತ ಬರ್ದಿತ್ತು. ನಾನು ಕೋಪದಿಂದ ಕಿರಿಚ್ದೆ. ಏನಿದು, ಹುಷಾರಿಲ್ಲ ಅಂತ ನಾಟಕ ಮಾಡಿದ್ದಕ್ಕೆನಾ? ಮತ್ತೆ ಮಗಳ ಲೈಫ್ನ ಹಾಳು ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾನು ಸಿಟ್ಟಿನಿಂದ ಪೇಪರ್ಸ್ನ ಹರಿದು ಹಾಕ್ತೆ. ನಂಗೆ ಅರ್ಥನೇ ಆಗ್ಲಿಲ್ಲ, ಯಾರಾದ್ರೂ ತಂದೆ ತನ್ನ ಮಗಳಿಗೆ ಹೀಗೆ ಮಾಡೋಕ್ ಸಾಧ್ಯನಾ? ನಾನು ಅಲ್ಲಿಂದ ಸೀದಾ ಹೋಟೆಲ್ ರೂಮ್ಗೆ ಬರೋ ಅಷ್ಟರಲ್ಲಿ ನನ್ನ ಅಸಿಸ್ಟೆಂಟ್ ಭಾವನಾಳ ಫೋನ್ ಬಂದಿತ್ತು. ನಮ್ಮ ರೂಮ್ಗೆ ಪೊಲೀಸ್ ಬಂದಿದ್ದಾರೆ ಅಂತ ಅವಳು ಹೇಳಿದ್ಲು. ನಂಗಂತೂ ಭಯನೇ ಆಯಿತು. ಯಾರಿಗಾದ್ರೂ ನಾನು ನಿಜವಾಗ್ಲೂ ಯಾವ ಕಾರಣಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಗೊತ್ತಾಯ್ತೋ ಏನೋ ಅಂತ ನನಗೆ ಭಯ ಶುರುವಾಯಿತು. ನಾನು ಭಯದಿಂದಲೇ ರೂಮ್ಗೆ ಹೋದೆ. ಅಲ್ಲಿ ನೋಡಿದ್ರೆ ನನ್ನ ಭಯ ಸರ್ಪ್ರೈಸ್ ಆಗಿ ಬದಲಾಗಿತ್ತು. ಬಂದಿದ್ದವನು ನನ್ನ ಕಾಲೇಜ್ ಫ್ರೆಂಡ್ ಪಂಕಜ್ ಆಗಿದ್ದ. ಪಂಕಜ್, ನೀನಾ? ಹಾಯ್ರಾ, ನೀನ್ ಪೊಲೀಸ್ ಆಗಿ? ನಿನಗೆ ಗೊತ್ತಲ್ವಾ, ಸಣ್ಣ ವಯಸ್ಸಿಂದಲೂ ನನಗೆ ಪೊಲೀಸ್ ಆಗ್ಬೇಕು ಅನ್ನೋ ಆಸೆ ಇತ್ತು. ಸರಿ, ಕೂತ್ಕೋ. ಸಿಹಿ ಸಿಹಿ, ನಿನ್ ಗೇಮ್ ಆಡ್ತಿರೋದ್ರಿಂದ ತುಂಬಾ ಸೌಂಡ್ ಬರ್ತದೆ. ಪಕ್ಕದ ರೂಮ್ಗೆ ಹೋಗಿ ಆಟ ಆಡ್ಕೋ ಹೋಗು. ಸಿಹಿ, ಬಾ ಹೋಗೋಣ. ನಿಂಗೆ ಹೇಗೆ ಗೊತ್ತಾಯ್ತು ನಾನು ಬ್ಯಾಂಗ್ಳೂರ್ ವಾಪಸ್ ಬಂದಿದ್ದೀನಿ ಅಂತ? ನಾನಿಲ್ಲಿ ಡಾಕ್ಟರ್ ಸಂಯುಕ್ತನ ಮೀಟ್ ಮಾಡೋಣ ಅಂತ ಬಂದಿದ್ದೆ. ಸಂಯುಕ್ತ ಹೆಸರು ಕೇಳ್ತಾ ಇದ್ದ ಹಾಗೆ ನಂಗೆ ಭಯನೇ ಆಯ್ತು. ಎಲ್ಲಿ ನನ್ ಗುಟ್ಟು ಹೊರ ಬೀಳುತ್ತೋ ಅಂತ ನಾನು ಹೆದರ್ಕೊಂಡೆ. ಅವನ ಹತ್ರ ಸತ್ಯ ಹೇಳ್ದೆ ಬೇರೆ ದಾರಿನೇ ಇರ್ಲಿಲ್ಲ. ಹೌದು, ನಾನು ಡಾಕ್ಟರ್ ಸಂಯುಕ್ತ ಅನ್ನೋ ಹೆಸರಲ್ಲೇ ಹೋಟೆಲ್ ಬುಕ್ ಮಾಡ್ಸಿದ್ದು. ನೀನ್ ನಿಜವಾಗ್ಲೂ ನನ್ನ ಹತ್ರ ಏನಾದ್ರು ಮುಚ್ಚಿಡ್ತಿದ್ಯಾ? ನಿಜ ಹೇಳೋ ಐರಾ. ಹೌದು, ನಾನು ಬ್ಯಾಂಗ್ಳೂರಿಗೆ ಬಂದಿದ್ದು ನನ್ನ ಮಗನ ಹೊಡ್ಕೊಂಡೆ. ಅವನು ಹುಟ್ಟಿದ ದಿನಾನೇ ಅವನ್ನ ಯಾರೋ ಆಗಂತುಕ ಎತ್ಕೊಂಡು ಹೋಗ್ಬಿಟ್ಟ. ಅಕ್ಷರ್ ಜೊತೆ ಡಿವೋರ್ಸ್ ಅಥವಾ ನನ್ನ ಹೆಸರಲ್ಲಿರೋ ಪ್ರಾಪರ್ಟಿ ಬಗ್ಗೆ ನಂಗೆ ಯಾವುದೇ ಆಸಕ್ತಿ ಇಲ್ಲ. ಅದ್ ಸರಿ, ನೀನ್ ಅವನ್ನ ಇಷ್ಟು ವರ್ಷದ ನಂತರ ಎಲ್ಲಿ ಅಂತ ಹುಡುಕ್ತೀಯ? ಅದು ಅಲ್ದೆ ಅವನ್ ಕಳ್ದು ಹೋಗಿದ್ದು ಮುಂಬೈನಲ್ಲಿ, ನೀನ್ ಇಲ್ಲಿ ಹುಡುಕ್ತಿರೋದು ಬೆಂಗಳೂರಿನಲ್ಲಿ. 2 ದಿನದ ಹಿಂದೆ ಬ್ಯಾಂಗ್ಳೂರಿಂದ ಒಬ್ಬ ನನಗೆ ಕಾಲ್ ಮಾಡಿದ್ದ. ನನ್ನ ಮಗನ ಬಗ್ಗೆ ಎಲ್ಲ ವಿಷಯನೂ ಗೊತ್ತು ಅಂತ ಅಂದ. ಮೊದ್ಲವ್ನು ಕಾಲ್ ಮಾಡಿದಾಗ ಯಾರೋ ನನ್ನ ಜೊತೆ ತಮಾಷೆ ಮಾಡ್ತಿದ್ದಾರೆ ಅನ್ಕೊಂಡೆ. ಅದಾದ್ಮೇಲೆ ಅವ್ನು ಹೇಳಿದ ವಿಷಯ ಕೇಳಿ ಅವ್ನು ನಿಜ ಹೇಳ್ತಿದ್ದಾನೆ ಅನ್ನಿಸ್ತು.
ನೀನು ಸಂಜೆ ನನಗೆ ಹೋಟೆಲ್ ಲಾಬಿನಲ್ಲಿ ಸಿಗು. ಅಲ್ಲಿ ನಿನಗೆ ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಹಾಗೆ ಸತ್ಯ ತಿಳ್ಕೊಳ್ಳೋದ್ರ ಬೆಲೆ ಗೊತ್ತಿದೆ ಅಲ್ವಾ ನಿಂಗೆ? ಐರಾ ಐರಾ, ಆರ್ ಯು ಓಕೆ? ಆದ್ರೆ ನಾನು ಇಲ್ಲಿದ್ದೀನಿ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ನೀನು ಇತ್ತೀಚೆಗಾದ ಆಕ್ಸಿಡೆಂಟಲ್ಲಿ ಯಾರ್ ಪ್ರಾಣ ಕಾಪಾಡ್ದ್ಯೋ ಅವನು ನನ್ನ ಫ್ರೆಂಡ್ ಸಿದ್ಧಾರ್ಥ್ ಭರದ್ವಾಜ್. ಅವನು ನಿನ್ನ ಹೆಸರು ಹೇಳ್ದ. ನಂತರ ನಾನು ನಿಮ್ಮ ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ಕೇಳಿದೆ. ಆಗ ಗೊತ್ತಾಯ್ತು ನೀನು ಬೆಂಗಳೂರಿಗೆ ಬಂದಿದ್ಯಾ ಅಂತ. ಹಾಗೆ ನಾನು ನಿನ್ನ ಮೀಟ್ ಮಾಡೋಣ ಅಂತ ಬಂದೆ. ನಿನಗೆ ಗೊತ್ತಿರಲಿ ಅಂತ ಒಂದು ವಿಷಯ ಹೇಳ್ತೀನಿ. ನೀನೀಗ ಸ್ಟೇ ಮಾಡ್ತಿದ್ಯಲ್ಲ ಹೋಟೆಲ್, ಅದು ಕೂಡ ಸಿದ್ಧಾರ್ಥ್ ಭರದ್ವಾಜ್ ಅವ್ರದೇ. ನಂಗೆ ಅರ್ಥ ಆಗ್ಬಿಟ್ಟಿತ್ತು ಸಿದ್ಧಾರ್ಥ್ ಪಂಕಜ್ಗೆ ಆಕ್ಸಿಡೆಂಟ್ನ ವಿಷಯ ಹೇಳಿದ್ದ ಅನ್ನೋದು. ಸರಿ ಐರಾ, ನಾನು ನಿನ್ನ ಹೊರಡ್ತೀನಿ. ನೋ ಡ್ಯೂಟಿ ಕಾಲ್ಸ್. ನಿನಗೇನಾದ್ರು ಎಮರ್ಜೆನ್ಸಿ ಇದ್ದರೆ ಭಾವನ ಹತ್ರ ನನ್ನ ನಂಬರ್ ಇದೆ, ಪ್ಲೀಸ್ ಡೂ ಕಾಲ್. ಅದಾಗ ಸ್ವಲ್ಪ ಹೊತ್ತಿಗೆ ಪಂಕಜ್ ಹೊರಟು ಹೋದ. ಅಷ್ಟರಲ್ಲಿ ನನ್ನ ಅಸಿಸ್ಟೆಂಟ್ ಭಾವನಾ, ಮ್ಯಾಮ್ ಯಾರದು? ಸಿದ್ಧಾರ್ಥ್ ಭರದ್ವಾಜ್. ನಿಮ್ಗವ್ರು ಗೊತ್ತು ಅಂದ್ಮೇಲೆ ನಮಗೆ ಈ ಹೋಟೆಲಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಗ್ಬೋದಾ? ನಾನು ಅವಳ ಮಾತುಗಳಿಗೆ ಉತ್ತರ ಕೊಡ್ಬೇಕು ಅನ್ನೋಷ್ಟರಲ್ಲಿ ರೂಮ್ನ ಡೋರ್ ಬೆಲ್ ಆಗತ್ತೆ. ಡೋರ್ ತೆಗೆದ್ ನೋಡಿದ್ರೆ ಯಾರೋ ಹೋಟೆಲ್ನ ಸಿಬ್ಬಂದಿ ದೊಡ್ಡ ಹೂನ ಬೊಕ್ಕೆ ಹಿಡಿದು ನಿಂತಿದ್ದ. ನೋಡಿದ್ರೆ ಆ ಬೊಕ್ಕೆನ ಸಿದ್ಧಾರ್ಥ್ ಕಳ್ಸ್ಕೊಟ್ಟಿದ್ದ. ಜೊತೆಲಿ ಒಂದ್ ಲೆಟರ್ ಕೂಡ ಇತ್ತು. ನಂಗ್ ಅದನ್ನ ನೋಡಿ ನಗು ಬಂತು. ನನ್ ಮುಖದಲ್ಲಿ ನಗು ನೋಡಿ ಭಾವನಾ ನನ್ನನ್ನ ಚುಡಾಯಿಸೋ ನೋಟ ನೋಡಿದ್ಲು. ನಾನು ಸಿಟ್ ಮಾಡ್ಕೊಂಡು, ಭಾವನಾ, ನೀನ್ ದಿನದಿಂದ ದಿನಕ್ಕೆ ಸೋಂಬೇರಿ ಆಗ್ತದ್ಯಾ? ಇವತ್ತು ಹಾಸ್ಪಿಟ್ಲಲ್ಲಿ ಏನಾಯ್ತು ಅನ್ನೋ ಅಪ್ಡೇಟ್ಸ್ ಅಲ್ಲಿ? ಅವಳು ಹೋಗ್ತಿದ್ದಂಗೆ ನಾನು ಆ ಲೆಟರ್ನ ಓದ್ದೆ. ನನ್ನ ತಲೆಗೆ ಏಟಾದಾಗ ನಾನು ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀನಿ ಅಂತ ನಿಮಗೆ ಗೊತ್ತು. ಆದರೆ ನಾನು ಡಿನ್ನರ್ ಮಾಡುವಾಗ ಹೇಗೆ ಕಾಣಿಸ್ತೀನಿ ಅಂತ ನೀವು ನೋಡ್ಬೇಕಾ? ಹಾಗಾದರೆ ಇವತ್ತು ಸಂಜೆ ರೆಡಿಯಾಗಿ ನಿಮ್ಮ ಹೋಟೆಲಿಂದ ಹೊರಗೆ ಬನ್ನಿ. ನಿಮ್ಮನ್ನು ಪಿಕ್ ಮಾಡೋಕ್ಕೆ ನನ್ನ ಕಾರ್ ಕಾಯ್ತಾ ಇರುತ್ತೆ. ಅದೆಷ್ಟೋ ವರ್ಷಗಳ ಬಳಿಕ ಯಾರೋ ನನ್ನ ಹತ್ರ ಇಷ್ಟು ಪ್ರೀತಿಯಿಂದ ಮಾತಾಡಿತ್ತು. ನಾನು ನಾಚ್ತಾ ಸಂಜೆ ಡಿನ್ನರ್ಗೆ ಹೊರಡೋಕೆ ರೆಡಿ ಆದೆ. ನನ್ನ ಮಗಳು ಸಿಹಿನೂ ಕೂಡ ರೆಡಿ ಮಾಡಿಸ್ದೆ. ಅಮ್ಮ, ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ನಾವು ಯಾರನ್ನೋ ಮೀಟ್ ಮಾಡಕ್ ಹೋಗ್ತಿದೀವಿ. ನಾವ್ ಡ್ಯಾಡಿನ ಮೀಟ್ ಮಾಡಕ್ ಹೋಗ್ತಿದೀವಿ. ನಾವ್ ಡ್ಯಾಡಿನ ಮೀಟ್ ಮಾಡಕ್. ನನ್ ಮಾತ್ ಕೇಳಿ ಸಿಹಿ ಕುಂದಾಡೋಕ್ ಶುರು ಮಾಡಿದ್ಲು. ದಾರಿ ಉದ್ದಕ್ಕೂ ನಾನ್ ಸಿಹಿ ಹೇಳಿದ ಮಾತುಗಳನ್ನೇ ನೆನಪಿಸ್ಕೊಂಡು ಒಳಗೊಳಗೆ ಖುಷಿ ಪಡ್ತಾ ಇದ್ದೆ. ಆದ್ರೆ ನನ್ನ ಈ ಮನ್ಸಿನ ಖುಷಿ ತೂಫಾನ್ಗೆ ಮುಂಚೆ ಹುಟ್ಟೋ ನಿಶಬ್ದದಂತೆ ಅನ್ನಿಸ್ತಿತ್ತು. ನಾವು ಸಿದ್ಧಾರ್ಥ್ ಮನೆ ಮುಂದೆ ಇಳ್ಕೊಂಡ್ವಿ. ಯಾರೋ ಒಬ್ಬ ವ್ಯಕ್ತಿ ಬಂದು ನಮ್ಮನ್ನ ಮನೆ ಒಳಗಡೆ ಕರ್ಕೊಂಡು ಹೋದ. ಮನೆ ಒಳಗಡೆ ಹೋಗ್ತಾನೆ ಗೋಡೆಯಲ್ಲಿ ನೇತಾಕಿದ್ದ ಒಂದು ಮಾಸ್ಕ್ ನೋಡಿ ನನ್ನ ಎದೆ ಜಲ್ ಅಂತು. ಅದೇ ರೀತಿಯ ಸೇಮ್ ಮಾಸ್ಕ್ ನನ್ನ ಮಗುನ ಎತ್ಕೊಂಡು ಹೋಗಿದ್ದ ಆಗಂತುಕ ಹಾಕೊಂಡಿದ್ದ. ನಾನು ಭಯಕ್ಕೆ ಬಿಡಿಸ್ಕೊಂಡ್ಬಿಟ್ಟೆ. ಸಿದ್ಧಾರ್ಥ್, ಸಿದ್ಧಾರ್ಥ್, ಈ ಮಾಸ್ಕ್ ಇಲ್ಲಿ ಏನ್ ಮಾಡ್ತಿದ್ದೆ ಸಿದ್ಧಾರ್ಥ್? ಈ ಮಾಸ್ಕ ಈ ಮಗು ನಿನ್ ಜೊತೆ ಇರೋ ಈ ಮಗು ಯಾರ್ದು? ಅಮ್ಮ, ಅವ್ರ್ಯಾಕ್ ನನ್ನೇ ನೋಡ್ತಾ ಇದ್ದಾರೆ? ಸಿದ್ಧಾರ್ಥ್ ಮನೆಗೆ ಆ ಮಾಸ್ಕ್ ಹೇಗ್ ಬಂತು? ನನ್ ಮಗನನ್ನ ಕತ್ಕೊಂಡು ಹೋದ. ಆ ಮನುಷ್ಯಂಗೂ ಮತ್ತು ಸಿದ್ಧಾರ್ಥ್ಗೂ ಏನ್ ಸಂಬಂಧ? ಸಿದ್ಧಾರ್ಥ್ ಯಾಕೆ ನನ್ ಮಗಳು ನೋಡಿ ಶಾಕ್ ಆದ? ನನ್ ಮಗಳು ಸಿಹಿನ ಅವ್ನಿ ಮುಂಚೆ ನೋಡಿದ್ನ? ನಮ್ ಕಾಲ್ ಮಾಡಿ ಬೆಂಗಳೂರು ಕರ್ಸ್ಕೊಂಡ ಆ ವ್ಯಕ್ತಿ ಯಾರು? ಇದ್ರಲ್ಲೇನಾದ್ರೂ ಮೋಸ ಅಡ್ಗಿದ್ಯಾ? ಇನ್ನು ಅಕ್ಷತ್ನ ತಾತನವರು ನನ್ನ ಫ್ಯಾಕ್ಟ್ರಿ ಹಿಂದೆ ಯಾಕೆ ಬಿದ್ದಿದ್ದಾರೆ? ಅಷ್ಟಕ್ಕೂ 6 ವರ್ಷಕ್ಕೆ ಮುಂಚೆ ನಾನು ಗರ್ಭಿಣಿ ಆಗೋಕೆ ನಿಜವಾದ ಕಾರಣ ಯಾರು? ಸಿದ್ಧಾರ್ಥ್ ಮಾತ್ ಕೇಳಿ ಪ್ರೀತಮ್ಗೆ ಆಶ್ಚರ್ಯ ಆಯ್ತು. ಏನಂದೆ ನೀನು? ವಾಶ್ರೂಮಾ? ಇಲ್ಲೇ ಗರ ಬಡ್ದಿರೋ ತರ ನಿಂತಿದ್ದಾನೆ ಅಂತ. ಅವನ ಆ ಕಡೆ ಹೋಗ್ತಿದ್ದ ಹಾಗೆ ಆಯ್ರಾ ಮತ್ತೆ ಸಿಹಿ ವಾಶ್ರೂಮಿಂದ ಆಚೆ ಬಂದ್ರು. ಮತ್ತೊಂದು ಹೊಸ ಮುಂಜಾವು ಹುರುಪಿಂದ ಶುರುವಾಗಿತ್ತು. ಪ್ರೆಸಿಡೆನ್ಷಿಯಲ್ ಸೂಟ್ 401. ಆಯ್ರೋರು ಅನ್ಕೊಂಡಿದ್ದೆ. ನಾನ್ ಕೂಡ ಬೆಂಗಳೂರಲ್ಲೇ ಇರೋದು ಅಂತ ಎಕ್ಸೈಟ್ ಆಗಿ ಹೇಳ್ದ ಪ್ರೀತಮ್. ವಾವ್, ಸೂಪರ್ ಅಂತ ಸಿಹಿ ಪ್ರೀತಮ್ಗೆ ಮೆಸೇಜ್ ಮಾಡಿದ್ಲು. ಓ ಎಸ್, ನಾನಂತೂ ನಿಮ್ ಬಿಗ್ ಫ್ಯಾನ್, ನಿಮ್ನ ನೋಡ್ಲೇಬೇಕು. ಹೌದು, ನೀವೆಲ್ಲಿರೋದು ಬೆಂಗಳೂರಲ್ಲಿ ಅಂತ ಪ್ರೀತಮ್ ಕೇಳ್ದ. ಕೂಡ್ಲೇ ಪುಟ್ಟ ಸಿಹಿ ಮೆಸೇಜ್ ಮಾಡಿದ್ಲು. ನಾನು ಇಂಟರ್ನ್ಯಾಷನಲ್ ಹೋಟೆಲ್ ರಿಗಾಲ್ನಲ್ಲಿರೋದು.
ಇದನ್ನ ಕೇಳಿ ಪ್ರೀತಮ್ಗೆ ಶಾಕ್ ಆಯ್ತು. ತಮ್ದೇ ಹೋಟೆಲ್ನಲ್ಲಿ ತನ್ನ ಫೇವ್ರೆಟ್ ಗೇಮರ್ ಇದ್ದಾಳೆ ಅನ್ನೋದು ಅವನಿಗೆ ನಂಬಕ್ಕೆ ಆಗ್ಲಿಲ್ಲ. ಇದು ನಮ್ದೇ ಹೋಟೆಲ್, ಇನ್ಯಾಕ್ ತಡ, ಈಗ್ಲೇ ಮೀಟ್ ಮಾಡೋಣವಾ ಅಂತ ಕೇಳ್ದ ಪ್ರೀತಮ್. ಸಿಹಿ ರಿಪ್ಲೈ ಮಾಡ್ಬೇಕು ಅನ್ನೋವಷ್ಟ್ರಲ್ಲೇ ಅವಳ ಫ್ಲಾಟ್ ಅಲ್ಲಿದ್ ಲ್ಯಾಂಡ್ಲೈನ್ ನಂಬರ್ ರಿಂಗ್ ಆಗೋದಕ್ ಶುರುವಾಯ್ತು. ಅದ್ನ ಕೇಳಿ ಆಯ್ರಾಗೆ ಎಚ್ಚರ ಆಯ್ತು. ಸಿಹಿ ಕೂಡ್ಲೆ ಫೋನ್ ಪಿಕ್ ಮಾಡಿ ಮಾತಾಡಿದ್ಲು. ನಂತರ ಆಯ್ರಾ ಕಡೆ ತಿರ್ಗಿ, ಮಮ್ಮಿ, ಯಾರೋ ಅಕ್ಷತ್ ಅಂತ ಕೆಳಗ್ ಬಂದಿದಾರಂತೆ ಅಂತ ಅಂದ್ಲು ಸಿಹಿ. ಇದ್ನ ಕೇಳಿ ಆಯ್ರಾ ಮುಖದ ಮೇಲೆ ಸ್ಮೈಲ್ ಮೂಡ್ತು. ಆಯ್ರಾ ರೆಡಿಯಾಗಿ ಕೆಳಗ್ ಬರುವಷ್ಟ್ರಲ್ಲಿ ಆಗ್ಲೇ 1 ಅವರ್ ಮೇಲಾಗಿತ್ತು. ಅರೆ, ನೀವ್ ಏರ್ಪೋರ್ಟ್ ಅಲ್ಲಿ ಸಿಕ್ಕಿದವ್ರಲ್ವಾ ಅಂತ ಅಕ್ಷತ್ನ ಕೇಳಿದ್ಲು. ಅಕ್ಷತ್ ಕೂಡ ಆಕ್ಟ್ ಮಾಡೋದಕ್ ಶುರು ಮಾಡ್ದ. ಅಯ್ಯೋ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ನಾನು ಅದೇ ಆಯ್ರಾ ಶರ್ಮಾನ ಹುಡುಕ್ತಾ ಇಲ್ಲಿಗ್ ಬಂದಿದ್ದೆ. ಅದೇ ಆ ಡುಮ್ಮಿ ಬರ್ತಾಳೆ ಅಂತ ಹೇಳಿದ್ನಲ್ಲ, ಅವಳು ಇದೇ ಹೋಟೆಲಲ್ಲಿ ಇದ್ದಾಳೆ ಅಂತ ಇಲ್ಲಿಗ್ ಬಂದೆ. ಛೇ, ನಿಮ್ದು ಅವಳ್ದು ಒಂದೇ ಹೆಸರು ಇರೋದ್ರಿಂದ ಎಷ್ಟು ಕನ್ಫ್ಯೂಷನ್ ಆಯ್ತು ನೋಡಿ. ಬೈ ದ ವೇ, ಐ ಆಮ್ ಅಕ್ಷತ್ ಅಂತ ತನ್ನ ಕೈನ ಮುಂದೆ ಚಾಚ್ದ. ಬಹುಶಃ ನಿಮ್ಮ ಆಯ್ರಾ ಇಲ್ಲೂ ಬಂದಿಲ್ಲ ಅನ್ಸತ್ತೆ. ಇದ್ನ ಕೇಳಿ ಅಕ್ಷತ್ ಅಂದ, ಹೋಗ್ಲಿ ಬಿಡಿ, ಬಹುಶಃ ದೇವ್ರು ನಿಮ್ಗೆ ಈ ಫ್ಲವರ್ ಬೊಕ್ಕೆ ಸಿಗ್ಬೇಕು ಅಂತ ಬರ್ದಿದ್ದಾನೇನೋ ಅಂತ ರೆಡ್ ರೋಸಸ್ ಇದ್ದ ಬೊಕ್ಕೆನ ಅವಳು ಎದ್ರು ಹಿಡ್ದ. ಆಯ್ರಾ ಎಲ್ ಸಿಟ್ಟಾಗ್ತಾಳೇನೋ ಅನ್ನೋ ಭಯನೂ ಅವನ್ ಮನ್ಸಲ್ಲಿತ್ತು. ಆದ್ರೆ ಆಯ್ರಾ ಸ್ಮೈಲ್ ಮಾಡ್ತಾ ಅಂದ್ಲು, ಬೇರೆ ಹುಡುಗಿಗ್ ತಂದಿರೋ ಫ್ಲವರ್ಸ್ ನಂಗ್ ಬೇಡ, ಬೇಕಿದ್ರೆ ಬೇರೆ ಫ್ಲವರ್ಸ್ ಕೊಡ್ಸಿ ಅಂತ ಕ್ಯೂಟಾಗಿ ಅವನನ್ನೇ ನೋಡ್ತಾ ಅಂದ್ಲು. ಅಕ್ಷತ್ಗೆ ಖುಷಿಲಿ ಆಕಾಶದಲ್ಲಿ ತೇಲಾಡೋ ಹಾಗಾಯ್ತು. ಎಲ್ಲಿಲ್ಲದ ಕಾನ್ಫಿಡೆನ್ಸ್ ಅವನಿಗೆ ಬಂದ್ಬಿಡ್ತು. ಬರೀ ಫ್ಲವರ್ಸ್ ಯಾಕೆ, ಬೇಕಿದ್ರೆ ಇದೇ ಹೋಟೆಲ್ ಅಲ್ಲಿ ಸಂಜೆ ಪಾರ್ಟಿನ ಕೊಡಿಸ್ತೀನಿ ಅಂತ ಆಯ್ರಾನ ಇಂಪ್ರೆಸ್ ಮಾಡಕ್ ನೋಡ್ದ. ಆಯ್ರಾ ಹುಬ್ಬು ಮೇಲೇರ್ಸಿ ಅಂದ್ಲು, ಬಟ್ ಅಕ್ಷತ್, ಈ ರಿಗಾಲ್ ಹೋಟೆಲ್ ತುಂಬಾ ಕಾಸ್ಟ್ಲಿ, ಇದನ್ನ ನಿಮ್ಗೆ ಅಫೋರ್ಡ್ ಮಾಡಕ್ ಆಗತ್ತಾ ಅಂತ ಅವನ್ನ ಕೆಣಕೋ ಥರ ಕೇಳಿದ್ಲು. ಇದನ್ನ ಕೇಳಿದ್ದೆ ಅಕ್ಷತ್ ಅಹಂಕಾರಕ್ಕೆ ಪೆಟ್ಟು ಬಿದ್ದಂಗಾಯ್ತು. ಮಿಸ್, ನನ್ನ ಯಾರು ಅಂತ ಅಂದ್ಕೊಂಡಿದ್ದೀರಾ? ಇಂಥ 10 ರಿಗಾಲ್ ಹೋಟೆಲ್ನ ಖರೀದಿ ಮಾಡೋಷ್ಟು ಹಣ ಇದೆ ನನ್ನ ಹತ್ರ. ಐ ಆಮ್ ದ ಫೇಮಸ್ ಇಂಡಸ್ಟ್ರಿಯಲಿಸ್ಟ್, ದ ಅಕ್ಷತ್ ರಾವ್. ಬೇಕಿದ್ರೆ ರಾತ್ರಿ 7 ಗಂಟೆಗೆ 5th ಫ್ಲೋರ್ ಅಲ್ಲಿ ಪಾರ್ಟಿ ಹಾಲ್ಗೆ ಬನ್ನಿ. ಬರೀ 1 ಟೇಬಲ್ ಅಷ್ಟೇ ಅಲ್ಲ, ಇಡೀ ಹಾಲ್ನೇ ಬುಕ್ ಮಾಡಿರ್ತೀನಿ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ದ. ಆಯ್ರಾ ಅವನನ್ನ ನೋಡಿ ಸ್ಮೈಲ್ ಮಾಡಿದ್ಲು. ಲೆಟ್ಸ್ ಸಿ ಮಿಸ್ಟರ್ ಅಕ್ಷತ್ ರಾವ್ ಅಂತ ಹೇಳ್ತಾ ಅಲ್ಲಿಂದ ಲಿಫ್ಟ್ ಕಡೆ ಹೊರಟ್ಲು. ಆಯ್ರಾನ ಹಿಂದಿಂದ ನೋಡ್ತಾ ಅಕ್ಷತ್ ಮನ್ಸಲ್ಲೇ, ಮ್ಯಾನ್, ಶೀಸ್ ಗಾರ್ಜಿಯಸ್ ಅಂತ ಅಂದ್ಕೊಂಡ. ಇತ್ತ ಲಿಫ್ಟ್ ಏರಿದ ಆಯ್ರಾ ಮುಖ ಸಡನ್ ಆಗಿ ಸೀರಿಯಸ್ ಆಯ್ತು. ಅವಳು ಏನೋ ಯೋಚಿಸಿ ತನ್ನ ಪಾಕೆಟ್ ಇಂದ ಫೋನ್ ಆಚೆ ತೆಗೆದು ಯಾರಿಗೋ ಮೆಸೇಜ್ ಮಾಡೋದಕ್ ಶುರು ಮಾಡಿದ್ಲು. ಇವತ್ತು ಸಂಜೆ ರಿಗಾಲ್ ಹೋಟೆಲ್ಗೆ 8 ಗಂಟೆಗೆ ಬಾ ಅಂತ ಆಯ್ರಾ ಆ ನಂಬರ್ಗೆ ಮೆಸೇಜ್ ಮಾಡಿದ್ಲು. ರಾತ್ರಿ ಆಗ್ಲೇ 7:15 ಆಗಿತ್ತು. ಅಕ್ಷತ್ ಆಯ್ರಾಗೋಸ್ಕರ ಕಾಯ್ತಾ ಇದ್ದ. ಇಡೀ ಹಾಲ್ನೇ ಬುಕ್ ಮಾಡ್ತೀನಿ ಅಂತ ಅವನು ಹೇಳಿದ್ನಾದ್ರೂ ಆವತ್ತು ಹೋಟೆಲ್ನವರು ಅದಕ್ ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಅದಕ್ಕೆ ತುಂಬಾ ಲಕ್ಸುರಿಯಸ್ ಸ್ವೀಟ್ನ ಬುಕ್ ಮಾಡಿದ್ದ. ತುಂಬಾ ಜನ ಆಲ್ರೆಡಿ ಪಾರ್ಟಿಲಿದ್ರು. ಅವರೆಲ್ಲ ಸಖತ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರು. ವೆಸ್ಟರ್ನ್ ಮ್ಯೂಸಿಕ್ ಲೈಟ್ ಆಗಿ ಪ್ಲೇ ಆಗ್ತಿತ್ತು. ಅದೇ ಟೈಮ್ಗೆ ಹಾಲ್ ಡೋರ್ ಓಪನ್ ಆಯ್ತು. ರೆಡ್ ಕಲರ್ ಸ್ಕರ್ಟ್, ಅದಕ್ ಮ್ಯಾಚ್ ಆಗೋ ರೆಡ್ ಲಿಪ್ಸ್ಟಿಕ್ ಹಾಕಿದ ಆಯ್ರಾ ಅಲ್ಲಿಗ್ ಬರ್ತಿದಂಗೆ ಅವಳು ಸೆಂಟರ್ ಆಫ್ ಅಟ್ರಾಕ್ಷನ್ ಆದ್ಲು. ಅಷ್ಟೊಂದ್ ಜನ ಹುಡುಗಿರಲ್ಲಿದ್ರೂನು ಆಯ್ರಾ ಸಿಂಪಲ್ ಬ್ಯೂಟಿ ಯುನೀಕ್ ಆಗಿ ಕಾಣಿಸ್ತಿತ್ತು. ಹುಡುಗರು ಕಣ್ಣು ಆಯ್ರಾ ಮೇಲ್ ಬಿದ್ದಿದ್ರಿಂದ ಉಳಿದೆಲ್ಲ ಹುಡುಗಿರ್ಗೂ ಅವಳ ಮೇಲೆ ಜಲಸ್ ಆಯ್ತು. ಬಟ್ ಆಯ್ರಾ ಕೇರ್ ಮಾಡದೆ ಸೈಲೆಂಟ್ ಆಗಿ ಒಂದ್ ಮೂಲೆ ಸೀಟ್ ಹುಡ್ಕೊಂಡು ಕೂತಿದ್ ಅಕ್ಷತ್ ಕಡೆ ಬಂದ್ಲು. ಹಲೋ ಅಂತ ಸ್ಮೈಲ್ ಮಾಡ್ತಾ ಅವನ್ ಎದ್ರು ಕೂತ್ಲು. ಸ್ವಲ್ಪ ಟೈಮಲ್ಲೇ ವೇಟರ್ ಬರ್ತಿದಂಗೆ ಅಕ್ಷತ್ ಅಂತೂ ಆಯ್ರಾನ ಇಂಪ್ರೆಸ್ ಮಾಡೋದಕ್ಕೆ ಆ ರೆಸ್ಟೋರೆಂಟ್ ಕಾಸ್ಟ್ಲಿಯಸ್ಟ್ ಶಾಂಪೇನ್ ಫುಡ್ ಆರ್ಡರ್ ಮಾಡ್ದ. ತಾನು ಕಾಕ್ಟೇಲ್ ಕುಡಿಯೋದಕ್ ಸ್ಟಾರ್ಟ್ ಮಾಡ್ದ. ಅದ್ ಯಾಕೋ ಅವನಿಗೆ ಸ್ವಲ್ಪ ಟೈಮಲ್ಲೇ ನಶೆ ಏರೋದಕ್ ಶುರುವಾಯ್ತು. ಯು ಸೋ ಗಾರ್ಜಿಯಸ್ ಅಂತ ಅವಳನ್ನೇ ನೋಡ್ತಾ ಅಂದ ಅಕ್ಷತ್. ಆಯ್ರಾ ತಲೆಯಲ್ಲಿ ಬೇರೆ ಏನೋ ಯೋಚನೆ ಓಡ್ತಾ ಇತ್ತು. ಆದ್ರೂ ಅವಳು ಶಾಂಪೇನ್ ಸಿಪ್ ಮಾಡ್ತಾ, ಅಕ್ಷತ್, ಯು ಸೋ ಹ್ಯಾಂಡ್ಸಮ್, ದೊಡ್ಡ ಬಿಸ್ನೆಸ್ ಮ್ಯಾನ್, ಆದ್ರೂ ನೀನ್ಯಾಕೆ ಇನ್ನು ಮದ್ವೆ ಆಗಿಲ್ಲ? ಆ ಆಯ್ರಾ ಶರ್ಮಾ ಜೊತೆ ಎಂಗೇಜ್ಮೆಂಟ್ ಬ್ರೇಕ್ ಆಯ್ತಲ್ಲ, ನೆಕ್ಸ್ಟ್ ಏನ್ ಪ್ಲಾನ್ಸ್ ನಿಂದು? ಬೇರೆ ಯಾರಾದ್ರೂ ಹುಡುಗಿ ಇದ್ದಾಳ ಅಂತ ಕೇಳ್ದ. ಇದ್ನ ಕೇಳಿ ಅಕ್ಷತ್ಗೆ ಆಶ್ಚರ್ಯ ಆಯ್ತು. ನನ್ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಹೇಗ್ ಗೊತ್ತು ಅಂತ ಅವನು ಕನ್ಫ್ಯೂಷನ್ ಅಲ್ಲಿ ಅವಳನ್ನೇ ನೋಡ್ದ. ಬೆಂಗಳೂರಲ್ಲಿ ನಂಗೆ ತುಂಬಾ ಜನ ಎಲೀಟ್ ಫ್ರೆಂಡ್ಸ್ ಇದ್ದಾರೆ. ನಾನು ನಿನ್ ಬಗ್ಗೆ ಬೆಳಗ್ಗೆಯಿಂದ ರಿಸರ್ಚ್ ಮಾಡಿದೀನಿ ಅಂದ್ಲು. ಅಕ್ಷತ್ಗೆ ಇದ್ನ ಕೇಳಿ ಖುಷಿ ಆಯ್ತು. ಈ ಹುಡ್ಗಿ ತನ್ ಬಗ್ಗೆ ನಿಜವಾಗ್ಲೂ ಇಂಟ್ರೆಸ್ಟೆಡ್ ಇದ್ದಾಳೆ ಅಂತ ಅನ್ಸಿ ಅವನು ಉಬ್ಬೋದ.
ಆ ಪಾರ್ಟಿ ಹಾಲಲ್ಲಿ ಲೈಟ್ಸ್ ಡಿಮ್ ಆಗ್ತಾ ಹೋದ್ವು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೋರಾಗ್ತಾ ಹೋಗಿತ್ತು. ಅಕ್ಷತ್ ಫುಲ್ ನಶೆಲಿದ್ದ. ನನಗ್ ಯಾರು ಗರ್ಲ್ ಫ್ರೆಂಡ್ಸ್ ಇಲ್ಲ, ಬಟ್ ಹೂ ನೋಸ್, ನೀನೇ ನನ್ ಗರ್ಲ್ ಚಾರ್ಮಿಂಗ್ ಆಗ್ಬೋದಲ್ವಾ? ಹಾಗಿದ್ರೆ ಇದನ್ನ ಡೇಟ್ ಅಂತ ಭಾವಿಸ್ಬೋದಾ ಅಂತ ಅವನು ಆಯ್ರಾ ಕೈನ ತನ್ನ ಬೆರಳಿಂದ ಸವರ್ತಾ ಕೇಳ್ದ. ಆಯ್ರಾ ಸ್ಮೈಲ್ ಮಾಡ್ತಾ, ವೈ ನಾಟ್? ಆದ್ರೆ ಫಸ್ಟ್ ನಂಗೆ ನಿನ್ ಬಗ್ಗೆ ಎಲ್ಲ ತಿಳ್ಕೋಬೇಕು. ನಿಜ ಹೇಳು, ನೀನ್ಯಾಕಿಷ್ಟು ವರ್ಷ ಆದ್ರೂ ಆ ಡುಮ್ಮಿ ಆಯ್ರಾಗೋಸ್ಕರ ವೇಟ್ ಮಾಡ್ತಿದ್ಯಾ? ನಂಗ್ ಸುಳ್ಳು ಹೇಳೋರ್ ಕಂಡ್ರೆ ಆಗಲ್ಲ. ನಿಜ ಹೇಳಿದ್ರೆ ಇದು ಡೇಟ್ ಹೌದೋ ಅಲ್ವೋ ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಇದ್ನ ಕೇಳಿ ಅಕ್ಷತ್ ಎದೆ ಉನ್ಮಾದದಿಂದ ಬೀಟ್ ಮಾಡಕ್ ಶುರು ಮಾಡ್ತು. ಫಸ್ಟೇ ನಶೆಲಿದ್ದ ಅವನಿಗೆ ಇನ್ನಷ್ಟು ತಲೆಗೇರ್ತು. ಹೇಗಾದ್ರೂ ಮಾಡಿ ಈ ಆಯ್ರಾನ ತನ್ನೊಳಗ್ ಮಾಡ್ಕೋಬೇಕು ಅಂತ ಅನ್ಸಿ ಅವನ್ ಹೇಳ್ದ, ಇಟ್ಸ್ ಜಸ್ಟ್ ಅ ಬಿಸ್ನೆಸ್ ಡೀಲ್. ಆ ಪೆದ್ದಿ ಆಯ್ರಾ ನಾನು ಅವಳನ್ನ ಇಷ್ಟಪಟ್ಟು ಮದುವೆ ಆಗೋಕ್ ಒಪ್ಕೊಂಡಿದೀನಿ ಅಂದ್ಕೊಂಡಿದ್ಲು. ಆದ್ರೆ ನನಗ್ ಬೇಕಾಗಿದ್ದು ಅವಳಲ್ಲ, ಅವಳ ಹೆಸರಲ್ಲಿರೋ ಫಿಸಿಯೋಸ್ ಫಾರ್ಮಾ ಕಂಪನಿ. ಅದು ನಂಗೆ ಸಿಕ್ತು ಅಂದ್ರೆ ಕೇವಲ 5 ವರ್ಷದಲ್ಲೇ ಇಂಡಿಯಾಸ್ ರಿಚೆಸ್ಟ್ ಫ್ಯಾಮಿಲೀಸ್ನಲ್ಲಿ ನಮ್ ಫ್ಯಾಮಿಲಿನೂ ಒಂದಾಗತ್ತೆ ಅಂದ. ನಂತರ ಮಾತ್ ಮುಂದುವರಿಸ್ತಾ, ಇದೆಲ್ಲ ಕೇಳಿ ನಾನ್ ತುಂಬಾ ಕೆಟ್ಟವನು ಅಂತ ಅನಿಸ್ತಿರ್ಬೇಕಲ್ವಾ ನಿನ್ಗೆ ಅಂತ ಡೌಟಲ್ಲಿ ಕೇಳ್ದ. ಆಯ್ರಾ ಹೆದ್ರಿ ಎದ್ ಹೋಗ್ಬೋದು ಅನ್ನೋ ಡೌಟ್ ಅವನಿಗಿತ್ತು. ಆದ್ರೆ ಆಯ್ರಾ ಮಾತ್ರ ಮಾದಕವಾಗಿ ಅವನ್ನೇ ನೋಡ್ತಾ, ಐ ಲೈಕ್ ಬ್ಯಾಡ್ ಬಾಯ್ಸ್. ಬಿಸ್ನೆಸ್ ಡೀಲ್ಸ್ ಅಲ್ಲಿ ಇಂಥ ಟ್ರಿಕ್ಸ್ ಯೂಸ್ ಮಾಡಿಲ್ಲ ಅಂದ್ರೆ ಬೆಳೆಯೋದಕ್ಕಾಗಲ್ಲ ಅಂತ ಕಣ್ಮಿಟಕ್ಸಿದ್ಲು. ನಂತರ ಅವಳು ತನ್ನ ಫೋನ್ ತೆಗೆದು ಯಾರಿಗೋ ಮೆಸೇಜ್ ಮಾಡಿ ನಂತರ ಅಕ್ಷತ್ ನೋಡಿ ಸ್ಮೈಲ್ ಮಾಡಿದ್ಲು. ಅಕ್ಷತ್ಗಂತೂ ಸ್ವರ್ಗಾನೇ ಭೂಮಿಗಿಳಿದ್ ಬಂದಂಗ ಅನಿಸ್ತು. ಅವನು ಅವಳನ್ನೇ ನೋಡ್ತಾ ಇನ್ನೊಂದ್ ಪೆಗ್ ಕುಡ್ದ. ಇತ್ತ ತನ್ನ ಆಫೀಸ್ ರೂಮಲ್ಲಿ ಸಿದ್ಧಾರ್ಥ್ ಭರದ್ವಾಜ್ ಲ್ಯಾಪ್ಟಾಪ್ ಅಲ್ಲಿ ಏನೋ ಚೆಕ್ ಮಾಡ್ತಾ ಕೂತಿದ್ದ. ಅವನಿಗೊಂದ್ ಕಾಲ್ ಬಂತು. ಡಾಕ್ಟರ್ ಸಂಯುಕ್ತನ ಟ್ರೇಸ್ ಮಾಡಕ್ಕೆ ಅಂತ ಅವನು ತನ್ನ ಫ್ರೆಂಡ್ ಸಹಾಯ ತಗೊಂಡಿದ್ದ. ಹಲೋ ಅಂತ ಸೀರಿಯಸ್ ಆ ಟೋನಲ್ಲಿ ಹೇಳ್ದ ಸಿದ್ಧಾರ್ಥ್. ಸಿದ್ಧಾರ್ಥ್, ನಿಂಗೊಂದು ಶಾಕಿಂಗ್ ನ್ಯೂಸ್. ಆ ಡಾಕ್ಟರ್ ಸಂಯುಕ್ತ ಬೇರೆ ಎಲ್ಲೂ ಇಲ್ಲ, ಅವರು ನಿಮ್ ಹೋಟೆಲಲ್ಲೇ ಇರೋದು. ಅವ್ರ ಫೋನ್ ಟ್ರೇಸ್ ಆಗ್ತಿದೆ. ಶಿ ಇಸ್ ವೆರಿ ನಿಯರ್ ಟು ಯು, ಚೆಕ್ ಫಾಸ್ಟ್ ಅಂತ ಆ ಕಡೆಯಿಂದ ಅವ್ನ್ ಫ್ರೆಂಡ್ ಹೇಳ್ದ. ಕಾಲ್ ಕಟ್ ಮಾಡಿ ಸಿದ್ಧಾರ್ಥ್ ಶಾಕ್ ಅಲ್ಲಿ ಸೆಕ್ರೆಟರಿ ಕಡೆ ನೋಡಿ ಹೇಳ್ದ, ಡಾಕ್ಟರ್ ಸಂಯುಕ್ತ ನಮ್ ಹೋಟೆಲ್ ಒಳಗೆ ಇದಾರಂತೆ. ಏನಾಗ್ತಿದೆ ಇಲ್ಲಿ? ಅವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಇಲ್ಲಿ ಏನೋ ನಡೀತಾ ಇದೆ. ಫಸ್ಟ್ ಆ ಸಂಯುಕ್ತ ಶರ್ಮಾ ಫೈಂಡ್ ಔಟ್ ಮಾಡಬೇಕು ಅಂತ ಎದ್ ನಿಂತ. ಎಸ್ ಸರ್, ನಮ್ ಬಾಡಿ ಗಾರ್ಡ್ಸ್, ಹೋಟೆಲ್ ಸೆಕ್ಯೂರಿಟಿ ಗಾರ್ಡ್ಸ್ ಮತ್ತೆ ಎಲ್ಲ ಸ್ಟಾಫ್ಗೂ ಇಮ್ಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ದ ಸೆಕ್ರೆಟರಿ. ಗಲಾಟೆ ಆಗೋದು ಬೇಡ, ಬಟ್ ಅವರು ಎಲ್ಲ ಬಿಟ್ಟು ನಮ್ ಹೋಟೆಲ್ಗೆ ಯಾಕೆ ಬಂದ್ರು ಅಂತ ತಿಳ್ಕೋಬೇಕು. ಫಸ್ಟ್ ನಾವು ಅವರನ್ನ ಹುಡುಕ್ಬೇಕು, ಗೆಟ್ ಫಾಸ್ಟ್ ಅಂತ ಹೇಳಿದ ಸಿದ್ಧಾರ್ಥ್ ಅವನ ಆಫೀಸ್ ರೂಮಿಂದ ಆಚೆ ಬಂದ. ಡಾಕ್ಟರ್ ಸಂಯುಕ್ತ ಹೇಗಿರಬಹುದು ಅನ್ನೋ ಸಣ್ಣ ಐಡಿಯಾ ಕೂಡ ಅವನಿಗಿರ್ಲಿಲ್ಲ. ಸಿದ್ಧಾರ್ಥ್ ನೇರವಾಗಿ ರಿಸೆಪ್ಷನಿಸ್ಟ್ ಹತ್ರ ಬಂದವನೇ ಗೆಸ್ಟ್ ಲಿಸ್ಟ್ ಓಪನ್ ಮಾಡಿಸ್ದ. ಡಾಕ್ಟರ್ ಸಂಯುಕ್ತ ನಮ್ ಗೆಸ್ಟಾ, ಪ್ಲೀಸ್ ಚೆಕ್ ಅಂತ ಕೇಳ್ದ. ರಿಸೆಪ್ಷನಿಸ್ಟ್ ಬೇಗ ಬೇಗ ಚೆಕ್ ಮಾಡಿ, ನೋ ಸರ್ ಅಂತ ಯಾವ ಹೆಸರಿನವರು ನಮ್ ಗೆಸ್ಟ್ ಅಲ್ಲ ಅಂತ ಕೂಲಾಗಿ ಹೇಳಿದ್ಲು. ಆಗ ಸೆಕ್ರೆಟರಿ ಏನೋ ಯೋಚನೆ ಮಾಡಿ, ಸರ್ ಮೇ ಬಿ ಅವರು ರೂಮ್ ತಗೊಳ್ದೇ ಇರಬಹುದು, ಬಟ್ ನಮ್ಮ ರೆಸ್ಟೋರೆಂಟ್ಗೋ ಅಥವಾ ಪಾರ್ಟಿ ಹಾಲ್ಗೋ ವಿಸಿಟ್ ಮಾಡಿರ್ಬೇಕು. ನಾವ್ ಅಲ್ಲೇ ಹೋಗಿ ಹುಡ್ಕೋದ್ ಬೆಟರ್ ಅಂತ ಹೇಳ್ದ. ಬಾಡಿ ಗಾರ್ಡ್, ಸೆಕ್ರೆಟರಿ, ಸಿದ್ಧಾರ್ಥ್ ಎಲ್ರೂ ಡಾಕ್ಟರ್ ಸಂಯುಕ್ತನ ಹುಡ್ಕೊಂಡು ಇಡೀ ರೆಸ್ಟೋರೆಂಟ್, ಹೋಟೆಲ್ ಲಾಬಿ ಎಲ್ಲಾ ಕಡೆ ಹುಡ್ಕೋದಕ್ ಶುರು ಮಾಡಿದ್ರು. ತನ್ನ ಹ್ಯಾಕರ್ ಫ್ರೆಂಡ್ ಜೊತೆ ಬ್ಲೂಟೂತ್ ಕಾಲಲ್ಲಿದ್ದ ಸಿದ್ಧಾರ್ಥ್ ಅವನಿಗೆ ಸಂಯುಕ್ತ ಶರ್ಮಾ ಯಾಕೆ ತಮ್ಮ ಹೋಟೆಲ್ಗೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳೇಬೇಕಾಗಿತ್ತು. ಆದ್ರೆ ತಾನ್ ಹುಡುಕ್ತಿರೋ ಡಾಕ್ಟರ್ ಸಂಯುಕ್ತ ಶರ್ಮಾ ಬೇರೆ ಯಾರೂ ಅಲ್ಲ, ತನ್ನ ಫ್ಲಾಟ್ ಪಕ್ಕದಲ್ಲೇ ಇರೋ ಆಯ್ರಾ ಅಂತ ಅವನಿಗೆ ಸುಳುವೂ ಇರ್ಲಿಲ್ಲ. ಇತ್ತ ಪಾರ್ಟಿ ಹಾಲಲ್ಲಿ ಜೋರಾಗಿ ಮ್ಯೂಸಿಕ್ ಪ್ಲೇ ಆಗ್ತಾನೆ ಇತ್ತು. ಆಯ್ರಾಗೆ ಅಕ್ಷತ್ನಿಂದ ಇನ್ನಷ್ಟು ಇನ್ಫಾರ್ಮೇಶನ್ ಬೇಕಿತ್ತು. ಅವಳು ಆಶ್ಚರ್ಯದಲ್ಲೇ ಕೇಳಿದ್ಲು, ಆ ಫಿಸಿಯೋಸ್ ಫಾರ್ಮಸಿ ಬಗ್ಗೆ ನಾನು ಕೇಳಿದ್ದೀನಿ ಅಕ್ಷತ್, ಆದ್ರೆ ಅದೀಗ ಲಾಸ್ ಅಲ್ಲಿದೆ ಅಲ್ವಾ, ಅದ್ರಿಂದ ನೀನ್ ಹೇಗ ಶ್ರೀಮಂತ ಆಗ್ತೀಯಾ ಅಂದ್ಲು. ತನ್ನ ಎದುರು ಕೂತಿರೋ ಈ ಬ್ಯೂಟಿಫುಲ್ ಗರ್ಲ್ ಐ ಲೈಕ್ ಬ್ಯಾಡ್ ಬಾಯ್ಸ್ ಅಂದಿದ್ ಕೇಳಿ ಅಕ್ಷತ್ಗೆ ಆಗ್ಲೇ ತಲೆ ಗಿರ್ ಅಂದಿತ್ತು. ತಾನೆಂಥ ಚಾಣಾಕ್ಷ ಅನ್ನೋದನ್ನ ತೋರ್ಸೋದಕ್ಕೆ ಅವನು ಎಲ್ಲಾ ಇನ್ಫಾರ್ಮೇಶನ್ ಅವಳಿಗೆ ಹೇಳೋಕ್ ಮುಂದಾದ. ಅಕ್ಷತ್ ತನ್ನ ಕಾಕ್ಟೇಲ್ ಸವರ್ತಾ ಅಂದ, ಇಂಡಿಯಾ ಅಲ್ಲ, ಇಡೀ ವಿಶ್ವದಲ್ಲೇ ಇಂಪಾಸಿಬಲ್ ಅನ್ಕೊಂಡಿರೋ ಒಂದ್ ರಿಸರ್ಚ್ ಆ ಕಂಪನಿಲಿ ನಡೆದಿದೆ ಅಂತ ನಮಗೆ ಇನ್ಫಾರ್ಮೇಶನ್ ಇದೆ. ಹಿಂದೆ ಡಾಕ್ಟರ್ ವಸುಂಧರಾ ಅಂತ ಒಬ್ಬ ಸೈಂಟಿಸ್ಟ್ ಇದ್ಲು. ಅವಳದೇ ಈ ಕಂಪನಿ. ತಾನ್ ಮಾಡಿದ ಸ್ಟೆಮ್ ಸೆಲ್ ರಿಸರ್ಚ್ ಬಗ್ಗೆ ಎಲ್ಲೂ ಒಂದ್ ಸಣ್ಣ ಇನ್ಫಾರ್ಮೇಶನ್ ಇಲ್ದೇ ಇರೋ ಹಾಗೆ ಮಾಡಿ ಎಲ್ಲ ಹೈಡ್ ಮಾಡಿ ಸತ್ ಹೋಗಿದ್ದಾಳೆ. ಬ್ಲಡಿ ಬಿಚ್
ಆ ಕಂಪನಿ ನಂದಾಗೋವರೆಗೂ ಆ ರಹಸ್ಯ ನನ್ ಕೈಗೆ ಸಿಗಲ್ಲ ಅಂತ ಹೇಳಿ ಆಯ್ರಾನ ನೋಡಿ ಮಾತ್ ಮುಂದ್ವರಿಸ್ದ. ಡಾಕ್ಟರ್ ವಸುಂಧರಾ ಆಯ್ರಾಳ ಅಮ್ಮ ಆಗಿದ್ಲು. ಅವನು ತನ್ನ ತಾಯಿನ ಬ್ಲಡಿ ಬಿಚ್ ಅಂದಿದ್ ಕೇಳಿ ಅವಳಿಗೆ ಕೋಪ ಬಂತು. ಆದ್ರೆ ತನ್ನ ತಾಯಿ ಬಗ್ಗೆ ಅಕ್ಷತ್ ಇದ್ಯಾವ್ದೋ ಹೊಸ ಇನ್ಫಾರ್ಮೇಶನ್ ಕೊಡ್ತಿರೋದ್ ನೋಡಿ ಆಯ್ರಾಗೆ ಶಾಕ್ ಆಯ್ತು. ಈಗ ಅವಳಿಗೆ ತನಗ್ ಗೊತ್ತಿಲ್ಲದೆ ಇರೋ ಅನೇಕ ರಹಸ್ಯಗಳು ಆ ಕಂಪನಿಲಿದೆ ಅಂತ ಅನ್ಸಕ್ ಶುರುವಾಯ್ತು. ಹಾಗಿದ್ರೆ ತನ್ನ ಅಮ್ಮನ ಸಾವಿಗೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಇದ್ರಲ್ಲಿ ಯಾರ್ಯಾರು ಶಾಮಿಲಾಗಿದ್ದಾರೆ ಅನ್ನೋ ಪ್ರಶ್ನೆ ಅವಳ ತಲೆಲಿ ಓಡೋದಕ್ ಶುರು ಮಾಡ್ತು. ಅವಳಿಗೆ ಎಲ್ರ ಮೇಲೂ ಸಿಟ್ಟು ಬರೋದಕ್ ಶುರುವಾಯ್ತು, ಎಸ್ಪೆಷಲಿ ಅಕ್ಷತ್ ಮೇಲೆ. ಆದ್ರೆ ಅವನಿಂದ ತಿಳ್ಕೋಬೇಕಾಗಿರೋ ಇಂಪಾರ್ಟೆಂಟ್ ವಿಷಯ ಇನ್ನೊಂದಿತ್ತು. ಅದಕ್ಕೆ ತನ್ನ ಸಿಟ್ಟು ಕಂಟ್ರೋಲ್ ಮಾಡ್ತಾ ಆಯ್ರಾ, ಅಕ್ಷತ್, ಆಯ್ರಾಗೆ ಟ್ವಿನ್ಸ್ ಆಗಿದ್ವಂತೆ, ನಿಜನಾ? ಅವು ಎಲ್ಲಿವೆ ಈಗ ಅಂತ ಕೇಳಿದ್ಲು. ಇದನ್ನ ಕೇಳಿ ಅಕ್ಷತ್ ಒಂದು ಕ್ಷಣಕ್ಕೆ ಆಯ್ರಾನೇ ನೋಡ್ದ. ನಂತ್ರ ಅಂದ, ವಾಟ್ ರಿಯಲಿ? ಆ ವಿಷಯದ ಡೀಟೇಲ್ಸ್ ನಂಗೆ ಗೊತ್ತಿಲ್ಲ. ಆದ್ರೆ ಆ ಡುಮ್ಮಿ ನನ್ ಡ್ರೀಮ್ನೇ ಹಾಳ್ ಮಾಡಿದ್ಲು. ಅವಳನ್ನ ಮದ್ವೆ ಆಗಿ ಆ ಕಂಪ್ನಿನ ನನ್ನ ಹೆಸರಿಗೆ ಮಾಡ್ಕೊಂಡು ಆಮೇಲೆ ಅವಳನ್ನ ಬಿಟ್ಬಿಡೋಣ ಅನ್ನೋದು ನನ್ ಪ್ಲಾನ್ ಆಗಿತ್ತು. ಆದ್ರೆ ಮದ್ವೆಗ್ ಮುಂಚೆನೆ ಅವಳು ಪ್ರೆಗ್ನೆಂಟ್ ಆಗಿ ಬಂದಿದ್ಲು. ಅವಳನ್ನ ಮದ್ವೆ ಆಗಿದ್ರೆ ಆ ಮಕ್ಕಳು ನನವಾಗ್ತಿದ್ವು. ಬ್ಲಡಿ ಇಡಿಯಟ್! ತನ್ನ ಮಕ್ಕಳಿಗೆ ತಂದೆ ಯಾರು ಅನ್ನೋದೇ ಅವಳಿಗೆ ತಿಳಿದಿಲ್ವಂತೆ ಅಂದ. ಅಕ್ಷತ್ಗೆ ತನ್ನ ಮಕ್ಕಳ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಅನ್ನೋದ್ ಕೇಳಿ ಆಯ್ರಾಗೆ ಮತ್ತೆ ಬೇಜಾರಾಯ್ತು. ಆಯ್ರಾ ಏನೂ ಮಾತಾಡ್ದೆ ಸುಮ್ನೆ ಕೂತಿರೋದನ್ನ ಒಬ್ಸರ್ವ್ ಮಾಡ್ದ ಅಕ್ಷತ್. ಅವಳು ಹಾಕಿದ ಆ ಸ್ಕರ್ಟ್, ಅವಳ ನುಣುಪಾದ ಕಾಲು, ಹೈ ಹೀಲ್ಸ್, ಆ ಕೆಂಪು ಡ್ರೆಸ್, ಅವಳ ಪರ್ಫೆಕ್ಟ್ ದೇಹ ನೋಡಿ ಅವನಿಗೆ ಮತ್ತಷ್ಟು ನಶೆ ಇರೋದಕ್ ಶುರುವಾಯ್ತು. ಅವನು ನಿಧಾನಕ್ಕೆ ಟೇಬಲ್ ಹತ್ರ ವಾಲ್ತಾ ಅವಳನ್ನ ಕಿಸ್ ಮಾಡೋದಕ್ಕೆ ಅವಳ ಹತ್ರ ಹೋದ. ಆಯ್ರಾ ಮಾದಕವಾಗಿ ಅವನನ್ನ ನೋಡಿ ನಂತರ ವ್ಯಂಗ್ಯವಾಗಿ ಸ್ಮೈಲ್ ಮಾಡಕ್ ಶುರು ಮಾಡಿದ್ಲು. ಆಯ್ರಾ ಅವನ್ನ ತಡಿತಾ ಅಂದ್ಲು, ಅಕ್ಷತ್, ನಿನ್ ಹಿಂದೆ ಯಾರೋ ನಿಂತಿದ್ದಾರೆ ನೋಡು. ಅಕ್ಷತ್ ಕನ್ಫ್ಯೂಷನ್ ಅಲ್ಲಿ ಹಿಂದೆ ತಿರುಗಿ ನೋಡ್ದ. ಒಂದ್ ಕ್ಷಣ ಅವನ್ ಹಾರ್ಟ್ ಬೀಟೆ ನಿಂತಂಗಾಯ್ತು. ಹಾಗಿದ್ರೆ ಅಕ್ಷತ್ ಹಿಂದೆ ನಿಂತಿದ್ದವ್ರು ಯಾರು? ಆಯ್ರಾನೇ ಡಾಕ್ಟರ್ ಸಂಯುಕ್ತ ಅಂತ ಸಿದ್ಧಾರ್ಥ್ಗೆ ಗೊತ್ತಾಗತ್ತಾ? ಆಯ್ರಾ ತನ್ನ ಸೀಕ್ರೆಟ್ನ ಹೇಗ್ ಉಳಿಸ್ಕೋತಾಳೆ? ಅಷ್ಟಕ್ಕೂ ಆಯ್ರಾ ಹಿಂದೆ ಇರೋ ರಹಸ್ಯ ಏನು? ಆಯ್ರಾ ಸಿಹಿ ಅಂದ್ಕೊಂಡು ರೋಹನ್ನ ಕರೀತಿದ್ಲು. ಈ ರೋಹನ್ ಅಂತೂ ಸಿಹಿ ಜೊತೆ ಹೋಗೋಕೆ ರೆಡಿ ಆಗಿದ್ದನ್ನು ಮರ್ತು ಯಾವ್ದೋ ಮಾಯಾಲೋಕ ಪ್ರವೇಶ ಮಾಡ್ದ ಹಾಗೆ ಅವಳ ಹಿಂದೆ ನಡೆದ. ಅವರಿಬ್ರು ಹೋಟೆಲಿಂದ ಸ್ವಲ್ಪ ದೂರದಲ್ಲಿರೋ ಕೆಫೆಗೆ ಪಿಜ್ಜಾ ತಿನ್ನಕ್ ಹೋದ್ರು. ರೋಹನ್ಗಂತೂ ಆಯ್ರಾನ ಎಷ್ಟು ನೋಡಿದ್ರೂ ನೋಡ್ತಾನೇ ಇರ್ಬೇಕು ಅನಿಸ್ತಿತ್ತು. ಅವಳು ಸಾಫ್ಟ್ ಕೈ, ಪಿಂಕ್ ಕೆನ್ನೆ, ಪ್ರೀತಿ ಮಾತಿಂದ ಅವನು ಅವಳೇ ತನ್ನಮ್ಮ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದ. ಬೆರಗಿನ ನೋಟದಲ್ಲಿ ಅವಳನ್ನ ನೋಡ್ತಿದ್ದ ರೋಹನ್ನ ಗಮನಿಸಿ ಆಯ್ರಾ ಸರ್ಪ್ರೈಸ್ ಆದ್ಲು. ಸಿಹಿ ಸಿದ್ಧಾರ್ಥನ ನೋಡಿದ್ಮೇಲೆ ಅವಳ ಕಣ್ಣಲ್ಲಿ ಖುಷಿಯಿಂದ ನೀರ್ ತುಂಬಿಕೊಳ್ತು. ಅವಳ ಹ್ಯಾಂಡ್ಸಮ್ ಅಪ್ಪನ್ನ ಎಷ್ಟ್ ಸರಿ ನೋಡಿದ್ರು ಅವಳಿಗೆ ತೃಪ್ತಿ ಆಗ್ತಿರ್ಲಿಲ್ಲ. ಆ ಸಂತೋಷನ ತಡ್ಕೊಳಕಾಗ್ದೆ ಅವಳ ಕೈಯೆಲ್ಲ ಶೇಕ್ ಆಗ್ತಿತ್ತು. ಸಿಹಿ ಮುಂದೆ ನಿಂತ ಸಿದ್ಧಾರ್ಥನ ಅಡಿಯಿಂದ ಮುಡಿವರೆಗೂ ನೋಡಿದ್ಲು. ಅವಳಿಗೆ ನಂಬೋದಕ್ಕೆ ಆಗ್ಲಿಲ್ಲ. ಅವಳ ಮನ್ಸಲ್ಲಿ ನನ್ನಪ್ಪ ಹೇಗಿರ್ಬೇಕು ಅನ್ನೋ ಇಮ್ಯಾಜಿನೇಷನ್ ಇತ್ತೋ ಹಾಗೆ ಇದ್ದ ಸಿದ್ಧಾರ್ಥ್. ಬಿಟ್ಟ ಕಣ್ ಹಾಗೇ ಬಿಟ್ಟು ಬಾಯಿ ಕಳ್ಕೊಂಡು ನೋಡ್ತಿದ್ದ ಸಿಹಿನ ನೋಡಿ ಸಿದ್ಧಾರ್ಥ್ ಸರ್ಪ್ರೈಸ್ ಆದ. ತನ್ ಮಾತಿಂದ ಮಗನಿಗ್ ಬೇಸರ ಆಗಿರ್ಬೇಕು ಅಂದ್ಕೊಂಡು ಸಿಹಿ ಹತ್ರ, ಸಾರಿ ಕಂದ, ಬೇಜಾರಾಯ್ತಾ? ನೀನು ನಿನ್ ಡ್ಯಾಡಿ ಮಾತ್ನ ಮೀರ್ಬಾರ್ದು. ಅದಿರ್ಲಿ, ಯಾಕಿಲ್ ಬಂದೆ ಅಂತ ಪ್ರೀತಿಯಿಂದ ಬೆನ್ನೇವರ್ಸಿ ಹೇಳ್ದ ಸಿದ್ಧಾರ್ಥ್. ಕೂಡ್ಲೆ ಸಿಹಿ ಸಿದ್ಧಾರ್ಥ್ಗೆ ಪಿಜ್ಜಾ ತಿನ್ನಕ್ಕೆ ಅಂತ ಕೂಲಾಗಿ ಹೇಳಿದ್ಲು. ಸಿದ್ಧಾರ್ಥ್ ಅವನ್ನ ಅಲ್ಲೇ ಇದ್ ಹಾಲಲ್ಲಿ ಕೂರ್ಸಿ ತಮ್ಮಲ್ ಸಿಗೋ ಬೆಸ್ಟ್ ಪಿಜ್ಜಾನ ಆರ್ಡರ್ ಮಾಡಿದ್ದ. ಸಿಹಿ ಒಂದ್ ಟೇಬಲ್ ಮುಂದೆ ಕೂತಿದ್ರೆ ಸಿದ್ಧಾರ್ಥ್ ಯಾವ್ದೋ ಫೋನ್ ಕಾಲ್ ಅಟೆಂಡ್ ಮಾಡ್ತಾ ಅಲ್ಲಿಂದಿಲ್ಗೆ ಓಡಾಡ್ತಾನೆ ಇದ್ದ. ಕಲರ್ಫುಲ್ ಪಿಜ್ಜಾ ಟೇಬಲ್ ಹತ್ರ ಬಂದಾಗ ಅವಳ ಬಾಯಲ್ಲಿ ನೀರ್ ಬಂತು. ಅದು ಅಲ್ದೆ ಫಸ್ಟ್ ಟೈಮ್ ಅಪ್ಪ ಕೊಡ್ಸಿದ್ ಪಿಜ್ಜಾ ತಿಂತಿದ್ಲು ಸಿಹಿ. ಆ ಖುಷಿ ಅಂತೂ ಎಕ್ಸ್ಪ್ಲೇನ್ ಮಾಡೋಕೆ ಸಾಧ್ಯ ಇರ್ಲಿಲ್ಲ. ಫೋನ್ ಕಾಲ್ ಮುಗ್ಸಿದ್ ಸಿದ್ಧಾರ್ಥ್ ಟೇಬಲ್ ಎದುರು ಬಂದ್ ಕೂತ. ಇವತ್ ಯಾಕೋ ರೋಹನ್ ಡಿಫ್ರೆಂಟ್ ಆಗಿ ಕಾಣ್ತಿದ್ದಾನಲ್ಲ ಅಂತ ಅನಿಸ್ತು. ಆದ್ರೆ ರೋಹನ್ ಮತ್ ಸಿಹಿ ಎಷ್ಟು ಐಡೆಂಟಿಕಲ್ ಆಗಿದ್ರು ಅಂದ್ರೆ ಅವ್ರಿಬ್ರ ನಡುವಿನ ಡಿಫ್ರೆನ್ಸ್ ಪತ್ತೆ ಹಚ್ಚೋದೇ ಕಷ್ಟ ಆಗ್ತಿತ್ತು. ಇಬ್ರು 5 ವರ್ಷದ ಮಕ್ಕಳಾಗಿದ್ರಿಂದ ಅವ್ರ ವಾಯ್ಸ್ ಕೂಡ ತುಂಬಾ ಸಿಮಿಲರ್ ಇತ್ತು. ಡ್ಯಾಡಿ, ತುಂಬಾ ಟೇಸ್ಟಿ ಆಗಿದೆ ಪಿಜ್ಜಾ, ಮಮ್ಮಿನೂ ಇರ್ಬೇಕಿತ್ತು ಅಂತ ಸಿಹಿ ಒಂದೊಂದೇ ಬೈಟ್ ತಿಂದ ಹೇಳಿದ್ಲು. ವಾಟ್,
ನಿಂಗೆ ಎಷ್ಟ್ ಸಾರಿ ಹೇಳೋದು ನಿಂಗೆ ಮಮ್ಮಿ ಇಲ್ಲ ಅಂತ? ಯಾವತ್ತೂ ನಿನ್ ಮಮ್ಮಿನ ನೆನ್ಸ್ಕೋಬಾರ್ದು. ನಾನೇ ನಿಂಗೆ ಮಮ್ಮಿ ಡ್ಯಾಡಿ ಎಲ್ಲ ಅಂತ ಜೋರಾಗಿ ಹೇಳ್ದ ಸಿದ್ಧಾರ್ಥ್. ಪಿಜ್ಜಾ ತಿಂತಿದ್ ಸಿಹಿ ಅವನ್ ಮಾತ್ನ ಕೇಳಿ ಬೆಚ್ಚಿ ಬಿದ್ಲು. ಅವನ್ ಮುಖ ಸಣ್ಣಗಾಯ್ತು. ಡ್ಯಾಡಿ, ಇಟ್ಸ್ ನಾಟ್ ಫೇರ್. ಪಾಪ ಮಮ್ಮಿ, ಅವ್ರು ತುಂಬಾ ಒಳ್ಳೆಯವ್ರು ಬೇಸರದಲ್ಲಿ ಹೇಳಿದ್ಲು. ಓ, ಈಗ ಅರ್ಥ ಆಯ್ತು ನಂಗೆ. ಆ ಪಕ್ಕದ ಫ್ಲಾಟಲ್ಲಿರೋ ಲೇಡಿ ನಿಂಗೆ ತಾನು ನಿನ್ ಮಮ್ಮಿ ಅಂತ ಹೇಳಿದ್ಲಾ? ಅವಳು ಸುಳ್ಳು ಹೇಳ್ತಿದ್ದಾಳೆ. ಅವಳು ನಿಮ್ಮಮ್ಮ ಅಲ್ಲ. ಅವಳನ್ನ ನಂಬೇಡ. ಶೀ ಈಸ್ ಅ ಚೀಟರ್. ಇಟ್ಸ್ ಮೈ ಫೈನಲ್ ವಾರ್ನಿಂಗ್ ಅಂತ ಸಿದ್ಧಾರ್ಥ್ ವಾರ್ನ್ ಮಾಡ್ದ. ಇದ್ನ ಕೇಳಿ ಸಿಹಿಗೆ ಸಿಟ್ಟು ಬಂತು. ನೋ, ನೀವೇ ಸುಳ್ಳು ಹೇಳ್ತಿದ್ದೀರಾ. ಅವರೇ ನನ್ ಮಮ್ಮಿ. ಯು ಆರ್ ಬ್ಯಾಡ್ ಅಂತ ರೇಗ್ತಾ ತನ್ನ ಕೈಲಿದ್ ಪಿಜ್ಜಾನ ಪ್ಲೇಟಲ್ಲೇ ಬಿಸಾಕಿ ಅಲ್ಲಿಂದ ಹೊರಟ್ಲು ಸಿಹಿ. ಅವನು ಸಿಹಿ ಹಿಂದೆ ಹಿಂದೆ ಬೇಗ ಬೇಗ ನಡೀತಾ ಬಂದು ವಾಟ್ ಆರ್ ಯು ಡೂಯಿಂಗ್ ಅಂತ ಅಂದ. ಸಿಹಿ ಮುಖನ ಚಿಕ್ಕದಾಗಿ ಮಾಡ್ಕೊಂಡು, ನಂಗೆ ಅರ್ಜೆಂಟ್ ಆಗಿ ವಾಶ್ರೂಮ್ಗೆ ಹೋಗ್ಬೇಕು, ಐ ಕಾಂಟ್ ಕಂಟ್ರೋಲ್, ಲೀವ್ ಮೀ ಅಂತ ಹೇಳಿದ್ಲು. ಸಿದ್ಧಾರ್ಥ್ಗಂತೂ ರೋಹನ್ ಇಷ್ಟು ಮಾತಾಡ್ತಿದ್ದಾನೆ ಅನ್ನೋದೇ ಖುಷಿ ವಿಚಾರ ಆಗಿತ್ತು. ಅವನು ಸಿಹಿ ಹಾಕಿದ್ ಕ್ಯಾಪ್ ಸರಿ ಮಾಡ್ತಾ, ಓ ಓಕೆ ಬಾ ಅಂತ ಹೇಳಿ ಅವಳ ಕೈ ಹಿಡಿದು ಹೋಟೆಲ್ ಲಾಬಿ ಹತ್ರ ಬಂದ. ನಂತರ ಲೆಫ್ಟ್ ಸೈಡ್ ಇರೋ ಜೆಂಟ್ಸ್ ಟಾಯ್ಲೆಟ್ ಕಡೆ ಕರ್ಕೊಂಡ್ ಬಂದ. ಸಿಹಿಗೆ ಒಂಥರ ಬ್ಯಾಡ್ ಫೀಲ್ ಆಯ್ತು. ಚೀ 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 ಡ್ಯಾಡಿ, ಇದು ಜೆಂಟ್ಸ್ ಟಾಯ್ಲೆಟ್, ಅಷ್ಟು ಗೊತ್ತಾಗಲ್ವಾ ನಿಂಗೆ ಅಂತ ಹೇಳಿ ಸಿಹಿ ಲೇಡೀಸ್ ಟಾಯ್ಲೆಟ್ ಕಡೆ ಹೋದ್ಲು. ಶಾಕ್ ಅಲ್ಲಿ ಏನೂ ಅರ್ಥ ಆಗದೆ ಸಿದ್ಧಾರ್ಥ್ ಅವಳನ್ನ ತಡೆದು ನಿಲ್ಸೋಕೆ ಟ್ರೈ ಮಾಡ್ದ. ಹೇ ನಿಂತ್ಕೋ ರೋಹನ್, ಸ್ಟಾಪ್, ಇಲ್ ಬಾ ಅಂತ ಕೂಗ್ತಾ ಅವಳ ಹಿಂದೆ ಹೋದ ಸಿದ್ಧಾರ್ಥ್. ಆದ್ರೆ ಅಷ್ಟ್ರಲ್ಲಾಗ್ಲೇ ಸಿಹಿ ಲೇಡೀಸ್ ವಾಶ್ರೂಮ್ ಎಂಟರ್ ಆಗ್ಬಿಟ್ಟಿದ್ಲು. ಸಿದ್ಧಾರ್ಥ್ ಶಾಕ್ ಇಂದ ಒಂದ್ ಸೆಕೆಂಡ್ ಏನ್ ಮಾಡ್ಬೇಕು ಅಂತ ತಿಳಿದೆ ಸುಮ್ನೆ ನಿಂತ್ಕೊಂಡ. ಫೋನ್ನಲ್ಲಿ ಮಾತಾಡ್ತಾ ಹೋಟೆಲ್ ಲಾಬಿಲಿ ನಡ್ಕೊಂಡ್ ಬರ್ತಿದ್ ಸಿದ್ಧಾರ್ಥ್ಗೆ ಸಡನ್ ಆಗಿ ಆಯ್ರಾ ಕಣ್ಣಿಗ್ ಬಿದ್ಲು. ಇವಳಿಂದಾನೇ ತನ್ ಮಗ ಇವತ್ತು ಹೀಗಾಡ್ತಿರೋದು ಅಂತ ಅನ್ಸಿ ಫೋನ್ ಕಟ್ ಮಾಡಿ ಆಯ್ರಾ ಕಡೆ ದೊಡ್ಡ ದೊಡ್ಡ ಹೆಜ್ಜೆ ಇಡ್ತಾ ನಡ್ಕೊಂಡ್ ಬಂದ. ರೋಹನ್ ಮೊದಲನೇ ಬಾರಿಗೆ ಆಯ್ರಾ ಜೊತೆ ಹೊಟ್ಟೆ ತುಂಬಾ ಪಿಜ್ಜಾ ತಿಂದು ತುಂಬಾ ಖುಷಿಯಾಗಿ ಬರ್ತಾ ಇದ್ದ. ಅವನು ತಮ್ ಕಡೆ ನಡ್ಕೊಂಡ್ ಬರ್ದಿದ್ ಸಿದ್ಧಾರ್ಥ್ ನೋಡಿ ಒಂದ್ಸಲ ನಡ್ಗೋದ. ಇನ್ನೆಷ್ಟ್ ಬೈತಾರೋ ಅನ್ನೋ ಭಯದಲ್ಲಿ ಆಯ್ರಾ ಕೈಯಿಂದ ತನ್ ಕೈ ಬಿಡ್ಸ್ಕೊಂಡ. ಹೇಗಾದ್ರೂ ಅವನು ಅಲ್ಲಿಂದ ಎಸ್ಕೇಪ್ ಆಗ್ಬೇಕಾಗಿತ್ತು. ಆದ್ರೆ ಅಲ್ಲಿ 10 ಹುಡುಗರು ರೋಹನ್ ತರದ್ದೇ ಡ್ರೆಸ್ ಹಾಕೊಂಡಿದ್ರಿಂದ ರೋಹನ್ ಚಾಣಾಕ್ಷನಂತೆ ಅವರಲ್ಲಿ ನುಸುಳ್ದ. ಹಲೋ ಮಿಸ್ ಆಯ್ರಾ, 1 ನಿಮಿಷ ಅಂತ ಸೀರಿಯಸ್ ವಾಯ್ಸ್ ಬಂದ್ ಕಡೆ ಟರ್ನ್ ಆಗಿ ನೋಡಿದ್ಲು ಆಯ್ರಾ. ಆದ್ರೆ ಸಿದ್ಧಾರ್ಥ್ ಮತ್ತೆ ರೇಗೋ ಧ್ವನಿಲಂದ, ನನ್ ಮಗನಿಂದ ದೂರ ಇರಿ ಅಂತ ನಾನು ನಿಮ್ಗೆ ನೆನ್ನೆನೆ ಹೇಳಿದ್ದೆ ತಾನೆ. ಆದ್ರೂ ನೀವ್ಯಾಕ್ ರೋಹನ್ ಹತ್ರ ಕ್ಲೋಸ್ ಆಗ್ತಿದ್ದೀರಾ? ನಿಮ್ಮಿಂದ ಅವ್ನ್ ಎಷ್ಟ್ ಹಾಳಾಗಿದ್ದಾನೆ ಗೊತ್ತಾ? ವಾಟ್ ಯು ವಾಂಟ್? ನಿಮ್ಗೇನಾದ್ರೂ ಹಣ ಬೇಕಾ ಅಥವಾ ಇನ್ನೇನಾದ್ರೂ ಬೇಕಾ ಅಂತ ಕೋಪದಿಂದ ಕೇಳ್ದ ಸಿದ್ಧಾರ್ಥ್. ಆಯ್ರಾಗೆ ಗೊಂದಲ ಆಯ್ತು. ಅವಳು, ಅಲ್ರಿ, ಆಕ್ಚುಲಿ ನಿಮ್ಗೇನಾಗಿದೆ? ನಾನ್ ನಿಮ್ ಮಗನ್ ತಂಟೆಗೆ ಬಂದಿಲ್ಲ, ನೀವ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅಷ್ಟೇ ಅಂತ ಅಂದ್ಲು. ಮಿಸ್ ಆಯ್ರಾ, ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ, ಈ ಸಿದ್ಧಾರ್ಥ್ ಭರದ್ವಾಜ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ನಾನೊಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಪೊಲೀಸ್ ಈಗ್ಲೇ ಬರ್ತಾರೆ ಅಂತ ಬೆದರಿಕೆ ಹಾಕೋ ಟೋನಲ್ ಅಂದ. ಹಲೋ ಮಿಸ್ಟರ್, ನಿಮ್ ಗೆಸ್ಟ್ಗಳನ್ನ ನಡೆಸ್ಕೊಳ್ಳೋದ್ ಹೀಗೇನಾ? ನನ್ ಜೊತೆ ನನ್ ಮಗಳಿದಾಳೆ, ಚಿಕ್ಕವ್ರ ಮುಂದೆ ಹೇಗ್ ಮಾತಾಡ್ಬೇಕು ಅಂತನೂ ಗೊತ್ತಿಲ್ದಿರೋಷ್ಟು ಬುದ್ಧಿವಂತ್ರ ನೀವು ಅಂತ ದೊಡ್ಡ ಕಣ್ ಬಿಟ್ಕೊಂಡು ಕೇಳಿದ್ಲು ಆಯ್ರಾ. ಮಗಳ, ನಿಮ್ ಪಕ್ಕ ಯಾರೂ ಇಲ್ಲ, ಸುಮ್ನೆ ಏನೇನೋ ಹೇಳ್ತಿರಲ್ಲ ಅಂತ ಸಿದ್ಧಾರ್ಥ್ ಹುಬ್ಗಂಟಿಕೆ ಕೇಳ್ದ. ಸಡನ್ ಆಗಿ ಆಯ್ರಾ ಟರ್ನ್ ಆಗಿ ನೋಡಿದ್ಲು. ಅಲ್ಲಿ ಯಾರೂ ಇರ್ಲೇ ಇಲ್ಲ. ತನ್ ಜೊತೆ ಇಷ್ಟೊತ್ತು ಇದ್ದಿದ್ದು ಸಿಹಿ ಅಲ್ಲ, ರೋಹನ್ ಅನ್ನೋದು ಯಾವ್ದೋ ಗುಂಗಲ್ಲಿದ್ದ ಐರಾಗೆ ಗೊತ್ತೇ ಆಗಿರ್ಲಿಲ್ಲ. ಎಲ್ಲೋದ್ಲೆ ಇವಳು? ಸಿಹಿ ಸಿಹಿ ಅಂತ ಜೋರಾಗಿ ಕರೀತಾ ಅವಳನ್ನ ಹುಡ್ಕೊಂಡು ಹೋಟೆಲ್ ಲಾಬಿಯಲ್ಲಿ ಚೆಕ್ ಮಾಡಿದ್ಲು ಆಯ್ರಾ. ಬಟ್ ಅವಳು ಎಲ್ಲೂ ಕಾಣ್ಲಿಲ್ಲ. ಸಿಹಿ ಯಾವಾಗ್ಲೂ ತನ್ ಜೊತೆ ಫೋನ್ ಇಟ್ಕೋತಾಳೆ ಅನ್ನೋದ್ ನೆನ್ಪಾಗಿ ಅವಳ ನಂಬರ್ಗೆ ಡಯಲ್ ಮಾಡಿದ್ಲು. ಬಟ್ ಸಿಹಿ ರಿಸೀವ್ ಮಾಡ್ಲಿಲ್ಲ. ಟೆನ್ಷನ್ ಆದ ಆಯ್ರಾ ಕಣ್ಣಲ್ಲಿ ನೀರ್ ತುಂಬಿಕೊಳ್ತು. 3ನೇ ಬಾರಿ ಫೋನ್ ಡಯಲ್ ಮಾಡಿದಾಗ ಇನ್ನೇನು ಕಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಸಿಹಿ ಕಾಲ್ ರಿಸೀವ್ ಮಾಡಿದ್ಲು. ಮಮ್ಮಿ, ಯಾಕ್ ಡಿಸ್ಟರ್ಬ್ ಮಾಡ್ತೀಯಾ? ನಾನ್ ವಾಶ್ರೂಮ್ ಅಲ್ಲಿದ್ದೀನಿ ಅಂತ ಸಿಹಿ ಹೇಳಿದ್ಲು. ಹೌದಾ? ಹೇಳ್ಬಿಟ್ಟು ಹೋಗ್ಬೇಕು ತಾನೆ? ನಾನ್ ಎಷ್ಟು ಗಾಬರಿಯಾದೆ ಗೊತ್ತಾ? ಸರಿ, ನಾನು ಅಲ್ಲೇ ಬರ್ತೀನಿ ಇರು ಅಂತ ಹೇಳಿ ಆಯ್ರಾ ಕಾಲ್ ಕಟ್ ಮಾಡಿದ್ಲು. ಎಷ್ಟೊತ್ತಾದ್ರೂ ವಾಶ್ರೂಮಿಂದ ರೋಹನ್ ಆಚೆ ಬರ್ದಿರೋದ್ ನೋಡಿ ಸಿದ್ಧಾರ್ಥ್ಗೂ ಟೆನ್ಷನ್ ಆಗೋಕ್ ಶುರುವಾಯ್ತು. ಯಾರ್ಗೂ ಹೇಳೋ ಹಾಗೂ ಇಲ್ಲ, ಒಳಗಡೆ ಹೋಗಿ ನೋಡೋ ಹಾಗೂ ಇಲ್ಲ ಅಂತ ಪರಿಸ್ಥಿತಿಲಿ ಅವನು ಸಿಕ್ಕಾಕೊಂಡಿದ್ದ. ಅವನು ಹೆಲ್ಪ್ಲೆಸ್ ಆಗಿ ಆಯ್ರಾನ ಕೂಗ್ತಾ, ಆ ವಾಶ್ರೂಮಲ್ಲಿ ನನ್ ಮಗ ರೋಹನ್ ಇದ್ದಾನೆ, ಕಳಿಸ್ತೀರಾ ಅಂತ ಹೇಳ್ದ. ಇದ್ನ ಕೇಳಿ ಆಯ್ರಾಗೆ ಗೊಂದಲ ಆಯ್ತು.
ಪಕ್ಕ ಈ ಸಿದ್ಧಾರ್ಥ್ಗೆ ತಲೆ ಸರಿ ಇಲ್ಲ ಅಂತ ಅನ್ಸಿ ಅವಳು ವಾಶ್ರೂಮ್ ಎಂಟರ್ ಆದ್ಲು. ಅಥವಾ ಟಾಪ್ ಫ್ಲೋರ್ ಅಲ್ಲಿ ಸಿದ್ಧಾರ್ಥ್ ಫ್ಲಾಟ್ ಅಲ್ಲಿ ನಿದ್ದೆ ಮಾಡ್ತಾ ಇದ್ದ ಪ್ರೀತಮ್ಗೆ ಯಾರೋ ಬಾಗ್ಲು ಸಡನ್ ಆಗಿ ಓಪನ್ ಮಾಡಿದ ಸೌಂಡ್ ಕೇಳಿ ಎಚ್ಚರ ಆಯ್ತು. ಅವನು ರೋಹನ್ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಹೇಗಿದ್ರು ಅವನು ರೂಮಲ್ಲಿ ಕೂತಿರ್ತಾನೆ ಅಂತ ಅವನು ಅಂದ್ಕೊಂಡಿದ್ದ. ಬಟ್ ಸರ್ಪ್ರೈಸಿಂಗ್ ಆಗಿ ಡೋರ್ ತಳ್ಕೊಂಡು ಒಳಗಡೆ ಬಂದ ರೋಹನ್ ನೋಡಿ ಪ್ರೀತಮ್ ಶಾಕ್ ಆದ. ಹೇ, ನೀನ್ ಮತ್ತೆ ಹೊರಗಡೆ ಹೋಗಿದ್ಯಾ? ಅಣ್ಣಂಗ್ ಗೊತ್ತಾದ್ರೆ ನನ್ನ ಕೊಂದೆ ಹಾಕ್ತಾರೆ ಅಂತ ಕೋಪದಿಂದ ಹೇಳ್ದ ಪ್ರೀತಮ್. ಅದು ಪಿಜ್ಜಾ, ನಾನು ಪಿಜ್ಜಾ ತಿನ್ನೋಕೆ ಅಂತ ಭಯದಿಂದ ಆನ್ಸರ್ ಮಾಡ್ದ ರೋಹನ್. ಏನು ಪಿಜ್ಜಾ ತಿನ್ನಕ್ ಹೋಗಿದ್ಯಾ? ಯಾಕೋ ನೀನ್ ಇತ್ತೀಚೆಗೆ ತುಂಬಾ ಹಾಳಾಗಿದ್ಯಾ ಕಣೋ. ಇರು, ನಾನೀಗ್ಲೇ ಅಣ್ಣಂಗ್ ಹೇಳ್ತೀನಿ ಅಂತ ಪ್ರೀತಮ್ ಫೋನ್ ತೆಗೆದು ಸಿದ್ಧಾರ್ಥ್ ನಂಬರ್ಗೆ ಫೋನ್ ಮಾಡ್ದ. ಡ್ಯಾಡಿಗ್ ಹೇಳ್ಬೇಡಿ ಪ್ಲೀಸ್. ರೋಹನ್ ಇನ್ನೇನ್ ಅತ್ತೆ ಬಿಡ್ತಾನೆ ಅನ್ನೋ ಥರ ನಿಂತಿದ್ದ. ಆದ್ರೆ ಪ್ರೀತಮ್ 1 ನಿಮಿಷನೂ ವೇಟ್ ಮಾಡ್ದೆ ಪಟ್ ಅಂತ ಮೊಬೈಲ್ ತೆಗ್ದ. ಹಲೋ ಅಣ್ಣ, ರೋಹನ್ ಯಾರಿಗೂ ಹೇಳ್ದೆ ಪಿಜ್ಜಾ ತಿನ್ಕೊಂಡ್ ಬಂದಿದ್ದಾನೆ ಅಂತ ಗಾಬ್ರಿಯಿಂದ ಹೇಳ್ದ. ರೋಹನ್ಗೆ ಸಖತ್ ಭಯ ಆಯ್ತು. ಇನ್ನು ಅಪ್ಪನ್ ಹತ್ರ ಪನಿಷ್ಮೆಂಟ್ ಸಿಕ್ಕತ್ತೆ ಅಂತ ಕಣ್ಣಿಂದ ಒಂದೊಂದೇ ಹನಿ ಜಾರಕ್ ಶುರುವಾಯ್ತು. ಸಿದ್ಧಾರ್ಥ್ ಏನಂತಾನೋ ಅಂತ ಪ್ರೀತಮ್ಗೂ ಗಾಬರಿ ಆಗಿತ್ತು. ಆದ್ರೆ ಸಿದ್ಧಾರ್ಥ್, ಹಾ ಪ್ರೀತಮ್, ಅವನ್ನ ನಾನೇ ಪಿಜ್ಜಾ ತಿನ್ನ ಕರ್ಕೊಂಡ್ ಹೋಗಿದ್ದೆ. ವಾಟ್ ಹ್ಯಾಪನ್? ಏನಾಯ್ತು ಇವಾಗ ಅಂತ ಕೇಳ್ದ. ಪ್ರೀತಮ್ ಆಶ್ಚರ್ಯದಲ್ಲಿ, ಅಂದ್ರೆ ನೀನೇ ಪಿಜ್ಜಾ ಕೊಡ್ಸಿದ್ದ? ರೋಹನ್ ಒಬ್ನೇ ಆಚೆಯಿಂದ ಬಂದಿದ್ ನೋಡಿ ನನಗ್ ಭಯ ಆಗಿತ್ತು. ಎಲ್ಲಿ ಆ ಹುಡುಗಿ ಜೊತೆ ಹೊರಗಡೆ ಹೋಗ್ಬಿಟ್ನು ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ಸಿದ್ಧಾರ್ಥ್ ಶಾಕ್ ಅಲ್ಲಿ, ವಾಟ್ ಯು ಮೀನ್? ರೋಹನ್ ಅಲ್ಲಿದಾನ? ಹಾಗಿದ್ರೆ ವಾಶ್ರೂಮಿಗೆ ಹೋಗಿದ್ಯಾರು ಅಂತ ಕೇಳ್ದ. ಅಂದ್ರೆ ಇವಾಗ ಸಿದ್ಧಾರ್ಥ್ಗೆ ತನ್ ಜೊತೆ ಇಷ್ಟೊತ್ತು ಇದ್ದಿದ್ದು ರೋಹನ್ ಅಲ್ಲ ಅನ್ನೋದು ಗೊತ್ತಾಗತ್ತಾ? ನೋಡೋಕೆ ಒಂದೇ ಥರ ಇರೋ ಈ ರೋಹನ್ ಮತ್ತೆ ಸಿಹಿ ಹಿಂದಿರೋ ಮಿಸ್ಟ್ರಿ ಏನು? ಆಯ್ರಾಗೆ ತನ್ ಕಳ್ತೋಗಿರೋ ಮಗು ಸಿಗೋ ದಿನ ಬಂದಾಯ್ತಾ ಅನ್ನೋ ಕುತೂಹಲಕ್ಕೆ ಉತ್ತರ ಮುಂದಿನ ಎಪಿಸೋಡಲ್ಲಿದೆ. ಮಿಸ್ ಮಾಡ್ದೆ ಕೇಳಿ ಆಯ್ರಾ, ಓನ್ಲಿ ಆನ್ ಪಾಕೆಟ್ FM. ರೋಹನ್ ಜೋರಾಗಿ ಮಾತಾಡ್ತಿದ್ದ. ಆದ್ರೆ ಅದು ನಿದ್ದೆ ಗಣ್ಣಲ್ಲಿ, ಐಸ್ ಕ್ರೀಮ್ ಅಮ್ಮ, ನಂಗ ಐಸ್ ಕ್ರೀಮ್ ಬೇಕು, ಪ್ಲೀಸ್ ಅಮ್ಮ ಐಸ್ ಕ್ರೀಮ್ ತಂದ್ಕೊಡು ಅಂತ ಪದೇ ಪದೇ ಹೇಳ್ತಿದ್ದ. ನಿದ್ದೆಲಿ ಬಿಕ್ಕಿ ಬಿಕ್ಕಿ ಅಳ್ತಿದ್ದ. ಹತ್ರ ಹೋಗಿ ಅವನ್ ಪಕ್ಕ ಕೂತ್ಕೊಂಡ ಸಿದ್ಧಾರ್ಥ್. ಮಲ್ಗಿರೋ ರೋಹನ್ ಕೆನ್ನೆ ಮುಟ್ಟಿ, ಏನಾಯ್ತು ಇವನಿಗೆ? ಯಾವತ್ತೂ ಇಲ್ದೋನು ಇವತ್ತು ಅಮ್ಮ ಅಂತಿದಾನಲ್ಲ ಅಂತ ಸಿದ್ಧಾರ್ಥ್ ಸರ್ಪ್ರೈಸ್ ಆದ. ಸಿದ್ಧಾರ್ಥ್ ಕೋಪದಲ್ಲಿ, ಲಿಫ್ಟ್ ಹತ್ರ ಮಾತಾಡ್ತಿದ್ದ ಹುಡುಗಿ ನಮ್ ರೋಹನ್ ಬ್ರೈನ್ ವಾಶ್ ಮಾಡಿದಾಳೆ. ಪ್ರೀತು, ನಮ್ ರೂಮ್ ಪಕ್ಕ ಇರೋ ಆ ಹುಡುಗಿ ಜನ್ಮ ಚಾಲಾಡ್ಬೇಕು. ಅಲ್ಲ, ನಮ್ ರೋಹನ್ ಹತ್ರ ನಾನೇ ನಿಮ್ಮಮ್ಮ ಅಂತ ಹೇಳಿದಾಳೇನೋ. ಅಭಿ ಒಂದ್ ಕೆಲ್ಸ ಮಾಡು ಅಂದ. ಅವನ್ ಹಿಂದೆ ನಿಂತಿದ್ದ ಅಭಿ, ಏನ್ ಬಾಸ್ ಅಂತ ಕೇಳ್ದ. ಸಿದ್ಧಾರ್ಥ್ ಕೋಪದಲ್ಲಿ, ಅವಳು ಯಾರು, ಎಲ್ಲಿಂದ ಬಂದಿದ್ದಾಳೆ, ಅವಳ ಇಂಟೆನ್ಷನ್ ಏನು, ಪ್ರತಿಯೊಂದು ತಿಳ್ಕೊ. ಇಂಥವ್ರಿಗೆಲ್ಲ ಪ್ರೆಸಿಡೆನ್ಷಿಯಲ್ ಸ್ವೀಟ್ ಕೊಟ್ಟಿದಾರಲ್ಲ, ಅವ್ರನ್ನ ಮೊದ್ಲು ಫೈರ್ ಮಾಡ್ಬೇಕು ಅಂದ. ಪ್ರೀತು ಕೂಲಾಗಿ, ಅಣ್ಣ ಇಷ್ಟೊಂದ್ ಪ್ಯಾನಿಕ್ ಆಗ್ಬೇಡ, ನೀನ್ ಜೋರಾಗಿ ಮಾತಾಡಿದ್ರೆ ಅವಳು ಹೆದರ್ಕೊಂಡು ಓಡ್ ಹೋಗ್ತಾಳೆ ಅಂತ ಹೇಳಿ ನಕ್ಕ. ಐರಾ ತನ್ನ ಹಳೆ ಕ್ಲಾಸ್ಮೇಟ್ ಸಿಂಧೂರ್ನ ಭೇಟಿಯಾಗಕ್ಕೆ ಹತ್ರದಲ್ಲೇ ಇದ್ದ ಕೆಫೆಗ್ ಹೋಗಿದ್ಲು. ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ಸಿಂಧೂರ್ ತನ್ ಮಗನ್ನ ಹುಡ್ಕೋಕೆ ಯಾವ್ದಾದ್ರೂ ರೀತಿಲಿ ಹೆಲ್ಪ್ ಮಾಡ್ಬೋದಾ ಅಂತ ಅವಳು ಯೋಚನೆ ಆಗಿತ್ತು. ಕೆಫೆಲಿ ಸಿಂಧೂರ್ಗೋಸ್ಕರ ವೇಟ್ ಮಾಡ್ತಾ ಕೂತಿದ್ದ ಐರಾಗೆ ಪೊಲೀಸ್ ಯೂನಿಫಾರ್ಮ್ ಅಲ್ಲೇ ಬಂದ ಸಿಂಧೂರ್ ನೋಡಿ ಖುಷಿಲಿ ಎದ್ ನಿಂತ್ಲು. ಫಿಟ್ನೆಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ದ ಸಿಂಧೂರ್ಗೆ ಐರಾನ ನೋಡಿ ಆಶ್ಚರ್ಯ ಆಯ್ತು. ವೆಲ್ ಡನ್ ಐರಾ, ಮುಂಚಿನ ತರಾನೇ ಆಗಿದೀಯಾ ಅಂತ ಖುಷಿಲಿ ಅವಳನ್ನ ಹಗ್ ಮಾಡ್ದ. ಸಿಂಧೂರ್ ಯೂನಿಫಾರ್ಮ್ ಅಲ್ಲಿದ್ದಾನೆ ಅಂದ್ರೆ ಆನ್ ಡ್ಯೂಟಿ ಇರ್ಬೇಕು, ಬೇರೆ ಕೆಲ್ಸ ಇರುತ್ತೆ ಅನ್ನೋದ್ನ ಅರ್ಥ ಮಾಡ್ಕೊಂಡು ಐರಾ ನಡೆದಿದ್ ಎಲ್ಲಾ ಘಟನೆನೂ ಅವನಿಗೆ ಬಿಡಿಸಿ ಹೇಳಿದ್ಲು. ಕಾಫಿ ಕುಡಿತಾ ಇದ್ನೆಲ್ಲ ಕೇಳ್ತಿದ್ ಸಿಂಧೂರ್ ನಿಟ್ಟುಸ್ರು ಬಿಟ್ಟು ಹೇಗೆ ಮಗುನ ಹುಡ್ಕೋದು ಅಂತ ಯೋಚಿಸ್ತಾ ಕೂತ. ಐರಾ, ಅಕ್ಷತ್ಗೆ ನಿನ್ ಮಗು ಬಗ್ಗೆ ಸುಳುವಿರ್ಬೋದು, ಅವನ್ ಹತ್ರ ನಿಂಗ್ ತಿಳಿದೇ ಇರೋ ಇನ್ನಷ್ಟು ರಹಸ್ಯಗಳು ಇರ್ಬೋದು. ಹೇಗಿದ್ರೂ ಅಕ್ಷತ್ ನಿನ್ನ ಗುರ್ತು ಹಿಡ್ದಿಲ್ಲ ಅಂತ ಹೇಳ್ತಿದೀಯ. ಒಂದ್ಸಲ ಅವನ್ ಜೊತೆ ಹೇಗಾದ್ರೂ ಮಾತಾಡಿ ವಿಷಯ ತಿಳ್ಕೊಳ್ಳೋದಕ್ ಟ್ರೈ ಮಾಡು ಅಂದ. ಅಕ್ಷತ್ ಹೆಸರು ಕೇಳಿ ಐರಾಗೆ ಅಸಹ್ಯ ಆಯ್ತಾದ್ರೂ ಸಿಂಧೂರ್ ಮಾತಿನ ಬಗ್ಗೆ ವಿಚಾರ ಮಾಡ್ತಾ ಅವಳು ಕೂತ್ಲು. ಕಾಫಿ ಕುಡ್ದಾದ್ಮೇಲೆ
ಸಿಂಧೂರ್ ಐರಾಗೆ ಏನೋ ಗುಟ್ಟಾದ ವಿಚಾರ ಹೇಳಿ ಅಲ್ಲಿಂದ ಎದ್ದು ಹೋದ. ಐರಾ ಇನ್ನೂ ಬಂದಿರ್ಲಿಲ್ಲ. ಸಿಹಿಗೆ ಬೋರ್ ಆಗೋದಕ್ ಶುರುವಾಯ್ತು. ಏನ್ ಮಾಡೋದು ಅಂತ ತೋಚದೆ ಅವಳು ರೂಮ್ ಡೋರ್ ಓಪನ್ ಮಾಡಿ ಆಚೆ ಬಂದ್ಲು. ತನ್ನ ರೂಮ್ ಪಕ್ಕನೇ 002 ರೂಮ್ ನಂಬರ್ ನೋಡಿದ್ಲು. ಡೋರಲ್ಲಿ ಲ್ಯಾಂಡ್ಲೈನ್ ನಂಬರ್ ಕೂಡ ಇತ್ತು. ಸಡನ್ ಆಗಿ ಅವಳಿಗೇನೋ ನೆನಪಾಯ್ತು. ಸಿಹಿ ಮುಖದ ಮೇಲೆ ನಗು ಮೂಡ್ತು. ಅವಳಲ್ಲಿನ ತರ್ಲೆ ಗುಣ ಜಾಗೃತ ಆಗಿತ್ತು. ಸಿಹಿ ವಾಪಸ್ ತನ್ನ ರೂಮಿಗೆ ಬಂದು ಅಲ್ಲೇ ಇದ್ ಲ್ಯಾಂಡ್ಲೈನ್ ಫೋನಿಂದ ಪಕ್ಕದ ರೂಮಿನ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದ್ಲು. ಟೈಮ್ ಪಾಸ್ ಆಗ್ತಿಲ್ಲ ಅಂತ ಪ್ರ್ಯಾಂಕ್ ಕಾಲ್ ಮಾಡಕ್ ಟ್ರೈ ಮಾಡ್ತಿದ್ಲು ಸಿಹಿ. ರೂಮಲ್ಲಿ ಪ್ರೀತಮ್ ಮತ್ತೆ ರೋಹನ್ ಮಾತ್ರ ಇದ್ರು. ಪ್ರೀತಮ್ ಯಾವ್ದೋ ಸೀರಿಯಸ್ ಕಾಲಲ್ಲಿದ್ದ. ಲ್ಯಾಂಡ್ಲೈನ್ ರಿಂಗ್ ಆಗಿದ್ರು ಅವ್ನ್ ಫೋನ್ ರಿಸೀವ್ ಮಾಡ್ಲಿಲ್ಲ. ಪುಟ್ಟ ರೋಹನ್ ಕಷ್ಟಪಟ್ಟು ಫೋನ್ ಎತ್ಕೊಂಡ. ಅವ್ನ್ ಸ್ವೀಟ್ ವಾಯ್ಸ್ ಅಲ್ಲಿ ಹಲೋ, ಹೂ ಆರ್ ಯು ಅಂತ ಕೇಳ್ದ. ಆ ಕಡೆಯಿಂದ ಯಾರೋ ತನ್ನ ವಯಸ್ಸಿನ ಹುಡುಗ ಮಾತಾಡ್ತಿದ್ದಾನೆ ಅಂತ ಆಶ್ಚರ್ಯ ಆಗಿ ಹಾಯ್, ಆರ್ ಯು ಛೋಟಾ ಮೆಂಟಲ್ ಅಂತ ಸಿಹಿ ಈ ಕಡೆಯಿಂದ ಅಂದ್ಲು. ರೋಹನ್ ಮುಖ ಬಿಳಿಸ್ಕೊಳ್ತು. ಏನು, ನಾನ್ ಮೆಂಟಲ್ ಅಲ್ಲ, ನಾನ್ ರೋಹನ್ ಅಂತ ಇನ್ನೋಸೆಂಟಾಗಿ ಕೇಳ್ದ. ಓ ರೋಹನ್ ಅಂತ ಸಿಹಿ ನಗ್ತಾ ಹೇಳಿದ್ಲು. ಎಲ್ರೂ ನಂಗ್ ಮೆಂಟಲ್ ಅಂತ ಯಾಕಂತಾರೋ, ನನ್ ಟೀಚರ್ ಕೂಡ ಹಾಗೆ ಹೇಳ್ತಾರೆ ಅಂತ ಡಲ್ ವಾಯ್ಸಲ್ಲಿ ಹೇಳ್ದ ರೋಹನ್. ಇದ್ನ ಕೇಳಿ ಸಿಹಿಗೆ ಪಾಪ ಅನಿಸ್ತು. ಅವಳು ಆಶ್ಚರ್ಯದಿಂದ ಕೇಳಿದ್ಲು, ನಿನ್ ಸ್ಕೂಲ್ ಟೀಚರ್ ಹಾಗೆ ಹೇಳ್ತಾರಾ? ರೋಹನ್ ಅಂದ, ನನ್ ಸ್ಕೂಲ್ಗೆ ಹೋಗಲ್ಲ, ನಂದು ಹೋಮ್ ಸ್ಕೂಲ್, ಎಲ್ಲಾ ಟೀಚರ್ಸ್ ಮನೆಗೆ ಬರ್ತಾರೆ ಅಂತ ಒಂದೇ ಲೈನಲ್ಲಿ ಆನ್ಸರ್ ಮಾಡ್ದ. ಏನು ಸ್ಕೂಲಿಗೆ ಹೋಗಲ್ವಾ ನೀನು? ಯಾಕೆ? ಮಿಸ್ಟೀರಿಯಸ್ ಮ್ಯಾನ್ ಅಂತ ಕೇಳಿದ್ಲು ಸಿಹಿ. ನಂಗೆ ಸ್ಕೂಲಲ್ಲಿ ಹುಡುಗರೆಲ್ಲ ಹೊಡಿತಾ ಇದ್ರು ಅದಕ್ಕೆ ಅಂತ ತುಂಬಾ ಬೇಜಾರಿಂದ ಹೇಳ್ದ. ಹಾಗಿದ್ರೆ ನಿಂಗೆ ಯಾರು ಫ್ರೆಂಡ್ಸ್ ಇಲ್ವಾ ಅಂತ ಸಿಹಿ ಆಶ್ಚರ್ಯದಲ್ಲಿ ಕೇಳಿದ್ಲು. ಯಾರೂ ಇಲ್ಲ ಅಂತ ರೋಹನ್ ಹೇಳ್ದ. ಇವತ್ತಿನವರೆಗೂ ಅವನಿಗೆ ಯಾರೂ ಫ್ರೆಂಡ್ ಇರ್ಲಿಲ್ಲ. ಅಷ್ಟಕ್ಕೂ ಅವನು ಯಾರ ಜೊತೆ ಬೆರಿತಾನೂ ಇರ್ಲಿಲ್ಲ. ಆದ್ರೆ ಸಿಹಿ ವಾಯ್ಸ್ ಕೇಳಿದಾಗ ಅವನಿಗೇನೋ ಫ್ರೆಂಡ್ಲಿ ಫೀಲ್ ಆಯ್ತು. ಓಕೆ, ಐ ಆಮ್ ಸಿಹಿ, ಆಕ್ಚುಲಿ ನಾನ್ ನಿನ್ ಪಕ್ಕದ ರೂಮಿಂದಾನೇ ಮಾತಾಡ್ತಿರೋದು, ನಾವಿಬ್ರು ಫ್ರೆಂಡ್ಸ್ ಆಗೋಣ್ವಾ ಅಂತ ಸಿಹಿ ಕೇಳಿದ್ಲು. ರೋಹನ್ಗೆ ಸಖತ್ ಖುಷಿ ಆಯ್ತು. ಓಕೆ, ನಾವಿಬ್ರು ಫ್ರೆಂಡ್ಸ್ ಅಂತ ಖುಷಿಯಿಂದ ರಿಪ್ಲೈ ಮಾಡ್ದ. ನಮ್ಮ ಈ ಹೊಸ ಫ್ರೆಂಡ್ಶಿಪ್ನ ಹೊಸ ಪಾರ್ಟಿ ಜೊತೆ ಸ್ಟಾರ್ಟ್ ಮಾಡೋಣ, ಏನಂತೀಯ? ನಾವು ಪಿಜ್ಜಾ ತಿನ್ನೋಣ್ವಾ? ಹೇಗಿದ್ರು ಇವತ್ ಚಿಲ್ಡ್ರನ್ಸ್ ಡೇ ಅಲ್ವಾ, ಪಿಜ್ಜಾನು ಕಡಿಮೆ ರೇಟ್ಗೆ ಸಿಗುತ್ತೆ, ನನ್ ಹತ್ರ ದುಡ್ಡಿದೆ ಅಂತ ಅವಳಂದ್ಲು. ರೋಹನ್ ಆರೋಗ್ಯ ಯಾವಾಗ್ಲೂ ವೀಕ್ ಆಗಿದ್ರಿಂದ ಸಿದ್ಧಾರ್ಥ್ ಅವನ್ಗೆ ಹೆಲ್ದಿ ಫುಡ್ಸ್ನ ಮಾತ್ರ ಕೊಡಿಸ್ತಿದ್ದ. ಆದ್ರೆ ಫಸ್ಟ್ ಟೈಮ್ ರೋಹನ್ಗೂ ಪಿಜ್ಜಾ ತಿನ್ಬೇಕು ಅಂತ ಅನಿಸ್ತು. ಅದು ಕದ್ದು ಮುಚ್ಚಿ ತಿನ್ನೋದು ಅವನಿಗೆ ಅಡ್ವೆಂಚರಸ್ ಅನಿಸ್ತು. ಬಟ್ ನಾವ್ ಎಲ್ ಮೀಟ್ ಆಗೋದು? ನಾನ್ ಎಲ್ಲೂ ಹೊರಗೆ ಹೋಗ್ಬಾರ್ದು ಅಂತ ಪಪ್ಪ ವಾರ್ನ್ ಮಾಡಿದ್ದಾರೆ ಅಂತ ಡೌಟಲ್ಲಿ ರೋಹನ್ ಕೇಳ್ದ. ನನ್ ಮಮ್ಮಿನೂ ನಂಗ್ ಅದೇ ವಾರ್ನ್ ಮಾಡಿದಾಳೆ. ಹಾಗಿದ್ರೆ ನಾನ್ ಕೆಳಗ್ ವೇಟ್ ಮಾಡ್ತಿರ್ತೀನಿ, ಗೆಟ್ ರೆಡಿ, ಓಕೆನಾ ಅಂತ ಅವಳು ಕೇಳಿದ್ಲು. ನಂತರ ಏನೋ ಯೋಚಿಸಿ ಸಿಹಿ ಅಂದ್ಲು, ರೋಹನ್, ನಾವಿಬ್ರು ಇವತ್ತು ಚಿಲ್ಡ್ರನ್ಸ್ ಡೇಗೆ ಅಂತ ಕೊಟ್ಟ ಡ್ರೆಸ್ ಹಾಕೊಳ್ಳೋಣ್ವಾ? ಆಗ ಎದುರಿಗಿರೋ ಪಿಜ್ಜಾ ಶಾಪಲ್ಲಿ ಪಿಜ್ಜಾ ಕಡಿಮೆ ರೇಟಿಗೆ ಸಿಗುತ್ತೆ ಅಂದ್ಲು. ಡನ್ ಅಂತ ಹೇಳಿ ರೋಹನ್ ಕಾಲ್ ಕಟ್ ಮಾಡ್ದ. ಫೋನ್ ಇಟ್ಟೋನು ಎಲ್ ಪ್ರೀತಮ್ ಕೇಳಿಸ್ಕೊಂಡೋ ಅನ್ನೋ ಭಯದಲ್ಲಿ ನಿಧಾನಕ್ ಟರ್ನ್ ಆದ. ಅವನ್ ಪುಣ್ಯಕ್ಕೆ ಪ್ರೀತು ನೋಡ್ಲಿಲ್ಲ. ಇತ್ತ ಸಿಹಿಗೆ ರೋಹನ್ ಇನ್ನೋಸೆನ್ಸ್ ನೋಡಿ ಆಶ್ಚರ್ಯ ಆಯ್ತು. ಹೋಟೆಲಲ್ಲಿ ತನ್ಗೊಬ್ಬ ಫ್ರೆಂಡ್ ಸಿಕ್ಕ ಅನ್ನೋ ಖುಷಿನೂ ಅವಳಿಗಿತ್ತು. ಒಟ್ಟಲ್ಲಿ ರೋಹನ್ ಸಿಹಿ ಮೀಟ್ ಆಗೋಕೆ ತುಂಬಾ ಉತ್ಸುಕರಾಗಿದ್ರು. ಪ್ರೀತಮ್ ಮಾತ್ರ ಇನ್ನು ಫೋನ್ ಹಿಡ್ಕೊಂಡು ಬಾಲ್ಕನಿಲ್ಲೇ ಮಾತಾಡ್ತಾ ಇದ್ದ. ರೋಹನ್ ನಿಧಾನಕ್ ಲಿಫ್ಟ್ ಹತ್ರ ಬಂದ. ಅಷ್ಟ್ರಲ್ಲಿ ಲಿಫ್ಟ್ ಡೋರ್ ಓಪನ್ ಆದ ಸೌಂಡ್ ಕೇಳಿಸ್ತು. ಡ್ಯಾಡಿ ಬಂದ್ಬಿಟ್ರಾ ಹೇಗೆ ಅಂತ ಅವನಿಗೆ ಸಖತ್ ಭಯ ಆಯ್ತು. ಆದ್ರೆ ಲಿಫ್ಟ್ ಇಂದ ಆಚೆ ಬಂದವಳು ಐರಾ ಆಗಿದ್ಲು. ಐರಾ ಫೋನಲ್ಲಿ ಯಾರ ಜೊತೆನೋ ಮಾತಾಡ್ತಾ ಇದ್ಲು. ಅವಳು ವೈಟ್ ಟೀ ಶರ್ಟ್, ಕ್ಯಾಪ್ ಹಾಕಿದ್ ರೋಹನ್ನ ಸಿಹಿ ಅಂತಾನೆ ಭಾವಿಸಿದ್ಲು. ಫೋನಲ್ಲಿ ಮಾತಾಡ್ತಾನೆ ಐರಾ, ಹೇ ಸಿಹಿ, ನೀನ್ ಯಾಕೆ ಆಚೆ ಬಂದೆ? ನಾನ್ ನಿನಗ್ ಏನ್ ಹೇಳೋಗಿದ್ದು ಅಂತ ಬೈತಾನೆ ರೋಹನ್ ಹತ್ರ ಬಂದ್ಲು ಐರಾ. ರೋಹನ್ ಸ್ಟನ್ ಆಗಿ ನಿಂತ್ಕೊಂಡ. ಅವನಿಗೆ ಐರಾನ ನೋಡಿ ಮನ್ಸಲ್ಲಿ ಹೇಳೋಕಾಗ್ದೇ ಇರೋಷ್ಟು ಖುಷಿ ಆಯ್ತು. ನೋಡಿದ್ರೆ ಅಮ್ಮ ಅನ್ನೋ ಭಾವನೆ ಬರ್ತಿತ್ತು. ಹುಟ್ಟದಾಗಿಂದ ತಾಯಿ ಪ್ರೀತಿನ ಕಳ್ಕೊಂಡ್ ರೋಹನ್ಗೆ ಐರಾ ನೋಡಿದಾಗ ಅವನ್ ಸುತ್ತಲಿನ ಪ್ರಪಂಚ ಮರೆಯೋ ಹಾಗಾಗ್ತಿತ್ತು. ರೋಹನ್ ಬಾಡಿದ್ ಮುಖ ನೋಡಿ ಐರಾ ಮನ್ಸಿಗೆ ನೋವಾಯ್ತು. ಪುಟ್ಟ, ಬೇಸರ ಮಾಡ್ಕೋಬೇಡ, ಸಾರಿ. ಹೌದು, ನೀನ್ ಎಲ್ಲಿಗೆ ಹೊರಟಿದೆ? ಅವಳು ಪ್ರೀತಿ ತುಂಬಿದ ಮಾತುಗಳನ್ನ ಕೇಳಿ ಅವನ್ ಮುದ್ದಾದ ವಾಯ್ಸಲ್ಲಿ ಹೇಳ್ದ, ಪಿಜ್ಜಾ ಅಂತ ಹೇಳುವಾಗ ಅವನ್ಗೆ ಸ್ವಲ್ಪ ಭಯ ಆಗಿ ಸುಮ್ನಾದ.
ಫೋನಲ್ಲೇ ಇದ್ದ ಆಯ್ರಾ ಇದನ್ನ ಕೇಳಿ, ಓ ಸಾರಿ ಸಿಹಿ, ಬಾ ಎದ್ರಿನ ಕೆಫೆಗೆ ಹೋಗಿ ಪಿಜ್ಜಾ ತಿನ್ನೋಣ ಅಂತ ಹೇಳಿ ರೋಹನ್ ಕೈ ಹಿಡ್ಕೊಂಡು ಲಿಫ್ಟ್ ಕಡೆ ಕರ್ಕೊಂಡು ಹೋದ್ಲು. ಹೋಟೆಲ್ ಪ್ರೆಸಿಡೆನ್ಷಿಯಲ್ ಸ್ವೀಟ್ 4001. ಆ ಕಡೆ ಸಿಹಿ ಹುಡುಗಿ ಆಗಿದ್ರಿಂದ ಸಿಂಪಲ್ ಡ್ರೆಸ್ ಹಾಕೊಳ್ಳೋಕು ತುಂಬಾ ಚೂಸಿ ಆಗಿದ್ಲು. ಹೋಟೆಲ್ನವ್ರು ಕೊಟ್ಟಿದ್ದ ಡ್ರೆಸ್ ಮಡಚಿ ಹೋಗಿದ್ರಿಂದ ಅವಳದನ್ನ ಐರನ್ ಮಾಡಿ ರೆಡಿ ಆಗಕ್ಕೆ ಹಾಫ್ ಅನ್ ಅವರ್ ಮೇಲಾಯ್ತು. ರೂಮ್ ಡೋರ್ ತಳ್ಕೊಂಡು ಆಚೆ ಬಂದ ಸಿಹಿ ಆ ಕಡೆ ಈ ಕಡೆ ನೋಡಿದ್ಲು. ಎಲ್ಲಾದ್ರೂ ಅವಳ ಹೊಸ ಫ್ರೆಂಡ್ ರೋಹನ್ ಇರಬಹುದಾ ಅಂತ. ಅವನು ಈಗಾಗ್ಲೇ ಕೆಳಗ್ ಹೋಗಿರ್ಬೇಕು ಅಂತ ಭಾವಿಸಿ ಸಿಹಿನು ಲಿಫ್ಟ್ ಹತ್ತಿ ಕೆಳಗಿಳಿದು ಬಂದ್ಲು. ಹೋಟೆಲ್ನ ಗ್ರೌಂಡ್ ಫ್ಲೋರ್ ಅವತ್ತು ತುಂಬಾ ಮಕ್ಕಳಿಂದ ಗಿಜ್ಕೊಡ್ತಾ ಇತ್ತು. ಕೆಲವು ಮಕ್ಕಳು ಸಿಹಿ ಥರನೇ ವೈಟ್ ಟೀ ಶರ್ಟ್, ಕ್ಯಾಪ್ ಹಾಕಿದ್ರು. ಹಾಗಿದ್ರೆ ಇವರಲ್ಲಿ ರೋಹನ್ ಯಾರು ಅಂತ ಅವಳಿಗೆ ಅರ್ಥನೇ ಆಗ್ಲಿಲ್ಲ. ರೋಹನ್ ಯಾರು ಅಂತ ಅವಳು ಸುತ್ತಲೂ ನೋಡ್ತಿರೋವಾಗ್ಲೇ ಅವಳ ಹಿಂದ್ಗಡೆಯಿಂದ ಗಟ್ಸ್ ಆದ ಸ್ಟ್ರಾಂಗ್ ವಾಯ್ಸ್ ಕೇಳಿಸ್ತು. ರೋಹನ್, ಇಲ್ಲೇನ್ ಮಾಡ್ತಿದ್ಯಾ ಅಂತ ಯಾರೋ ಕರ್ದಿದ್ ಕೇಳಿ ಸಿಹಿ ಆ ಕಡೆ ನೋಡಿದ್ಲು. ಅವಳ ಎದುರು ಸಿದ್ಧಾರ್ಥ್ ಭರದ್ವಾಜ್ ನಿಂತಿದ್ದ. ಅವನು ಅವಳನ್ನೇ ನೋಡ್ತಾ ಇದ್ದ. ಸಿಹಿಗೆ ಕನ್ಫ್ಯೂಷನ್ ಆಯ್ತು. ಬಹುಶಃ ರೋಹನ್ ತನ್ನ ಹಿಂದೆ ಇರ್ಬೋದು ಅಂತ ತಿರುಗಿ ನೋಡಿದ್ಲು. ಅಲ್ಲಿ ಯಾರೂ ಇರ್ಲಿಲ್ಲ. ಸಿದ್ಧಾರ್ಥ್ ಭರದ್ವಾಜ್ ನಡೀತಾ ಅವಳ ಹತ್ರ ಬಂದವನೇ, ಇವತ್ತು ಮತ್ತೆ ಆಚೆ ಬಂದಿದ್ಯಾ? ನಿಂಗೆಷ್ಟ್ ಸರಿ ಹೇಳೋದು, ಹ? ಡ್ಯಾಡಿ ಮಾತ್ಗೆ ಬೆಲೆ ಕೊಡ್ತಿಲ್ಲ ಅಂದ್ರೆ ಬೇಜಾರಾಗಲ್ವಾ? ಸಿಹಿ ಕಣ್ಣರಳಿಸಿ, ಡ್ಯಾಡಿ? ಡ್ಯಾಡಿನಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಒಂದೇ ಥರ ಇರೋ ಮಕ್ಕಳು ಸಿಹಿ, ರೋಹನ್ ಅವರಿಗೆ ಗೊತ್ತಿಲ್ಲದೆ ಎಕ್ಸ್ಚೇಂಜ್ ಆಗ್ಬಿಟ್ಟಿದ್ದಾರೆ. ನೋಡಕ್ಕೆ ಒಂದೇ ಥರ ಇರೋ ಇಬ್ರು ಮಕ್ಕಳು ಆಯ್ರಾದೇನಾ? ರೋಹನ್ ಕೂಡ ಆಯ್ರಾ ಮಗನೇ ಆಗಿದ್ರೆ ಸಿದ್ಧಾರ್ಥ್ ಹತ್ರ ಹೇಗ್ ಹೋದ? ಆಯ್ರಾಗೆ ತನ್ ಜೊತೆ ಇರೋದು ಸಿಹಿ ಅಲ್ಲ, ರೋಹನ್ ಅಂತ. ಸಿದ್ಧಾರ್ಥ್ಗೆ ತನ್ ಜೊತೆ ಇರೋದು ರೋಹನ್ ಅಲ್ಲ, ಸಿಹಿ ಅಂತ ಗೊತ್ತಾದ್ರೆ ಏನಾಗತ್ತೆ? ಉತ್ತರಕ್ಕಾಗಿ ಮುಂದಿನ ಎಪಿಸೋಡ್ನ ಕೇಳಲೇಬೇಕು. ಆಯ್ರಾ, ಒನ್ ಅಂಡ್ ಓನ್ಲಿ ಆನ್ ಪಾಕೆಟ್ FM. ಮನೆಯಿಂದ ಆಚೆ ಬಂದ ಆಯ್ರಾ ಕ್ಯಾಬ್ ಹತ್ಕೊಂಡ್ಲು. ಕ್ಯಾಬ್ ಡ್ರೈವರ್ಗಂತೂ ಆಯ್ರಾ ಫೇಸ್ನ ಫ್ರಂಟ್ ಮಿರರ್ ಅಲ್ಲಿ ನೋಡ್ತಿದ್ದ ಹಾಗೆ ಆಕಾಶದಲ್ಲಿ ಹುಟ್ಬೇಕಾಗಿದ್ದ ಚಂದ್ರ ತನ್ನ ಕಾರಲ್ಲೇ ಬಂದಿದಾನೇನೋ. ಇವಳೇನಾದ್ರೂ ಹೀರೋಯಿನ್ ಇರ್ಬೋದಾ ಅಂತ ಅನಿಸ್ತು. ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗೋವಾಗ್ಲೇ ಜೋರಾಗಿ ಸೌಂಡ್ ಮಾಡ್ತಾ ಒಂದು ಗೋಲ್ಡನ್ ಕಲರ್ ಫೆರಾರಿ ಕಾರು ಸೂರ್ಯಪ್ರಕಾಶ್ ಬಂಗ್ಲೆನ ಎಂಟರ್ ಆಯ್ತು. ಕನ್ನಡಿಲಿ ಆ ಕಾರ್ನ ನೋಡಿ ಮುಂದೆ ಹೊರಟಿದ್ದ ಆಯ್ರಾ ಮುಖದ ಮೇಲೆ ಚಿಕ್ಕದಾಗಿ ಸ್ಮೈಲ್ ಮೂಡ್ತು. ಸೂರ್ಯಪ್ರಕಾಶ್ ಬಂಗ್ಲೆ ಮುಂದೆ ಬಂದು ನಿಂತ ಫೆರಾರಿ ಕಾರಿಂದ ಕೆಳಗಿಳ್ದೋನು ಅಕ್ಷತ್ ರಾವ್. ಅವನ್ ಕಾರ್ ಇಳಿತಿದ್ದಂಗೆ ಡ್ರಾಮಾ ಶುರು ಮಾಡ್ಕೊಂಡು, ಏಯ್ ಆಯ್ರಾ, ಎಷ್ಟೇ ಕೊಬ್ಬು ನಿನ್ಗೆ? 2 hours ಇಂದ ವೇಟ್ ಮಾಡಿದೀನಿ, ಏನ್ ಆಟ ಆಡ್ತಿದ್ಯಾ ಅಂತ ಕೂಗ್ತಾ ಬಂಗ್ಲೆ ಒಳಗ್ ಬಂದ. ಏದಸ್ರು ಬಿಡ್ತಾ ಹೊರಗಡೆ ಓಡ್ ಬಂದ ಸ್ವಪ್ನಾನ ಕುತೂಹಲದಿಂದ ನೋಡ್ದ ಅಕ್ಷತ್. ಎಲ್ಲಿ ಆಯ್ರಾ ಅಂತ ಕೇಳ್ದ. ಇದನ್ನ ಕೇಳಿ ಸ್ವಪ್ನ ನಿಟ್ಟುಸ್ರು ಬಿಡ್ತಾ ಹೇಳಿದ್ಲು, ಅವಳು ಈಗಷ್ಟೇ ಇಲ್ಲಿಂದ ಹೋದ್ಲು ಅಕ್ಷತ್. ಅಕ್ಷತ್ ಸಿಟ್ಟಲ್ಲಿ ಹಿಂದೆ ತಿರುಗಿ, ಈಗ ಹೋಯ್ತಲ್ಲ ಅದೇ ಕಾರಲ್ವಾ, ಅದ್ರಲ್ಲಿದ್ದಾಳ ಅವಳು? ಈಗ್ಲೇ ಅವ್ರ ಕಾರ್ನ ಅಡ್ಡಗಟ್ಟಿ ಅವಳಿಗೆ ಕ್ಲಾಸ್ ತಗೊಂಡ್ ಬರ್ತೀನಿರು ಅಂತ ತನ್ನ ಕಾರ್ ಕಡೆ ನಡ್ದ. ಇದನ್ನ ಕೇಳಿ ಸ್ವಪ್ನಾಗೆ ಗಾಬರಿ ಆಯ್ತು. ಅವಳು ಅಕ್ಷತ್ನ ಕನ್ವಿನ್ಸ್ ಮಾಡಕ್ ಶುರು ಮಾಡಿದ್ಲು. ಅವಳು, ಥ್ಯಾಂಕ್ ಗಾಡ್, ನೀನು ಒಳಗಡೆ ಬರೋದ್ರೊಳಗೆ ಅವಳು ಹೋಗಿದ್ದು ಸರಿ ಹೋಯ್ತು. ಇಲ್ಲ ಅಂದ್ರೆ ನೀನ್ ಆ ಡುಮ್ಮಿನ ನೋಡಿ ಸಖತ್ ಇರಿಟೇಟ್ ಆಗ್ತಿದ್ದೆ ಅಂದ್ಲು. ಈಗ ಅವಳು ಹೇಗಾಗಿದ್ದಾಳೆ ಗೊತ್ತಾ? ಒಳ್ಳೆ ಎಮ್ಮೆ ಹಾಗೆ ಇನ್ನಷ್ಟು ದಪ್ಪ ಆಗಿದ್ದಾಳೆ. ಏನಿಲ್ಲ ಅಂದ್ರೂ 150 kgs ಇರ್ಬೋದು ಅವಳು. ಈಗ ನೀನ್ ಅವಳನ್ನ ನೋಡಿದ್ರೆ ಇವತ್ ಫುಲ್ ಮೂಡ್ ಆಫ್ ಆಗತ್ತೆ. ಪ್ಲೀಸ್ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಲು ಸ್ವಪ್ನ. ಆದ್ರೆ ಆಗ್ಲೇ ಅಕ್ಷತ್ ತಲೆಲಿ ಏನೋ ಓಡ್ತಿತ್ತು. ಸ್ವಪ್ನ ರೊಮ್ಯಾಂಟಿಕ್ ಆಗಿ ಮತ್ತೆ ಹೇಳಿದ್ಲು, ಅಕ್ಷತ್, ಐ ವಾಂಟ್ ಟು ಗಿವ್ ಯು ದ ಬೆಸ್ಟ್ ಗಿಫ್ಟ್ ಟುಡೇ. ಅವನಿಗೆ ಸ್ವಪ್ನ ಬಾಯಿಂದ ಬರ್ತಿದ್ದ ಕಿಟ್ ಆಲ್ಕೋಹಾಲ್ ವಾಸನೆ ನೋಡಿ ಇರಿಟೇಟ್ ಆಯ್ತು. ಆಗ್ಲೇ ಅವನ ಪಾಕೆಟಲ್ಲಿದ್ದ ಫೋನ್ ವೈಬ್ರೇಟ್ ಆಯ್ತು. ಅದರಲ್ಲಿ ಅಕ್ಷತ್ನ ಡ್ರೈವರ್ ಮೆಸೇಜ್ ಹಾಕಿದ್ದ, ಇಂಟರ್ನ್ಯಾಷನಲ್ ಹೋಟೆಲ್ ರಿಗಾಲ್ ಅಂತ. ಅಕ್ಷತ್ ನೀರಸ ಮುಖದಲ್ಲಿ ಸಡನ್ ಆಗಿ ಒಂದ್ ನಗು ಮೂಡ್ತು. ಏರ್ಪೋರ್ಟ್ ಅಲ್ಲಿ ಸಿಕ್ಕ ಆ ಬ್ಯೂಟಿ ರಿಗಾಲಲ್ಲಿದ್ದಾಳೆ ಅನ್ನೋದು ಕೇಳಿ ಅವನಿಗೆ ಖುಷಿ ಆಯ್ತು. ಅದೇ ಜೋಶಲ್ಲಿ ಸ್ವಪ್ನ ಹೆಗಲ್ ಮೇಲೆ ಕೈ ಹಾಕಿ ಪಾರ್ಟಿ ನಡೀತಿದ್ದ ಜಾಗಕ್ಕೆ ಬಂದ.
ತನ್ಗೆ ಸರ್ವ್ ಮಾಡಿದ ವಿಸ್ಕಿನ ಸ್ವಪ್ನ ಗ್ಲಾಸಿಗೆ ಟಚ್ ಮಾಡಿ ಚಿಯರ್ಸ್ ಅಂತ ಹೇಳ್ತಾ ಬೀಚ್ಗೆ ತಕ್ಕಂಗೆ ಸ್ಟೆಪ್ಸ್ ಹಾಕೋದಕ್ ಶುರು ಮಾಡ್ದ. ಟ್ಯಾಕ್ಸಿಲಿ ಕುಳಿತಿದ್ದ ಆಯ್ರಾ ಮನ್ಸಲ್ಲಿ ತುಂಬಾ ಪ್ರಶ್ನೆಗಳಿದ್ವು. ಆಯ್ರಾಗೆ ತುಂಬಾ ಕ್ಯೂರಿಯಾಸಿಟಿ ಶುರುವಾಯ್ತು. ಅಲ್ಲ, ಈ ಅಕ್ಷತ್ ಅಜ್ಜನ್ ಹತ್ರ ಆಟೋಮೇಟೆಡ್ ಕಾರ್ಗಳ ಸ್ಪೇರ್ ಪಾರ್ಟ್ಸ್ ತಯಾರು ಮಾಡೋ ದೊಡ್ಡ ದೊಡ್ಡ ಕಂಪ್ನೀಸ್ ಇದೆ. ಹೀಗಿರೋವಾಗ ತಮ್ಮಗ್ ಸಂಬಂಧನೇ ಇಲ್ದಿರೋ ಲಾಸ್ ಅಲ್ಲಿರೋ ಈ ಮೆಡಿಕಲ್ ಕಂಪ್ನಿ ಮೇಲೆ ಯಾಕೆ ಅಕ್ಷತ್ ಫ್ಯಾಮಿಲಿ ಕಣ್ಣು? ಸಮಥಿಂಗ್ ಇಸ್ ಫಿಶಿ ಇನ್ ದಿಸ್ ಮ್ಯಾಟರ್ ಅಂತ ಯೋಚಿಸಿದ್ಲು. ದಾರಿ ಮಧ್ಯ ಅವಳಿಗೆ ಐಸ್ ಕ್ರೀಮ್ ಶಾಪ್ ಕಾಣಿಸ್ತು. ಸಿಹಿಗೆ ಚಾಕ್ಲೇಟ್ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಅಂತ ಅವಳು ಕೆಳಗಿಳಿದು ಪಾರ್ಸೆಲ್ ತಗೊಂಡ್ಲು. ಅಲ್ದೆ ಹೋಟೆಲಲ್ಲಿ ಲಿಫ್ಟ್ ಹತ್ರ ಸಿಕ್ಕಿದ ಹುಡುಗನ್ ನೆನಪಾಗಿ ಅವಳು 2 ಐಸ್ ಕ್ರೀಮ್ ಹೆಚ್ಚಿಗೆ ತಗೊಂಡಿದ್ಲು. ಆಯ್ರಾ ವಾಪಸ್ ಹೋಟೆಲ್ ರಿಗಾಲಿಗೆ ಬಂದಾಗ ಕತ್ಲೆ ಆಗಿತ್ತು. ಪಾಪ ಸಿಹಿ ಒಬ್ಳೆ ಏನ್ ಮಾಡ್ತಿರ್ತಾಳೋ ಅನ್ಕೋತಾ ಅವಳು ಬೇಗ ಬೇಗ ಲಿಫ್ಟ್ ಕಡೆ ನಡೆದ್ಲು. ಸಡನ್ ಆಗಿ 4 ಜನ ಹೋಟೆಲ್ ಸ್ಟಾಫ್ ಮತ್ತೆ 2-3 ಜನ ಬಾಡಿ ಗಾರ್ಡ್ಸ್ ಅವಳನ್ನ ಅಲ್ಲೇ ತಡೆದು ನಿಲ್ಸಿದ್ರು. ಏನಾಗ್ತಿದೆ ಅಂತ ಯೋಚಿಸುವಷ್ಟರಲ್ಲಿ ಲಿಫ್ಟ್ ಡೋರ್ ಓಪನ್ ಆಯ್ತು. ಆಗ ಅಲ್ಲಿದ್ದವ್ರ ಕಡೆ ಎಲ್ರ ಗಮನ ಹೋಯ್ತು. ಬ್ಲ್ಯಾಕ್ ಸೂಟ್, ಬ್ಲ್ಯಾಕ್ ಶೂಸ್ ಹಾಕೊಂಡಿದ್ದ 6 ಅಡಿಗಿಂತ ಹೆಚ್ಚು ಎತ್ತರದ ವ್ಯಕ್ತಿ ಲಿಫ್ಟ್ ಇಂದ ಆಚೆ ಬಂದ. ಅವನ ಗಾಂಭೀರ್ಯನ ನೋಡಿ ಅವಳು ಈ ಹೋಟೆಲ್ ಓನರ್ ಸೈಕೋ ಅಂತ ಕನ್ಫರ್ಮ್ ಮಾಡ್ಕೊಂಡ್ಲು. ಆಯ್ರಾ, ಓ ಇವ್ರ ಅಚ್ಚಿಗೆ ನಾ ಟ್ರೀಟ್ಮೆಂಟ್ ಬೇಕಿರೋದು, ಅದಕ್ಕೆ ಡಾಕ್ಟರ್ ಸಂಯುಕ್ತನ ಹುಡುಕ್ತಿದ್ದಾರಾ? ಭಾವನೆ ಹೇಳ್ದಾಗೆ ಇವ್ನ್ ಡೇಂಜರಸ್ ಮನುಷ್ಯನ ಅಂತ ಮನ್ಸಲ್ಲಿ ಅನ್ಕೋತಿದ್ಲು. ಸಿದ್ಧಾರ್ಥ್ ಫಸ್ಟ್ ಟೈಮ್ ಅಪ್ಸರೆನ ನೋಡೋ ಥರ ಒಂದು ಕ್ಷಣ ಅವಳನ್ನ ನೋಡ್ದ. ನಂತರ ಡ್ಯಾಮಿಟ್, ನಂಗೇನಾಗಿದೆ? ನನ್ನ ಮಗನ್ ತಲೆ ಕೆಡ್ಸದ್ ಇವಳ ಮೇಲೆ ನನಗೆಂತ ಫೀಲಿಂಗ್ಸ್ ಛೇ ಅಂತ ಬೈಕೊಂಡು ನಂತರ ಆಯ್ರನ ಕೆಕ್ಕರಿಸಿ ನೋಡ್ತಾ ಸಿದ್ಧಾರ್ಥ್ ತನ್ನ ಉದ್ದ ಬೆರಳನ್ನ ಆಯ್ರಾಗ್ ತೋರಿಸಿ ವಾರ್ನ್ ಮಾಡೋ ಥರ ಹೇಳ್ದ, ಸ್ಟೇ ಅವೇ ಫ್ರಮ್ ಮೈ ಸನ್ ಅಂದ. ಅವಳು ರಿಪ್ಲೈ ಮಾಡಬೇಕು ಅನ್ನುವಷ್ಟರಲ್ಲಿ ಬಾಡಿ ಗಾರ್ಡ್ಸ್ ಅವಳ ಕೈಯಲ್ಲಿದ್ದ ಪಾರ್ಸಲ್ನ ಚೆಕ್ ಮಾಡಿ ಚಾಕ್ಲೇಟ್ ಐಸ್ ಕ್ರೀಮ್ನ ಕಿತ್ಕೊಂಡು ಹೋಗಿ ಡಸ್ಟ್ಬಿನ್ಗೆ ಹಾಕಿದ್ರು. ಸಿದ್ಧಾರ್ಥ್ ಅವಳ ಕಡೆ ಕೋಪದಲ್ಲಿ ನೋಡಿ ಹೊರಟೋದ. ಆಯ್ರನು ಸಿಟ್ಟಲ್ಲಿ, ಈ ಮನುಷ್ಯನ್ಗೇನಾಗಿದೆ? ನಾನೇನ್ ಮಾಡ್ದೆ? ಬ್ಲಡಿ ಇಡಿಯಟ್ ಅಂತ ಜೋರಾಗಿ ಹೇಳ್ತಾ ಲಿಫ್ಟ್ ಹತ್ಕೊಂಡ್ಲು. ಅಷ್ಟ್ರಲ್ಲೇ ಅದೇ ಲಿಫ್ಟಿಗೆ ಹತ್ಕೊಂಡು ಒಬ್ಬ ವ್ಯಕ್ತಿ ಇದನ್ನ ಕೇಳಿ, ಹಲೋ ಮಿಸ್, ಏನಂದ್ರಿ ನೀವು? ನಮ್ಮ ಅಣ್ಣನ ಬ್ಲಡಿ ಇಡಿಯಟ್ ಅಂದ್ರ ಅಂದ. ವಾಟ್? ಹಣೆ ಸಿಂಡ್ರಿಸಿ ಆಯ್ರಾ ಕೇಳಿದ್ಲು. ಅವನು, ನೋಡಿ ಮಿಸ್, ಇನ್ಫ್ಯಾಕ್ಟ್ ನಮ್ಮ ಅಣ್ಣನ್ಗೆ ಹುಡ್ಗಿರಂದ್ರೆ ಅಲರ್ಜಿ. ಆದ್ರೆ ನಿಮ್ಮಂಥ ಎಷ್ಟೋ ಹುಡ್ಗಿರು ಅವನನ್ನ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾರೆ. ಅದಾಗಿಲ್ಲ ಅಂದಾಗ ಅವನ್ ಮುದ್ದು ಮಗ ರೋಹನ್ ಹಿಂದೆ ಬೀಳ್ತಾರೆ. ಅದಕ್ಕೆ ಅಣ್ಣಂಗೆ ಕೆಟ್ಟ ಕೋಪ ಬರುತ್ತೆ. ನೀವ್ ಯಾವತ್ತೂ ರೋಹನ್ ತಂಟೆಗೆ ಹೋಗ್ಬೇಡಿ ಅಂತ ಹೇಳ್ದ. ಇರಿಟೇಟ್ ಆದ ಆಯ್ರಾ, ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಂದ್ಲು. ಆ ಹುಡುಗ ಕ್ಯಾಶುವಲ್ ಆಗಿ, ನಿಮ್ಮಿಷ್ಟ, ಹೇಳೋದು ಹೇಳಿದೀನಿ ಅಂತ ಅಂದು ಹೆಡ್ಫೋನ್ಸ್ನ ಕಿವಿಗೆ ಹಾಕೊಂಡ. ಲಿಫ್ಟ್ 7th ಫ್ಲೋರ್ ರೀಚ್ ಆಯ್ತು. ಆಯ್ರಾ ಆ ಹುಡುಗನ್ ಕಡೆ ನೋಡ್ದೆ ಬೇಗ ಬೇಗ ತನ್ನ ಫ್ಲಾಟ್ ಕಡೆ ನಡೆದ್ಲು. ಈ ಕಡೆ ಡೋರ್ ಓಪನ್ ಮಾಡಿ ತನ್ನ ರೂಮ್ ಒಳಗಡೆ ಬಂದ ಆಯ್ರಾಗೆ ಅವಳ ಮನಸ್ಸಿನ ಕೋಪನ ಹೊರಗೆ ಹಾಕ್ಬೇಕು ಅನಿಸ್ತು. ಈ ಸಿದ್ಧಾರ್ಥ್ಗೆ ಚೆನ್ನಾಗಿ ಬೈಬೇಕು ಅನಿಸ್ತಿತ್ತು. ಸಿಹಿ ಇಲ್ವಲ್ಲ ಅನ್ನೋದು ಸಡನ್ ಆಗಿ ಫ್ಲಾಶ್ ಆಗಿ ಆ ವಿಷಯನ ಅಲ್ಲಿಗೆ ಬಿಟ್ಲು. ಬೆಡ್ರೂಮ್ ಡೋರ್ ಓಪನ್ ಮಾಡಿ ಒಳಗಡೆ ಹೋದ್ಲು. ಸಿಹಿ ಮಲ್ಕೊಂಡಿದ್ಲು. ಅವಳನ್ನ ನೋಡಿ ಆಯ್ರಾ ಮುಖದಲ್ಲಿ ಅದೇನೋ ನೆಮ್ಮದಿ ನಗು ಮೂಡ್ತು. ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಮಗಳು ಮಾತ್ರ ರಾಣಿ ಆಗಿರ್ಬೇಕು ಅನ್ನೋದೇ ಅವಳ ಜೀವನದ ಉದ್ದೇಶ. ತುಂಬಾ ಸುಸ್ತಾಗಿದ್ದ ಆಯ್ರಾಗೆ ನಿದ್ದೆ ಮಾಡಿದ್ರೆ ಸಾಕು ಅನ್ನೋ ಹಾಗೆ ಅನಿಸ್ತಿತ್ತು. ಬಟ್ ಅವಳಿಗೆ ಅವತ್ತಿನ ಇಮೇಲ್ ಚೆಕ್ ಮಾಡೋದು ಪೆಂಡಿಂಗ್ ಇತ್ತು. ಕೂಡ್ಲೆ ಬ್ಯಾಗಿಂದ ಲ್ಯಾಪ್ಟಾಪ್ ತೆಗೆದಾಗ ಫಸ್ಟ್ ಕಂಡಿದ್ದೆ ಮೆಸೇಜ್ ಫ್ರಮ್ ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್. ಕುತೂಹಲದಿಂದ ಇಮೇಲ್ ಓಪನ್ ಮಾಡಿ ನೋಡಿದ್ಲು ಆಯ್ರಾ. ಡಾಕ್ಟರ್ ಸಂಯುಕ್ತ, ನಿಮ್ಮ ಅಪಾಯಿಂಟ್ಮೆಂಟ್ ನಮಗೆ ತುಂಬಾ ಮುಖ್ಯ. 80 ವರ್ಷದ ನಮ್ಮ ಅಜ್ಜಿಗೆ ನಿಮ್ಥರ ಲ್ಯಾಟ್ರಲ್ ನೋಡ್ಸ್ ಅಲ್ಲಿ ಸ್ಪೆಷಲೈಸೇಷನ್ ಇರೋ ನ್ಯೂರೋ ಸರ್ಜನ್ ಅಗತ್ಯ ಇದೆ. ದಯವಿಟ್ಟು ಆದಷ್ಟು ಬೇಗ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿ ಆ ಮೆಸೇಜ್ ಟೈಪ್ ಆಗಿತ್ತು. ಕೆಳಗಡೆ ನಂಬರ್ ಕೂಡ ಮೆನ್ಷನ್ ಆಗಿತ್ತು. ಏನೋ ಯೋಚನೆ ಮಾಡಿದ ಆಯ್ರಾ ಆ ಇಮೇಲ್ಗೆ ಏನೋ ರಿಪ್ಲೈ ಮಾಡಿ ಸೆಂಡ್ ಬಟನ್ ಕ್ಲಿಕ್ ಮಾಡಿದ್ಲು. ಅದಾದ್ಮೇಲೆ ಅವಳ ಮುಖದ ಮೇಲೆ ಬ್ಯೂಟಿಫುಲ್ ಸ್ಮೈಲ್ ಬಂತು. ಇತ್ತ ಹೋಟೆಲ್ ಗ್ರೌಂಡ್ ಫ್ಲೋರ್ ಅಲ್ಲಿ ಸಿದ್ಧಾರ್ಥ್ ಆಫೀಸ್ ರೂಮ್ ಇತ್ತು. ಅವನು ಹೋಟೆಲ್ ಅಲ್ಲಿ ಇದ್ದಾಗೆಲ್ಲ ಕೆಲಸ ಮಾಡೋದು ಅದೇ ರೂಮಲ್ಲಿ. ಡಾಕ್ಟರ್ ಸಂಯುಕ್ತ ಇಮೇಲ್ಗೆ
3 ದಿನದಿಂದ ವೇಟ್ ಮಾಡ್ತಿದ್ದ ಅವನು. ಆದ್ರೆ ಅವ್ರ ಕಡೆಯಿಂದ ಇನ್ನೂ ರಿಪ್ಲೈ ಬಂದಿರ್ಲಿಲ್ಲ. ಅದ್ರ ಬಗ್ಗೆ ಯೋಚಿಸ್ತಾ ಕೂತಿದ್ದ ಸಿದ್ಧಾರ್ಥ್ ಲ್ಯಾಪ್ಟಾಪ್ಗೆ ಟ್ರೆಂಡ್ ಅಂತ ನೋಟಿಫಿಕೇಶನ್ ಬಂತು. ಇಮೇಲ್ ಓಪನ್ ಮಾಡಿದಾಗ ಡಾಕ್ಟರ್ ಸಂಯುಕ್ತ ಕಡೆಯಿಂದ ರಿಪ್ಲೈ ಬಂದಿತ್ತು. ಅವನ್ ಎಕ್ಸೈಟ್ಮೆಂಟ್ ಅಲ್ಲಿ ಓದಕ್ ಶುರು ಮಾಡ್ದ. ಅಷ್ಟ್ರಲ್ಲಿ ಪ್ರೀತು ಅಲ್ಲಿಗೆ ಓಡ್ ಬಂದ. ಅವನ್ ಗಾಬ್ರಿಲಿ ಅಣ್ಣ ಬೇಗ ಬಾ ಅಂದ. ಸಿದ್ಧಾರ್ಥ್ ಆಶ್ಚರ್ಯದಲ್ಲಿ ಏನಾಯ್ತು, ಯಾಕ್ ಗಾಬ್ರಿಲಿದ್ಯಾ ಅಂತ ಕೇಳ್ದ. ಸ್ವಲ್ಪ ನರ್ವಸ್ ಆಗಿ ಪ್ರೀತು ರಿಪ್ಲೈ ಮಾಡ್ತಾ, ಅದು ಅಣ್ಣ ನಮ್ ರೋಹನ್ಗೇನೋ ಆಗಿದೆ, ಪ್ಲೀಸ್ ಬೇಗ ಬಾ ಅಂದ. ಇದನ್ನ ಕೇಳಿ ಸಿದ್ಧಾರ್ಥ್ಗೆ ಶಾಕ್ ಆಯ್ತು. ಕೂಡ್ಲೆ ಅವನು ಲಿಫ್ಟ್ ಕಡೆ ಓಡ್ಕೊಂಡು ಹೋದ. ಹೋಟೆಲ್ ಸ್ಟಾಫ್ಸ್ ಎಲ್ಲ ಆಶ್ಚರ್ಯದಿಂದ ಅವನು ಹೋದ್ ಕಡೆನೆ ನೋಡ್ತಾ ನಿಂತಿದ್ರು. ಸಿದ್ಧಾರ್ಥ್ ರೋಹನ್ ರೂಮ್ ಒಳಗಡೆ ಹೋಗಿ ನೋಡ್ದ. ಅವನ್ ಎದೆ ಜೋರಾಗಿ ಬೀಟ್ ಮಾಡ್ತಾ ಇತ್ತು. ಬೆಡ್ ಮೇಲೆ ಮಲ್ಕೊಂಡಿದ್ದ ರೋಹನ್ ಒಂದೇ ಸಮ ಕನ್ವರ್ಸ್ತಿದ್ದ. ಮಮ್ಮಿ ಚಾಕ್ಲೇಟ್ ಐಸ್ ಕ್ರೀಮ್, ಮಮ್ಮಿ ಮಮ್ಮಿ ಚಾಕ್ಲೇಟ್ ಐಸ್ ಕ್ರೀಮ್, ಮಮ್ಮಿ ಚಾಕ್ಲೇಟ್ ಐಸ್ ಕ್ರೀಮ್. ಸಿದ್ಧಾರ್ಥ್ ಮಗ ರೋಹನ್ನ ವಿಚಿತ್ರ ಬಿಹೇವಿಯರ್ಗೆ ಏನ್ ಕಾರಣ? ರಕ್ತ ಸಂಬಂಧ ಅಂದ್ರೆ ಇದೇನಾ? ಆಯ್ರಾ ಅಮ್ಮ ವಸುಂಧರಾ ಬಿಟ್ಟೋಗಿರೋ ಆ ಮೆಡಿಕಲ್ ಕಂಪ್ನಿಲಿ ಅಂಥದ್ದೇನಿದೆ? ಯಾಕೆ ಅಕ್ಷತ್ ಫ್ಯಾಮಿಲಿ ಲಾಸ್ ಅಲ್ಲಿರೋ ಮೆಡಿಕಲ್ ಕಂಪ್ನಿ ಹಿಂದೆ ಬಿದ್ದಿದೆ? ಸೂರ್ಯಪ್ರಕಾಶ್ ನಿಜವಾದ ಇಂಟೆನ್ಷನ್ ಏನು ಅನ್ನೋ ನಿಮ್ಮ ಕುತೂಹಲದ ಪ್ರಶ್ನೆಗೆ ಉತ್ತರ ಮುಂದಿನ ಎಪಿಸೋಡಲ್ಲಿದೆ. ಕೇಳ್ತಾ ಇರಿ ಆಯ್ರಾ. ಕುಡ್ದಿದ್ ನಶೆಯಲ್ಲಿ ಆಯ್ರಾಗೆ ಕಿಸ್ ಮಾಡಕ್ ಟ್ರೈ ಮಾಡಿದ ಅಕ್ಷತ್ ಹಿಂದೆ ತಿರುಗಿ ನೋಡ್ದಾಗ ಅಲ್ಲಿ ಸ್ವಪ್ನ ನಿಂತಿದ್ಲು. ಅವಳು ಕೋಪದಲ್ಲಿ ಬುಸ್ಗುಡ್ತಾ ಇದ್ಲು. ಈಗ ಅವಳ ಕೋಪ ಆಯ್ರಾ ಮೇಲ್ ತಿರುಗ್ತು. ಯು ಬಿಚ್, ನನ್ನ ಅಕ್ಷತಿಂದ ದೂರ ಮಾಡ್ಬೇಕು ಅಂತ ಅದೆಷ್ಟೇ ಡ್ರಾಮಾ ಮಾಡ್ತಿದೀಯಾ? ನಂಗ್ ಗೊತ್ತಿತ್ತು ನೀನ್ ಹೀಗೆ ಏನಾದ್ರೂ ಮಾಡ್ತೀಯಾ ಅಂತ ಹೇಳ್ತಾ ಕೋಪದಿಂದ ಅವಳ ಮೇಲೆ ಕೈ ಮಾಡೋದಕ್ ಬಂದ್ಲು ಸ್ವಪ್ನ. ಅಕ್ಷತ್ ಕೂಡ್ಲೆ ಸ್ವಪ್ನ ಕೈ ಹಿಡಿದು, ಸ್ವಪ್ನ ಅಯ್ಯೋ ಮ್ಯಾಡ್, ನಿನ್ ಹತ್ರ ನಾನು ಆಮೇಲೆ ಮಾತಾಡ್ತೀನಿ, ಇಲ್ಲಿಂದ ಆಚೆ ಹೋಗು ಅಂತ ಬೆದರಿಸೋ ಹಾಗೆ ಹೇಳ್ದ. ನಿಂಗೆ ಏನಾಗಿದೆ ಅಕ್ಷತ್? ಮೊನ್ನೆ ತಾನೇ ನಿಮ್ ಎಂಗೇಜ್ಮೆಂಟ್ ಬ್ರೇಕ್ ಆಗಿದೆ, ಮತ್ತೆ ನೀನ್ ಇವಳ ಜೊತೆ ಮದ್ವೆ ಆಗಕ್ ರೆಡಿ ಆಗಿದೀಯಾ? ಶೇಮ್ ಆಗೋದಿಲ್ವಾ ನಿನ್ಗೆ? ಇಂಥವಳಿಗೋಸ್ಕರ ನೀನ್ ನನಗ್ ಮೋಸ ಮಾಡ್ತೀಯಾ ಅಂತ ಕಣ್ಣೀರ್ ಸುರಿಸ್ತಾ ಹೇಳಿದ್ಲು ಸ್ವಪ್ನ. ಅಕ್ಷತ್ ಕನ್ಫ್ಯೂಸ್ ಆದ. ಏನ್ ಹೇಳ್ತಿದ್ಯಾ ಸ್ವಪ್ನ? ನೀನು ತಪ್ಪು ತಿಳ್ಕೊಂಡಿದ್ಯಾ, ಇವಳು ಬೇರೆ ಆಯ್ರಾ ಅಂತ ಹೇಳ್ದ. ಅಲ್ಲಿ ಬಂದಿದ್ ಜನ ಎಲ್ಲ ಈ ಡ್ರಾಮಾನ ಕುತೂಹಲದಿಂದ ನೋಡ್ತಾ ಇದ್ರು. ನಿಂಗ್ ತಲೆ ಕೆಟ್ಟಿದೆ, ಇವಳು ಅದೇ ಆಯ್ರಾ, ಅದೇ ಫ್ಯಾಟ್ ಲೇಡಿ. ಬಿಗ್ ಫೇಸ್ ಅಂತ ನೀನ್ ಬೈತಿದ್ಯಲ್ಲ, ಅದೇ ಆಯ್ರಾ ಶರ್ಮಾ. ಕೂಡ್ಲೆ ಆಯ್ರಾ ಸ್ಮೈಲ್ ಮಾಡ್ತಾ ಅಂದ್ಲು, ಎಸ್ ಅಕ್ಷತ್, ಸ್ವಪ್ನ ಹೇಳ್ತಿರೋದು ನಿಜಾನೇ, ನಾನು ಅದೇ ಆಯ್ರಾ ಶರ್ಮಾ ಅಂತ ಹೇಳಿದ್ಲು. ಅಕ್ಷತ್ಗೆ ಕೋಪದಲ್ಲಿ ಕೈ ನಡ್ಗೋದಕ್ ಶುರುವಾಯ್ತು. ಅವನು ಎದ್ದು ಹೋಗಿ ಅವಳ ಕೆನ್ನೆಗ್ ಬಾರಿಸ್ಬೇಕು ಅಂತ ಕೈ ಎತ್ತಿದ್ದ. ಅಷ್ಟ್ರಲ್ಲೇ ಯಾವ್ದೋ ಒಂದ್ ಬಲಿಷ್ಠ ಕೈ ಅಕ್ಷತ್ ಕೈನ ತಡೆದು ನಿಲ್ಲಿಸ್ತು. ಬ್ಲ್ಯಾಕ್ ಸೂಟ್ ಹಾಕಿದ್ದ ಡಾಕ್ಟರ್ ಸಂಯುಕ್ತನ ಹುಡ್ಕೊಂಡ್ ಬಂದಿದ್ದ ಸಿದ್ಧಾರ್ಥ್ ಭರದ್ವಾಜ್ ಅಲ್ಲಿ ನಿಂತಿದ್ದ. ಸಿದ್ಧಾರ್ಥ್ನ ನೋಡಿ ಆಯ್ರಾಗೆ ಆಶ್ಚರ್ಯ ಆಯ್ತು. ಸ್ವಪ್ನ ಸಿದ್ಧಾರ್ಥ್ನ ನೋಡಿ, ಯಾರೋ ನೀನು ಅಂದ್ಲು. ಅಕ್ಷತ್ ಕೂಡ ತನ್ನ ಕೈ ಬಿಡಿಸ್ಕೊಳ್ತಾ, ಹೂ ಆರ್ ಯು ಮ್ಯಾನ್, ಇದು ನಮ್ ಪರ್ಸನಲ್ ವಿಷಯ, ನೀನ್ ತಲೆ ಹಾಕ್ಬೇಡ ಅಂತ ಕೈ ಬೆರಳು ತೋರಿಸಿ ವಾರ್ನ್ ಮಾಡ್ದ. ಸಿದ್ಧಾರ್ಥ್ ಹುಬ್ಬು ಕೋಪದಿಂದ ಗಂಟಿಕ್ಕಿದ್ವು. ನಾನ್ ಯಾರಾದ್ರೆ ನಿಂಗೇನು, ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು ಅಂದ ಸಿದ್ಧಾರ್ಥ್. ಇದ್ನ ಕೇಳಿ ಅಕ್ಷತ್ಗೆ ಎಲ್ರ ಎದ್ರು ಅವಮಾನ ಆದಂಗಾಯ್ತು. ನೀನ್ಯಾರೋ ನನಗ್ ಜಾಗ ಖಾಲಿ ಮಾಡಕ್ ಹೇಳೋನು ಅಂದ ಅಕ್ಷತ್. ಇದ್ನ ಕೇಳಿ ಆಯ್ರಾಗೆ ನಗು ಬಂತು. ಅಲ್ಲೇ ನಿಂತ ಸಿದ್ಧಾರ್ಥ್ ಸೆಕ್ರೆಟರಿ ಆ ಪ್ರಶ್ನೆಗೆ ರಿಪ್ಲೈ ಮಾಡ್ದ. ಇವರು ಈ ಹೋಟೆಲ್ ಓನರ್ ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್. ಅಲ್ಲಿದ್ದವರೆಲ್ಲ ಸಿದ್ಧಾರ್ಥ್ ನೋಡಿ ಸ್ವಲ್ಪ ಭಯ ಪಟ್ರು. ಸಿದ್ಧಾರ್ಥ್ ಹೆಸರು ಕೇಳ್ತಿದಂಗೆ ಅಕ್ಷತ್ ತಣ್ಣಗಾದ. ಅಕ್ಷತ್ಗೂ ಗೊತ್ತು ಭರದ್ವಾಜ್ ಫ್ಯಾಮಿಲಿ ಅವ್ರ ಬಿಸ್ನೆಸ್ ಹೇಗಿತ್ತು ಅಂತ. ಇಂಡಿಯಾದಲ್ಲಿ ಟಾಪ್ 10 ಹೋಟೆಲಿಯರ್ಗಳಲ್ಲಿ ಸಿದ್ಧಾರ್ಥ್ ಕೂಡ ಒಬ್ನಾಗಿದ್ದ. ಅವನ್ ಮುಂದೆ ರಾವ್ ಫ್ಯಾಮಿಲಿ ಏನೂ ಇಲ್ಲ. ಬೇರೆ ಮಾತಾಡೋಕೆ ತೋಚದೆ ಅಕ್ಷತ್ ಅಂದ, ಐ ಆಮ್ ಸಾರಿ, ನಾವಿಲ್ಲಿಂದ ಹೋಗ್ತೀವಿ. ಆಯ್ರಾ ಸೈಲೆಂಟ್ ಆಗಿ ಸಿದ್ಧಾರ್ಥ್ನೇ ನೋಡ್ತಾ ನಿಂತಿದ್ಲು. ಆಗ್ಲೇ ಸಿದ್ಧಾರ್ಥ್ ಬ್ಲೂಟೂತ್ ಇಯರ್ಫೋನ್ ಇಂದ ಅವನ್ ಹ್ಯಾಕರ್ ಫ್ರೆಂಡ್ ವಾಯ್ಸ್ ಕೇಳಿಸ್ತು. ಸಿದ್ಧಾರ್ಥ್, ಡಾಕ್ಟರ್ ಸಂಯುಕ್ತ ಫೋನ್ ಟ್ರ್ಯಾಕ್ ಸಿಕ್ತಿಲ್ಲ. ಐ ಥಿಂಕ್ ಅವರು ತಮ್ಮ ಫೋನ್ನ ಸ್ವಿಚ್ ಆಫ್ ಮಾಡಿ ಹೋಟೆಲ್ನಿಂದ ಹೊರಟಿರಬಹುದು. ಈ ಸರಿ ನಿರಾಶೆಯಿಂದ ಸಿದ್ಧಾರ್ಥ್ ಮುಖ ಕಪ್ಪಿಡ್ತು. ಅವನು ಬೇಸರದಿಂದ ಸೆಕ್ರೆಟರಿ ಮುಖ ನೋಡ್ದ.
ಹೋಟೆಲ್ ರೆಸ್ಟೋರೆಂಟ್. ಪ್ರೀತಮ್ ಆಗ್ಲೇ ಒಂದು ಗ್ರೌಂಡ್ ಫ್ಲೋರಲ್ಲಿದ್ದ ರೆಸ್ಟೋರೆಂಟ್ ಅಲ್ಲಿ ಕಾಯ್ತಾ ಇದ್ದ. ಇಲ್ಲಿ ಸಿದ್ಧಾರ್ಥ್ ಡಾಕ್ಟರ್ ಸಂಯುಕ್ತನ ಹುಡುಕ್ತಿರುವಾಗ್ಲೇ ಅವನು ತನ್ನ ಫೇವ್ರೆಟ್ ಗೇಮರ್ ಸ್ವೀಟ್ ಪ್ರಿನ್ಸೆಸ್ ಜೊತೆ ಮಾತಾಡಿ ಅವಳನ್ನ ಭೇಟಿ ಆಗೋಕೆ ಬಂದಿದ್ದ. ಅಲ್ಲಿ ಬರ್ತಿದ್ ಯಂಗ್ ವುಮೆನ್ನೆಲ್ಲ ನೋಡಿ ಅವರೇ ಸ್ವೀಟ್ ಪ್ರಿನ್ಸೆಸ್ ಇರ್ಬೋದಾ ಅಂತ ನೋಡ್ತಾ ಇದ್ದ. 15 ನಿಮಿಷದ ನಂತರ ಅವನ್ ಫೋನ್ಗೆ ಮೆಸೇಜ್ ಬಂತು. ವೇರ್ ಆರ್ ಯು ಪ್ರೀತಮ್ ಅಂತ ಸಿಹಿ ಅವನಿಗೆ ಮೆಸೇಜ್ ಮಾಡಿದ್ಲು. ಐ ಆಮ್ ಆಲ್ರೆಡಿ ವೇಟಿಂಗ್ ಫಾರ್ ಯು, ಸೀಟ್ ನಂಬರ್ 21 ಅಂತ ಪ್ರೀತಮ್ ರಿಪ್ಲೈ ಮಾಡ್ದ. ಅವನ್ ಡೋರ್ ಕಡೆನೆ ದೃಷ್ಟಿ ಇಟ್ಟು ಕುತ್ಕೊಂಡ. 2 ಮಿನಿಟ್ಸ್ ಆಯ್ತು. ಹಲೋ ಮಿಸ್ಟರ್, ಸಿ ಹಿಯರ್ ಅಂತ ಕೆಳಗಡೆಯಿಂದ ಸೌಂಡ್ ಬಂತು. ಅವನು ತಲೆ ಬಗ್ಸಿ ನೋಡ್ದ. ಅವನ್ ಕಣ್ಗೆ ಕೌಬಾಯ್ ಹ್ಯಾಟ್ ಮಾತ್ರ ಕಾಣಿಸ್ತು. ಪ್ರೀತಮ್ ತನ್ ಮುಂದೆ ನಿಂತಿದ್ದ ಕೌಬಾಯ್ ಹ್ಯಾಟ್ ಹಾಕೊಂಡಿದ್ದ ಚಿಕ್ಕ ಹುಡ್ಗನ್ನ ನೋಡಿ ಅವನು ಶಾಕ್ ಆದ. ಸಿಹಿನ ನೋಡಿ ಪ್ರೀತಮ್ ಅದು ರೋಹನ್ ಅಂತ ಭಾವಿಸಿದ್ದ. ರೋಹನ್, ಸ್ವೀಟ್ ಪ್ರಿನ್ಸೆಸ್ ಅಂದ್ರೆ ನೀನಾ ಅಂತ ಶಾಕ್ ಅಲ್ಲಿ ಕೇಳಿ ಪ್ರೀತಮ್ ಹಿಂದಕ್ ಸರ್ದ. ಸಿಹಿ ಪ್ರೀತಮ್ ಕಡೆ ನೋಡಿ ಸ್ಮೈಲ್ ಮಾಡಿದ್ಲು. ಎಸ್, ನಾನೇ ಅಂತ ಹೇಳ್ತಾ ಸಿಹಿ ಪ್ರೀತಮ್ ಎದುರಿನ ಚೇರ್ ಮೇಲೆ ಕುತ್ಕೊಂಡ್ಲು. ವರ್ಲ್ಡ್ ನಂಬರ್ 1 ಗೇಮ್ ಪ್ಲೇಯರ್ ನಮ್ ರೋಹನ್ ನನ್ ಮನೇಲೆ ಇದ್ಕೊಂಡು ಗೇಮ್ ಆಡಿದ್ರು ನನಗ್ ಯಾವತ್ತೂ ಗೊತ್ತೇ ಆಗಿಲ್ವಲ್ಲ. ಎಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಿದ ಇವನು. ಅದಕ್ಕೆ ಮೋಸ್ಟ್ಲಿ ಇವನಿಗೆ ಓದೋದು ಅಂದ್ರೆ ಆಗಲ್ಲ ಅಂತ ಮನ್ಸಲ್ಲಿ ಹೇಳ್ಕೊಳ್ತಿದ್ದ ಪ್ರೀತು. ತುಂಬಾ ಟಯರ್ಡ್ ಆಗಿದ್ದ ಆಯ್ರಾ ಅವತ್ತು ಬೇಗ ಮಲ್ಕೋಬೇಕು ಅನ್ಕೊಂಡಿದ್ಲು. ಅವರಿಬ್ರು ಲಿಫ್ಟ್ ಏರಿ ತಮ್ಮ ಫ್ಲಾಟ್ಗೆ ಬಂದ್ರು. ಆಯ್ರಾ ಬೆಡ್ ಮೇಲೆ ಕೂರ್ತಿದ್ದ ಹಾಗೆ ಫೋನ್ ರಿಂಗ್ ಆಯ್ತು. ಅವಳಪ್ಪ ಸೂರ್ಯಪ್ರಕಾಶ್ ಮತ್ತೆ ಮತ್ತೆ ಫೋನ್ ಮಾಡ್ತಿದ್ರು. ಕೋಪ ಬಂದು ಅವಳು ಕಾಲ್ ಕಟ್ ಮಾಡಿ ಸೈಲೆಂಟ್ ಮೋಡ್ಗೆ ಹಾಕಿ ಮಲ್ಕೊಂಡ್ಲು. ಮಾರ್ನಿಂಗ್ ಅವಳು ಎದ್ದಾಗ ಫೋನ್ ತುಂಬಾ ಮಿಸ್ಡ್ ಕಾಲ್ಸ್ ತುಂಬಿಕೊಂಡಿದ್ವು. ಅವಳ ಅಪ್ಪನ್ ಕಾಲ್ ಜೊತೆ ಪ್ರಿಯಾ ಮಿಸ್ಡ್ ಕಾಲ್ ಕೂಡ ಇತ್ತು. ಆಯ್ರಾ ಫಸ್ಟ್ ಸೂರ್ಯಪ್ರಕಾಶ್ ನಂಬರ್ಗೆ ಕಾಲ್ ಮಾಡಿದ್ಲು. ಏ ಆಯ್ರಾ, ನೀನ್ ಮತ್ತೆ ಅಕ್ಷತ್ನ ಬುಟ್ಟಿಗೆ ಹಾಕೊಳಕ್ ಪ್ರಯತ್ನ ಪಡ್ತಿದೀಯಂತೆ. ನಂಗ್ ನಿಜಕ್ಕೂ ನೋವಾಗಿದೆ. ಯಾಕ್ ನಮ್ ಇನ್ನೋಸೆನ್ಸ್ನ ನೀನು ಯೂಸ್ ಮಾಡ್ಕೋತಿದೀಯಾ ಅಂತ ಸೂರ್ಯಪ್ರಕಾಶ್ ಅವಳನ್ನ ಬ್ಲೇಮ್ ಮಾಡೋದಕ್ ಶುರು ಮಾಡಿದ್ರು. ಆಯ್ರಾ ಇರಿಟೇಟ್ ಆಗಿ ಕಾಲ್ ಕಟ್ ಮಾಡ್ಬೇಕು ಅಂದ್ಕೊಂಡ್ಲು. ಅಷ್ಟ್ರಲ್ಲಿ ಸೂರ್ಯಪ್ರಕಾಶ್ ಹೇಳಿದ್ರು, ನಿನ್ ಶರು ಅತ್ತೆಗೆ ತುಂಬಾ ಹುಷಾರಿಲ್ಲ. ಡಾಕ್ಟರ್ ಅವಳು ಬದುಕೋದಿಲ್ಲ ಅಂತ ಹೇಳಿದಾರೆ. ಸಾಯೋ ಮೊದ್ಲು ನಿನ್ನ ನೋಡ್ಬೇಕಂತಿದ್ಲು. ಹೆಲ್ತ್ ಕೇರ್ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ. ಶರು ಅತ್ತೆನಾ? ಏನಾಯ್ತವ್ರಿಗೆ ಅಂತ ಆತಂಕದಲ್ಲಿ ಕೇಳಿದ್ಲು ಆಯ್ರಾ. ಬ್ರೈನ್ ಟ್ಯೂಮರ್ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ಸೂರ್ಯಪ್ರಕಾಶ್. ಬೆಡ್ ಮೇಲೆ ಕೂತಿದ್ದ ಆಯ್ರಾ ಕಣ್ಣಲ್ಲಿ ನೀರ್ ತುಂಬಿಕೊಳ್ತು. ಚಿಕ್ಕೋಳಿದ್ದಾಗ ಅಮ್ಮ ಇಲ್ದಿದ್ದ ಆಯ್ರಾನ ತಾಯಿ ಹಾಗೆ ನೋಡ್ಕೊಂಡವ್ರು ಶರು ಅತ್ತೆ. ಅವ್ರು ಕೊಟ್ಟ ಪ್ರೀತಿ, ವಾತ್ಸಲ್ಯ, ಮಮತೆ ಅಮ್ಮನ್ ಹಾಗೆ ಇತ್ತು. ಶರು ಅತ್ತೆಗೆ ಆಯ್ರಾ ತಾಯಿ ಇಲ್ಲ ತಬ್ಲಿ ಅಂತ ಅವಳ ಮೇಲೆ ಮೊದ್ಲಿಂದಾನೂ ತುಂಬಾ ಪ್ರೀತಿ ಇತ್ತು. ಆದ್ರೆ ಆಯ್ರಾ 15 ವರ್ಷದವಳಾಗೋವಾಗ್ಲೇ ಶರು ಅತ್ತೆ ಸೂರ್ಯಪ್ರಕಾಶ್ ಕುಟುಂಬದಿಂದ ಯಾವ್ದೋ ಕಾರಣಕ್ಕೆ ಬೇರೆಯಾಗಿದ್ರು. ಶರು ಅತ್ತೆನ ನೋಡ್ಬೇಕು ಅಂದ್ಕೊಂಡು ಬೇಗ ಬೇಗ ರೆಡಿಯಾದ್ಲು ಆಯ್ರಾ. ಗಡಿಬಿಡಿಲಿ ತಿಂಡಿ ತಿಂದು ಸಿಹಿಗೆ ಬಾಯ್ ಹೇಳಿ ಹೊರಟ್ಲು. ಅವಳು ಫ್ಲಾಟಿಂದ ಆಚೆ ಬರ್ತಿರೋವಾಗ್ಲೇ ಸಿದ್ಧಾರ್ಥ್ ಫ್ಲಾಟಿಂದ 2 ಹೆಣ್ಮಕ್ಳು ಆಚೆ ಬಂದು ಲಿಫ್ಟ್ ಕಡೆ ಹೋಗ್ತಿದ್ರು. ಅವರಿಬ್ರು ಮಾತಾಡ್ತಿರೋದ್ನ ಕೇಳಿ ಆಯ್ರಾಗೆ ಕೇಳಿಸಿದ ಮಾತು ಮತ್ತೆ ಮತ್ತೆ ರಿವೈಂಡ್ ಆಗ್ತಿತ್ತು. ಈ ವಿಷಯನ ಅವ್ರಿಗೆ ಹೇಳ್ಬಿಡ್ಲಾ ಅಂತ ಅಂದ್ಕೊಂಡ್ಲು. ಮೊದ್ಲೇ ಸಿದ್ಧಾರ್ಥ್ಗೆ ನಾನು ಅಂದ್ರೆ ಆಗೋದಿಲ್ಲ, ನಾನ್ ಸುಮ್ನೆ ಇಲ್ಲಿಂದ ಹೋದ್ರೆ ಬೆಟರ್ ಅಂತ ಅಂದ್ಕೊಂಡು ಎಕ್ಸಿಟ್ ಡೋರ್ ಕಡೆ ನಡೆದ್ಲು. ಸಿದ್ಧಾರ್ಥ್ ಆಗ ತಾನೇ ಯಾವ್ದೋ ಇಂಪಾರ್ಟೆಂಟ್ ಮೀಟಿಂಗ್ ಮುಗಿಸ್ಕೊಂಡು ಕ್ಲೈಂಟ್ಸ್ ಜೊತೆ ಹೊರಗಡೆ ಹೊರಟಿದ್ದ. ಇದ್ದಕ್ಕಿದ್ದ ಹಾಗೆ ಆಯ್ರಾಗೆ ತನ್ ತಪ್ಪು ಮಾಡ್ತಿದ್ದೀನಿ ಅಂತ ಫೀಲ್ ಆಯ್ತು. ಅವಳು ಏನಾದ್ರೂ ಆಗ್ಲಿ ಹೇಳೇ ಬಿಡ್ತೀನಿ ಅಂದ್ಕೊಂಡು ಸಿದ್ಧಾರ್ಥ್ ಹಿಂದೆ ದೊಡ್ಡ ಹೆಜ್ಜೆ ಹಾಕಿ ಗಡಿಬಿಡಿಲಿ ನಡ್ಕೊಂಡು ಹೋದ್ಲು. ಸಿದ್ಧಾರ್ಥ್ ಸೆಕ್ರೆಟರಿ ಅವಳನ್ನ ಆಗ್ಲೇ ನೋಡಿದ್ದ. ಸಿದ್ಧಾರ್ಥ್ ಬಾಡಿಗಾರ್ಡ್ಸ್ ಆಯ್ರಾನ ಅಲ್ಲೇ ತಡೆದ್ರು. ಅವಳಿಗೆ ಅವನ್ ಹತ್ರ ಹೋಗೋಕೆ ಪರ್ಮಿಷನ್ ಕೊಡ್ಲಿಲ್ಲ. ಸೆಕ್ರೆಟರಿ ಅವಳನ್ನ ತಡೀತಾ, ಸಿದ್ಧಾರ್ಥ್ ಸರ್ ಬ್ಯುಸಿ ಇದಾರೆ, ನೀವ್ ಆಮೇಲೆ ಮಾತಾಡಬಹುದು ಅಂತ ಹೇಳ್ದ. ಎಷ್ಟೇ ಕೇಳ್ಕೊಂಡ್ರು ಅವರು ಸಿದ್ಧಾರ್ಥ್ ಹತ್ರ ಹೋಗೋಕೆ ಬಿಡ್ಲಿಲ್ಲ. ಈ ಹುಡ್ಗಿ ಏನಾದ್ರೂ ನೆಪ ಹೇಳ್ಕೊಂಡು ಬೇಕಂತ ತಮ್ಮ ಬಾಸ್ನ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಭಾವಿಸಿದ ಸೆಕ್ರೆಟರಿ, ಮೇಡಮ್ ನಿನ್ನೆ ಸರ್ ನಿಮ್ ಸೇವ್ ಮಾಡಿದರೆ ಅಂತ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಬಂದ್ರ, ಅದನ್ನ ನಾನೇ ಹೇಳ್ತೀನಿ, ನೀವ್ ಹೊರಡಿ ಅಂತ ಹೇಳ್ದ. ಅವಳಿಗೆ ಬ್ಯಾಡ್ ಫೀಲ್ ಆಯ್ತು. ಅವಳು ಸೆಕ್ರೆಟರಿನ ಸ್ವಲ್ಪ ಹಿಂದೆ ತಳ್ತಾ, ಹಲೋ ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್, ಯುವರ್ ಸನ್ ಇಸ್ ಇನ್ ಡೇಂಜರ್ ಅಂತ ಜೋರಾಗಿ ಹಿಂದ್ಗಡೆಯಿಂದ ಕೂಗಿದ್ಲು ಆಯ್ರಾ. ಇದ್ನ ಕೇಳಿ ಸಿದ್ಧಾರ್ಥ್ ಸಡನ್ ಆಗಿ ಟರ್ನ್ ಆದ. ವಾಟ್ ಅಂತ ಕೇಳ್ದ. ಹಿ ನೀಡ್ಸ್ ಯೋರ್ ಹೆಲ್ಪ್, ನಿಮ್ ಮಗನ್ನ ಮರಿಬೇಡಿ ಅಂತ ಹೇಳಿ ಆಯ್ರಾ ಅಲ್ಲಿಂದ ಹೊರಗಡೆ ಹೋದ್ಲು. ಆಲ್ರೆಡಿ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ರಿಂದ ಅವಳು ಹಿಂತಿರುಗ್ ನೋಡ್ದೆ ಕ್ಯಾಬ್ ಹತ್ಕೊಂಡ್ಲು. ಸಿದ್ಧಾರ್ಥ್ ಶಾಕ್ ಇಂದ ಹಾಗೇ ನಿಂತಿದ್ದ.
ಆಯ್ರಾ ಮತ್ತೆ ಸಿದ್ಧಾರ್ಥ್ ಒಬ್ರನ್ನೊಬ್ರು ಸಿಟ್ಟಲ್ಲಿ ನೋಡಿದ್ರು. ಸಿದ್ಧಾರ್ಥ್ ತನ್ನ ಆಫೀಸ್ಗೆ ಹೋದ್ರೆ ಆಯ್ರಾ ಲಿಫ್ಟ್ ಏರಿದ್ಲು. ಡಿಂಗ್ ಅಂತ ಲಿಫ್ಟ್ ಕ್ಲೋಸ್ ಆಯ್ತು. ಈ ಘಟನೆ ನಡೆದು ಒಂದಿನ ಆಗಿತ್ತು. ಆ ರಾತ್ರಿ ಸಿದ್ಧಾರ್ಥ್ ಫ್ಲಾಟ್ಗೆ ಸಿಹಿ, ಆಯ್ರಾ ಫ್ಲಾಟ್ಗೆ ರೋಹನ್ ಬರ್ಲಿ ಅನ್ನೋ ಸಿಹಿ ಪ್ಲಾನ್ ವರ್ಕ್ ಆಗಿರ್ಲಿಲ್ಲ. ಅದಕ್ಕೆ ಆ 2 ಪುಟ್ಟ ಮಾನ್ಸ್ಟರ್ಗಳು ಮರುದಿನ ಮಧ್ಯಾಹ್ನ ತಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ರೆಡಿ ಆಗಿದ್ರು. ಆಯ್ರಾ ಎಲ್ಲೋ ಆಚೆ ಹೋಗಿದ್ ಟೈಮ್ ನೋಡಿ ರೋಹನ್ ಸಿಹಿ ಫ್ಲಾಟಿಗೆ ಬಂದ. ಸಿಹಿ ಅವನು ಒಂದೇ ಥರ ವೈಟ್ ಡ್ರೆಸ್ ಹಾಕೊಂಡಿದ್ರು. ಸಿಹಿ, ನಮ್ ಫ್ಲಾಟ್ಗೆ ಟ್ಯೂಷನ್ ಟೀಚರ್ ಬಂದಿದ್ದಾರೆ ಅಂತ ಗಾಬ್ರಿಲಿ ರೋಹನ್ ಹೇಳ್ದ. ಅವನ್ ಮುಖ ನೋಡಿ ಸಿಹಿಗೆ ನಗು ಬಂತು. ಇವ್ನ್ಯಾಕ್ ಟೀಚರ್ಸ್ಗೆ ಇಷ್ಟ ಹೆದರ್ತಿದ್ದಾನೆ ಅಂತ ಅರ್ಥ ಆಗದೆ ಸಿಹಿ ನಗ್ತಾ ರೋಹನ್ನ ತಮ್ಮ ಫ್ಲಾಟಲ್ಲೇ ಬಿಟ್ಟು ಸಿದ್ಧಾರ್ಥ್ ಫ್ಲಾಟ್ಗೆ ಹೋದ್ಲು. ಸಿಹಿ ಸೈಲೆಂಟ್ ಆಗಿ ಡೋರ್ ತಳ್ಳಿದ್ಲು. ಅವಳು ಆ ಕಡೆ ಈ ಕಡೆ ನೋಡ್ತಾ ಒಳಗಡೆ ಬರ್ತಿದ್ಲು. ಅವಳು ನಿಧಾನಕ್ ರೋಹನ್ ಬೆಡ್ರೂಮ್ ಎಂಟರ್ ಆದ್ಲು. ಸಿಹಿ ಬರ್ತಿರೋದ್ನ ಸಂಧ್ಯಾ ಟೀಚರ್ ಕೋಪದಿಂದ ನೋಡ್ತಾ ಕೂತಿದ್ಲು. ಸಿಹಿ ಒಳಗಡೆ ಬಂದು ಒಬೀಡಿಯಂಟ್ ಸ್ಟೂಡೆಂಟ್ ಥರ ಡೆಸ್ಕ್ ಮುಂದೆ ಕೂತ್ಕೊಂಡ್ಲು. ಯು ಲಿಟಲ್ ಬಾಸ್ಟರ್ಡ್, ಎಲ್ ಹೋಗಿದ್ದ ಇಷ್ಟೊತ್ತು? ನಿನ್ ತಲೆಲಿ ಬುದ್ಧಿ ಅಂತೂ ಇಲ್ಲ, ಸ್ಟುಪಿಡ್ ಗೈ ಅಂತ ಸಂಧ್ಯಾ ಜೋರ್ ಮಾಡಿದ್ಲು. ಸಿಹಿಗೆ ಏನ್ ಹೇಳ್ಬೇಕು ತಿಳಿಲಿಲ್ಲ. ತಾನೇನಾದ್ರೂ ತಪ್ಪಾಗ್ ಮಾತಾಡಿ ಟೀಚರ್ಗೆ ತಾನ್ ರೋಹನ್ ಅಲ್ಲ ಅಂತ ಗೊತ್ತಾಗ್ಬಿಟ್ರೆ ಅಂತ ಅವಳು ಸುಮ್ನಾದ್ಲು. ಕೂತಿರೋದ್ ನೋಡು, ಕೋಲೆ ಬಸವನ್ ಹಾಗೆ. ನೀನ್ ಎಲ್ಲರ ಹಾಗೆ ನಾರ್ಮಲ್ ಅಲ್ಲ, ನೀನು ಅಬ್ನಾರ್ಮಲ್ ಹುಡ್ಗ. ನಿನ್ ತಾಯಿನೂ ನಿನ್ ಹಾಗೆ ಮೆಂಟಲ್ ಇರ್ಬೇಕು, ಅದಕ್ಕೆ ನೀನ್ ಹೀಗಾಗಿದೀಯಾ. ಯು ಆರ್ ಆಬ್ಸಲ್ಯೂಟ್ಲಿ ಮೆಂಟಲ್ ಅಂತ ಸಂಧ್ಯಾ ಟೀಚರ್ ಕೋಪ ಮಾಡ್ಕೊಂಡ್ ಹೇಳಿದ್ರು. ಸಿಹಿ ಮುಖ ಚಿಕ್ಕದಾಯ್ತು. ರೋಹನ್ಗೆ ಅವಳ ಟೀಚರ್ ಇಷ್ಟೊಂದು ಟಾರ್ಚರ್ ಕೊಡ್ತಾರೆ ಅಂತ ಅವಳು ಅಂದ್ಕೊಂಡಿರ್ಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅವಳಿಗೆ ಈ ಟೀಚರ್ ತನ್ನ ತಾಯಿನ ಬೈದಿದ್ದು ಕೋಪ ತರಿಸಿತ್ತು. ಈಗ ಲೇಟಾಗಿ ಬಂದಿರೋದಕ್ಕೆ ನಿಕ್ ಪನಿಷ್ಮೆಂಟ್ ಅಂತ ಹೇಳಿ ರೂಲರ್ ತಗೊಂಡು ಸಿಹಿ ಕಡೆ ಬಂದ್ಲು ಸಂಧ್ಯಾ. ಸಿಹಿಗೆ ಸಖತ್ ಸಿಟ್ಟು ಬಂತು. ಅವಳು ಕೋಪದಿಂದ ಸಂಧ್ಯಾ ಟೀಚರ್ನ ಗುರಾಯ್ಸಕ್ ಶುರು ಮಾಡಿದ್ಲು. ಅವಳ ವರ್ತನೆ ನೋಡಿ ಸಂಧ್ಯಾಗೆ ಆಶ್ಚರ್ಯ ಆಯ್ತು. ಈ ಪೆದ್ ರೋಹನ್ ಯಾಕ್ ತನ್ ದುರ್ಗುಟ್ಟಿ ನೋಡ್ತಾ ಇದ್ದಾನೆ ಅಂತ ಅವಳಿಗೂ ಸಿಟ್ಟು ಬಂತು. ಅಷ್ಟ್ರಲ್ಲಿ ಆ ರೂಮ್ ಡೋರ್ ಓಪನ್ ಆಯ್ತು. ನೋಡಿದ್ರೆ ಅಲ್ಲಿ ಸಿದ್ಧಾರ್ಥ್ ನಿಂತಿದ್ದ. ಸಿದ್ಧಾರ್ಥ್ನ ನೋಡಿ ಟೀಚರ್ ಏನ್ ಮಾತಾಡ್ಬೇಕು ಅಂತ ತಿಳಿದೆ ಸುಮ್ನೆ ನಿಂತಿದ್ಲು. ಸಿದ್ಧಾರ್ಥ್ ತನ್ನ ಕೋಟ್ ರಿಮೂವ್ ಮಾಡ್ತಾ ಸ್ಮೈಲ್ ಮಾಡ್ಕೊಂಡು ಒಳಗಡೆ ಬಂದ. ಸಿಹಿಗಂತೂ ಸಿದ್ಧಾರ್ಥ್ನ ನೋಡಿ ವಿಪರೀತ ಖುಷಿ ಆಯ್ತು. ಇದ್ದಕ್ಕಿದ್ದ ಹಾಗೆ ಅವಳಿಗೆ ರೆಕ್ಕೆ ಬಂದು ಹಾರ್ತಿದ್ದೇನೇನೋ ಅನ್ನೋ ಫೀಲ್ ಆಯ್ತು. ಅವಳು ಎಕ್ಸೈಟ್ಮೆಂಟ್ ತಡ್ಕೊಳಕಾಗ್ದೆ ಹಾಯ್ ಡ್ಯಾಡಿ ಅಂತ ಜೋಶಲ್ಲಿ ಕರೆದ್ಬಿಟ್ಲು. ಯಾವಾಗ್ಲೂ ಡಲ್ ಆಗಿ ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂತಿದ್ದ ರೋಹನ್ ಡ್ಯಾಡಿ ಅಂತ ಜೋಶಲ್ಲಿ ಕರೆದಿದ್ ನೋಡಿ ಟ್ಯೂಷನ್ ಟೀಚರ್ ಜೊತೆ ಸಿದ್ಧಾರ್ಥ್ ಕೂಡ ಸರ್ಪ್ರೈಸ್ ಆದ. ಅವನು ಸಿಹಿ ಪಕ್ಕ ಬಂದು ಪ್ರೀತಿಯಿಂದ ಅವಳ ತಲೆ ಸವರ್ದ. ನಂತರ ಸಂಧ್ಯಾ ಕಡೆ ತಿರುಗಿ, ಇವತ್ತು ರೋಹನ್ ಖುಷಿಯಾಗಿರೋ ಹಾಗಿದೆ, ಇವತ್ತವನು ಕ್ಲಾಸಲ್ಲಿ ಹೇಗಿದ್ದ ಮೇಡಮ್ ಅಂತ ಕೇಳ್ದ. ಸಂಧ್ಯಾ ಆಸ್ ಯೂಶ್ವಲ್ ಬೇಜಾರಲ್ಲಿ ಹೇಳಿದ್ಲು, ವೆರಿ ಬ್ಯಾಡ್ ಸಿದ್ಧಾರ್ಥ್ ಸರ್. ನಾವ್ ಅವನಿಗೆ ಎಷ್ಟೇ ಪ್ರೀತಿಯಿಂದ ಪಾಠ ಮಾಡಿದ್ರು ಅವ್ನ್ ಕೇಳಲ್ಲ. ಹೋಮ್ವರ್ಕ್ ಕೂಡ ಮಾಡೋದೇ ಇಲ್ಲ. ಸಪೋಸ್ ಮಾಡಿದ್ರು ಮ್ಯಾಥ್ಸ್ ಹೋಮ್ವರ್ಕ್ ಕೊಟ್ರೆ ಸೈನ್ಸ್ ಹೋಮ್ವರ್ಕ್ ಮಾಡ್ತಿದ್ದಾನೆ ಅಂತ ಹೇಳ್ತಾ ಎದ್ ನಿಂತು ಸಿಹಿ ತಲೆ ಸವರಿದ್ಲು ಸಂಧ್ಯಾ ಟೀಚರ್. ಸಿದ್ಧಾರ್ಥ್ ಬರೋ ಹತ್ರದಲ್ಲಿ ಸಿದ್ಧಾರ್ಥ್ ಇದ್ದ. ವಾವ್, ಇಷ್ಟ ಹತ್ರದಿಂದ ನೋಡಿದ್ರೆ ನನ್ ಡ್ಯಾಡಿ ಎಷ್ಟ್ ಚೆನ್ನಾಗ್ ಕಾಣಿಸ್ತಾರೆ, ಎಷ್ಟ್ ಹ್ಯಾಂಡ್ಸಮ್ ಆಗಿದ್ದಾರೆ ಡ್ಯಾಡಿ, ಸೋ ಸ್ವೀಟ್ ಡ್ಯಾಡಿ ಅಂತ ಮನ್ಸ್ನಲ್ಲೇ ಅಂದ್ಕೋತಾ ಅವನನ್ನೇ ನೋಡ್ತಿದ್ಲು ಸಿಹಿ. ಅವಳು ತನ್ನ ಡ್ಯಾಡಿನ ನೋಡೋ ಭರದಲ್ಲಿ ಅವನ್ ಪ್ರಶ್ನೆಗೆ ಆನ್ಸರ್ ಮಾಡೋದ್ನೇ ಮರ್ತೋಗಿದ್ಲು. ಸುಮ್ನೆ ನಿಂತ್ಕೊಂಡಿದ್ ಸಿಹಿನ ನೋಡಿ ಸಂಧ್ಯಾ, ಈ ರೋಹನ್ಗೆ ಟೀಚರ್ ಹೇಗಂದ್ರು ಅಂತ ಹೇಳೋಷ್ಟು ಬುದ್ಧಿನೂ ಇಲ್ಲ, ಅದಕ್ಕೆ ಸರಿ ಹೋಯ್ತು, ನಮ್ ಕೆಲ್ಸ ಈಸಿ ಆಯ್ತು. ಇಲ್ಲ ಅಂದ್ರೆ ನಾನ್ ಎಷ್ಟು ಕಷ್ಟ ಪಡ್ಬೇಕಾಗಿತ್ತು. ಈ ಕಡೆನೂ ಸ್ಯಾಲ್ರಿ, ಆ ಕಡೆನೂ ಸ್ಯಾಲ್ರಿ. ಸೂಪರ್ ಆಗಿದೆ ಕಣೋ ರೋಹನ್ ನನ್ ಜೀವ್ನ. ನೀನ್ ದಡ್ಡ ಆಗಿರೋದ್ಕೆ ನಂಗಿದೆಲ್ಲ ಸಿಕ್ಕಿದ್ದು ಅಂತ ಮನ್ಸ್ನಲ್ಲೇ ಹೇಳ್ಕೊಂಡು ಸಂಧ್ಯಾ ಸಿದ್ಧಾರ್ಥ್ ಕಡೆ ನೋಡಿ ಮತ್ತೆ ಕಂಪ್ಲೇಂಟ್ ಶುರು ಮಾಡಿದ್ಲು. ಸರ್, ನೀವ್ ತಪ್ಪು ತಿಳಿಯಲ್ಲ ಅಂದ್ರೆ ಒಂದ್ ಸಜೆಷನ್. ನಾವ್ ಎಲ್ಲಾ ರೀತಿನೂ ಇವನಿಗೆ ಸಪೋರ್ಟ್ ಮಾಡಕ್ ಟ್ರೈ ಮಾಡಿದೀವಿ. ನಮ್ಮಿಂದ ಇವನಿಗೆ ಡಿಸಿಪ್ಲಿನ್ ಹೇಳ್ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ರೋಹನ್ನ ಸ್ಪೆಷಲ್ ಸ್ಕೂಲ್ಗೆ ಹಾಕೋದು ಬೆಟರ್ ಅನ್ಸತ್ತೆ ಅಂತ ಸಂಧ್ಯಾ ಹೇಳಿದ್ಲು. ಇಷ್ಟೊತ್ತು ಡ್ಯಾಡಿಯ ಸುಂದರವಾದ ಮುಖ ನೋಡ್ತಾ ನಿಂತಿದ್ ಸಿಹಿ ಸಂಧ್ಯಾ ಮಾತ್ ಕೇಳಿಸ್ಕೊಂಡ್ಲು. ಬ್ಯಾಡ್ ಟೀಚರ್, ಪಾಪ ರೋಹನ್, ದಿನಾಲೂ ಅವನಿಗೆ ಎಷ್ಟು ಹೊಡಿತಾರೋ ಏನೋ ಅಂತ ಅವಳ ಮನ್ಸ್ನಲ್ಲೇ ಅಂದ್ಕೊಂಡು ಆ ಟೀಚರ್ನ ಗುರಾಯಿಸಿದ್ಲು. ಸಿಹಿ ಮುಂದ್ ಕೂತಿದ್ ಸಿದ್ಧಾರ್ಥ್ ಮೇಲ್ಗಡೆ ಎದ್ದ. ಅಂದ್ರೆ ನೀವ್ ಏನ್ ಹೇಳೋಕ್ ಹೊರಟಿದ್ದೀರಾ? ಸ್ಪೆಷಲ್ ಸ್ಕೂಲ್ ಅಂದ್ರೆ ಅಂತ ಸಿದ್ಧಾರ್ಥ್ ಕೇಳ್ದ. ನೀವ್ ಬೇಸರ ಮಾಡ್ಕೋಬಿಡಿ ಸಿದ್ಧಾರ್ಥ್ ಸರ್, ನೀವ್ ಅವನ್ನ ಸ್ಪೆಷಲ್ ಸ್ಕೂಲ್ ಅಂದ್ರೆ ಬುದ್ಧಿಮಾಂದ್ಯರ ಸ್ಕೂಲ್ಗೆ ಹಾಕಿದ್ರೆ ಅವ್ನ IQ ಲೆವೆಲ್ಗೆ ತಕ್ಕ ಹಾಗೆ ಅವ್ರ ಪಾಠ ಹೇಳ್ಕೊಡ್ತಾರೆ.
ಯಾಕಂದ್ರೆ ಆ ಟೀಚರ್ಸ್ಗೆ ಬೇರೆ ರೀತಿ ಟ್ರೈನಿಂಗ್ ಆಗಿರುತ್ತೆ. ನಿಮ್ಗೆ ಕಷ್ಟ ಆಗತ್ತೆ ಅಂತ ಗೊತ್ತು, ಆದ್ರೆ ರೋಹನ್ ಭವಿಷ್ಯ ದೃಷ್ಟಿಯಿಂದ ನೀವಿದ್ನ ಯೋಚನೆ ಮಾಡ್ಲೇಬೇಕು ಅಂತ ಸಂಧ್ಯಾ ರೋಹನ್ ಮೇಲೆ ಅನುಕಂಪ ತೋರ್ಸಿ ಹೇಳಿದ್ಲು. ರೋಹನ್ ಮೆಂಟಲಿ ಅಬ್ನಾರ್ಮಲ್ ಅಂತ ಪ್ರೂವ್ ಮಾಡಿ ಅವನನ್ನ ಸ್ಪೆಷಲ್ ಸ್ಕೂಲ್ಗೆ ಸೇರ್ಸೋದು ಅವ್ರ ಗುರಿ ಆಗಿತ್ತು. 1 ನಿಮಿಷ ಬ್ಲಾಂಕ್ ಆಗಿ ನಿಂತಿದ್ದ ಸಿದ್ಧಾರ್ಥ್ ಸಂಧ್ಯಾ ಕಡೆ ನೋಡ್ದ. ಅವನ್ ಮನ್ಸು ಸಿಟ್ಟಲ್ಲಿ ಕುದೀತಿತ್ತು, ಆದ್ರೂ ಸಿಟ್ ಕಂಟ್ರೋಲ್ ಮಾಡ್ತಾ ಅಂದ, ಮೇಡಮ್, ರೋಹನ್ ನಾರ್ಮಲ್ ಆಗಿದ್ದಾನೆ. ಅವನ್ ಜಾಸ್ತಿ ಮಾತಾಡೋದಿಲ್ಲ, ಯಾರ ಜೊತೆನೂ ಬೆರೆಯೋದಿಲ್ಲ ಅಂದ ತಕ್ಷಣ ಅವನು ಅಬ್ನಾರ್ಮಲ್ ಅಲ್ಲ. ಕೆಲವು ಮಕ್ಕಳು ನಿಧಾನವಾಗಿ ಕಲಿತಾರೆ. ನಿಮ್ಗೆ ಅವನಿಗೆ ಸರಿಯಾಗಿ ಪಾಠ ಹೇಳ್ಕೊಡಕ್ ಆಗ್ತಿಲ್ಲ ಅಂದ್ರೆ ಲೀವ್ ಇಟ್, ನೀವ್ ನಾಳೆಯಿಂದ ಇಲ್ಲಿ ಬರ್ಬೇಕಾಗಿಲ್ಲ ಅಂತ ಸ್ಟ್ರಾಂಗ್ ವಾಯ್ಸಲ್ಲಿ ಹೇಳ್ದ. ಸಿದ್ಧಾರ್ಥ್ಗೆ ಕೋಪ ಬಂದಿದೆ ಅಂತ ಸಂಧ್ಯಾಗ್ ಗೊತ್ತಾಯ್ತು. ಅಲ್ಲ ಅದು ಅಂತ ತಡವರಿಸ್ತಾ ಹೇಳಿದ್ಲು ಸಂಧ್ಯಾ. ಅಷ್ಟ್ರಲ್ಲೇ ಅಲ್ಲಿಗೆ ಬಂದು ನಡೆದಿದ್ನ ನೋಡ್ತಾ ನಿಂತಿದ್ದ ಪ್ರೀತಮ್. ಸಿದ್ಧಾರ್ಥ್ ಪ್ರೀತಮ್ ಕಡೆ ತಿರುಗಿ, ಪ್ರೀತಮ್, ಟ್ಯೂಷನ್ ಟೀಚರ್ಸ್ ಇಬ್ರಿಗೂ ಅವ್ರವ್ರ ಮಂತ್ಲಿ ಸ್ಯಾಲ್ರಿ ಕ್ಲಿಯರ್ ಮಾಡು, ನಾಳೆಯಿಂದ ಅವ್ರು ಬರೋದ್ ಬೇಡ ಅಂದ. ಸಂಧ್ಯಾ ಇದನ್ನ ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ. ಸಿದ್ಧಾರ್ಥ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಯಾವತ್ತೂ ಅವನು ಸಂಧ್ಯಾ ಜೊತೆ ಆನೆಸ್ಟ್ ಆಗಿ ಸಾಫ್ಟ್ ಆಗಿ ಬಿಹೇವ್ ಮಾಡ್ತಿದ್ದ. ಸರ್ ಪ್ಲೀಸ್, ಅದ್ ಹಾಗಲ್ಲ, ನಾನು ಅವನನ್ನ ಬ್ಲೇಮ್ ಮಾಡ್ತಿಲ್ಲ ಸರ್. ಪಾಪ ರೋಹನ್ ಏನ್ ಮಾಡ್ತಾನೆ, ದೇವ್ರು ಅವನ್ನ ಹಾಗೆ ಸೃಷ್ಟಿ ಮಾಡಿದಾನೆ. ಅವ್ನ್ ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದು ಅಷ್ಟೇ. ಆ ಸ್ಪೆಷಲ್ ಸ್ಕೂಲ್ನ ನನ್ನ ಫ್ರೆಂಡ್ಸ್ ನೋಡ್ಕೋತಾರೆ, ನಾನು ರೋಹನ್ಗೆ ಅಲ್ಲಿಗೆ ಹೋಗಿ ಹೆಲ್ಪ್ ಮಾಡ್ತೀನಿ ಅಂತ ಸಂಧ್ಯಾ ತನ್ನ ಮಾತಲ್ಲಿ ತಪ್ಪಿಲ್ಲ ಅನ್ನೋದನ್ನ ತೋರ್ಸಕ್ ಹೇಳಿದ್ಲು. ಆದ್ರೆ ಸಿದ್ಧಾರ್ಥ್ ಡಿಸಿಷನ್ ಫೈನಲ್ ಆಗಿತ್ತು. ಅವನು ಪ್ರೀತಮ್ ಕಡೆ ನೋಡಿ ಚೆಕ್ ತರೋದಕ್ಕೆ ಸನ್ನೆ ಮಾಡ್ದ. ಇಂತಾನು ಇಲ್ಲಿಂದ ಎಸ್ಕೇಪ್ ಆದಷ್ಟು ಒಳ್ಳೇದು ಅಂತ ಸಂಧ್ಯಾಗ್ ಅನ್ಸಕ್ ಶುರುವಾಯ್ತು. ಅವಳು ಕೂಡ್ಲೆ ಏನೋ ಡಿಸೈಡ್ ಮಾಡಿ, ಓಕೆ ಸರ್, ನಿಮ್ಮಿಷ್ಟ, ನಾನೀ ಬೆಂಗಳೂರಲ್ಲೇ ದ ಬೆಸ್ಟ್ ಟೀಚರ್ ಅಂತ ಅವಾರ್ಡ್ ತಗೊಂಡಿದ್ದೀನಿ. ನಿಮ್ಗೆ ಸತ್ಯನ ಫೇಸ್ ಮಾಡೋ ಧೈರ್ಯ ಇಲ್ಲ ಅನ್ಸುತ್ತೆ. ಇಟ್ಸ್ ಓಕೆ, ನಾನ್ ಹೋಗ್ತಾ ಇದ್ದೀನಿ. ಎನಿವೇ, ರೋಹನ್ ಜೊತೆ ನಾನು ಕಳ್ದಿರೋ ಸಮಯ ತುಂಬಾ ವ್ಯಾಲ್ಯೂಬಲ್. ಥ್ಯಾಂಕ್ ಯು ರೋಹನ್ ಅಂಡ್ ಗುಡ್ ಬಾಯ್ ಅಂತ ಹೇಳಿ ಸಂಧ್ಯಾ ಅವಳ ಬ್ಯಾಗ್ ತಗೊಂಡು ಮೇಲೆದ್ಲು. ಸಂಧ್ಯಾ ಮಾತ್ ಕೇಳಿ ಸಿದ್ಧಾರ್ಥ್ಗೆ ಕೋಪ ಸ್ವಲ್ಪ ಕಡಿಮೆ ಆಯ್ತು. ಆದ್ರೆ ಅವನಿಗೆ ಸದ್ಯಕ್ಕೆ ರೋಹನ್ಗೆ ಟ್ಯೂಷನ್ನೇ ಬೇಡ ಅಂತ ಅನ್ಸಿತ್ತು. ಕೂಡ್ಲೆ ಅವನು ಪ್ರೀತಮ್ ಕೊಟ್ಟ ಚೆಕ್ ಮೇಲೆ ಸೈನ್ ಮಾಡ್ತಾ, ಪ್ರೀತಮ್, ನಮ್ಮಿಂದಾಗಿ ಟೀಚರ್ಗೆ ತೊಂದರೆ ಆಗೋದ್ ಬೇಡ. ಇವ್ರಿಬ್ರಿಗೂ ಇನ್ನ 6 ತಿಂಗಳದ್ದು ಸ್ಯಾಲ್ರಿ ನಮ್ದ. ಅವ್ನ್ ಬೇಸ್ ವಾಯ್ಸ್ ಕೇಳಿ ಸಂಧ್ಯಾಗೆ ಕೈ ಕಾಲೇ ಅಲ್ಗಾಡ್ಲಿಲ್ಲ. ಸಿದ್ಧಾರ್ಥ್ ಸಿಹಿ ತಲೆ ಮೇಲೆ ಕೈ ಆಡಿಸ್ತಾ ರೋಹನ್ ನಿಂತ್ಕೊಂಡ್ಲು. ಸಿದ್ಧಾರ್ಥ್ಗೆ ನಿಜಕ್ಕೂ ಆಘಾತ ಆಯ್ತು. ಅವನ್ ಮಗ ಇಷ್ಟ ಹೆದರ್ಕೊಂಡಿರೋದ್ನ ಅವ್ನ್ ಯಾವತ್ತೂ ನೋಡಿರ್ಲಿಲ್ಲ. ಅಂದ್ರೆ ಈ ಟೀಚರ್ ರೋಹನ್ಗೆ ಎಷ್ಟು ಹೊಡೆದಿರಬಹುದು ಅಂತ ಇಮ್ಯಾಜಿನ್ ಮಾಡ್ಕೊಂಡು ಅವನಿಗೆ ತುಂಬಾನೇ ಕೋಪ ಬಂತು. ಪ್ರೀತು, ಈ ಟೀಚರ್ನ ಆಚೆ ಕರ್ಕೊಂಡು ಹೋಗು, ನಾನ್ ಬಂದೆ ಅಂತ ಸೀರಿಯಸ್ ಆಗಿ ಹೇಳ್ದ ಸಿದ್ಧಾರ್ಥ್. ಇಲ್ಲ ಸರ್, ರೋಹನ್ ಸುಳ್ಳು ಹೇಳ್ತಿದ್ದಾನೆ ಅಂತ ಸಂಧ್ಯಾ ಕಿರ್ಚಿದ್ಲು. ಪ್ರೀತು ಡೋರ್ ಓಪನ್ ಮಾಡ್ದ. ಬನ್ನಿ ಆಚೆ ಅಂತ ಗಟ್ಸ್ ಧ್ವನಿಲಿ ಸಂಧ್ಯಾಗೆ ಹೇಳ್ತಾ ಕರ್ಕೊಂಡ್ ಬಂದ. ಪ್ರೀತಮ್ನ ಕಣ್ಣು ಕೂಡ ಸಿಟ್ಟಿಂದ ಕೆಂಪಾಗಿದ್ವು. ಸಂಧ್ಯಾ ನಿಧಾನಕವನ್ನ ಫಾಲೋ ಮಾಡಿದ್ಲು. ರೋಹನ್ ಕೆನ್ನೆ ಮೇಲೆ ಸಾಫ್ಟಾಗಿ ಕೈ ಆಡ್ಸಿ ಸಿದ್ಧಾರ್ಥ್ ಹೇಳ್ದ, ಪುಟ್ಟ, ನೀನ್ ಇಲ್ಲೇ ಆಟ ಆಡ್ಕೋತಿರು, ನಾನ್ ಈಗ್ಲೇ ಬರ್ತೀನಿ. ಓಕೆ ಡ್ಯಾಡಿ ಅಂತ ಸಿಹಿ ಅವಳ ಡೆಸ್ಕ್ ಮೇಲೆ ಹರಡ್ಕೊಂಡಿದ್ದ ಬುಕ್ಸ್ನೆಲ್ಲ ಎತ್ತಿಡೋಕ್ ಹೋದ್ಲು. ಆಚೆ ಬಂದ್ ಸಿದ್ಧಾರ್ಥ್ ಮುಖದಲ್ಲಿ ಕೆಟ್ಟ ಕೋಪ ಬಿಟ್ರೆ ಬೇರೇನೂ ಇರ್ಲಿಲ್ಲ. ಸಿದ್ಧಾರ್ಥ್ ಸಂಧ್ಯಾನ ನೋಡ್ತಾ ನಿಂತ. ಅವನು ತನ್ನ ಹೊಡ್ದೇ ಬಿಡ್ತಾನೇನೋ ಅಂತ ಅವಳು ಭಾವಿಸಿದ್ಲು. ಆದ್ರೆ ಅವನು ಏನೂ ಮಾತಾಡ್ದೆ ಕೈ ಕಟ್ಟಿ ಅವಳನ್ನೇ ನೋಡ್ತಾ ನಿಂತ. ಸಿದ್ಧಾರ್ಥ್ ಮೌನ ಸಂಧ್ಯಾಗೆ ಇನ್ನಷ್ಟು ಟೆನ್ಷನ್ ಜಾಸ್ತಿ ಮಾಡ್ತು. ಸಿದ್ಧಾರ್ಥ್ ನಂತರ ಸಂಧ್ಯಾನ ನೋಡ್ತಾ ವೈ ಅಂದ. ಒಂದೇ ಕ್ಷಣದಲ್ಲಿ ಸಂಧ್ಯಾ ಕಂತ್ರಿ ಬುದ್ಧಿ ಎಲ್ಲ ಕರ್ಗೋಯ್ತು. ಆದ್ರೆ ಈಗ ನಿಜ ಹೇಳ್ದೆ ಇದ್ರೆ ಅವಳು ಶಾಕ್ ಅಲ್ಲಿ ಅಲ್ಲೇ ನಿಂತಿದ್ಲು. ಸಂಧ್ಯಾಗೆ ತನ್ಮೇಲೆ ತನ್ಗೆ ಅಸಹ್ಯ ಆಗೋಕ್ ಶುರುವಾಯ್ತು. ಅವಳು ಏನೋ ಯೋಚಿಸಿ ಸಿದ್ಧಾರ್ಥ್ ಸರ್ ಅಂತ ಕೂಗಿದ್ಲು. ಸಿದ್ಧಾರ್ಥ್ ಭರದ್ವಾಜ್ ಆಶ್ಚರ್ಯದಿಂದ ಆಯ್ರಾನೇ ನೋಡ್ತಾ ಇದ್ದ. ಅವಳು ಅವನಿಗೆ ತುಂಬಾ ಮಿಸ್ಟೀರಿಯಸ್ ಅನ್ಸಕ್ ಶುರುವಾಗಿದ್ಲು. ಆಸ್ಪತ್ರೆ ಮುಂದೆ ನಿಂತಿದ್ದ ಆಯ್ರಾ ಎದ್ರು ಅವಳು ಬುಕ್ ಮಾಡಿದ ಕ್ಯಾಬ್ ಬಂದ್ ನಿಲ್ತು. ಸಿದ್ಧಾರ್ಥ್ ಕಾರ್ ಕೂಡ ಸ್ಟಾರ್ಟ್ ಆಗಿ ಹೋಟೆಲ್ ಕಡೆ ಹೋಯ್ತು. ಫೋನಲ್ಲಿ ಯಾರ ಹತ್ರನೋ ಆಯ್ರಾ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ದ ಸೆಕ್ರೆಟರಿ ನಂತರ ಹಿಂದೆ ತಿರುಗಿ ಸಿದ್ಧಾರ್ಥ್ ಗಂದ, ಈ ಹುಡುಗಿ ಆಯ್ರಾ ಅರ್ಜೆಂಟ್ ಆಗಿ ಸರ್ಜರಿ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಆದ್ರೆ ಆ ಸರ್ಜರಿ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಯಾವ ಡಾಕ್ಟರ್ ಕೂಡ ಕೇಸ್ ತಗೊಳಕ್ಕೆ ರೆಡಿ ಇಲ್ವಂತೆ
ಈಗ ಫೇಮಸ್ ನ್ಯೂರೋ ಸರ್ಜನ್ ಡಾಕ್ಟರ್ ಸಂಯುಕ್ತ ಅವರು ಈ ಸರ್ಜರಿನ ಮಾಡ್ತೀನಿ ಅಂದಿದಾರಂತೆ. ಡೀಟೇಲ್ಸ್ ಎಲ್ಲ ಕೇಳಿಸ್ಕೊಂಡ್ ಸಿದ್ಧಾರ್ಥ್ಗೆ ಅಚ್ಚರಿ ಆಯ್ತು. ಈ ಸಂಯುಕ್ತ ಯಾರು, ಅವ್ರ್ಯಾಕೆ ಹೀಗ್ ಮಿಸ್ಟೀರಿಯಸ್ ಆಗ್ತಿದ್ದಾರೆ ಅಂತ ಯೋಚಿಸ್ತಾ ಕೂತ. ನಂತರ ಸಿದ್ಧಾರ್ಥ್ ಸೀರಿಯಸ್ ಆಗಿ ಸೆಕ್ರೆಟರಿನ ನೋಡ್ತಾ, ನನ್ ಅಜ್ಜಿ ಸರ್ಜರಿಗೆ ಡಾಕ್ಟರ್ ಸಂಯುಕ್ತ ಹೆಲ್ಪ್ ಬೇಕೇ ಬೇಕು, ಆದ್ರೆ ಅವ್ರು ಯಾಕೋ ನಮ್ಮೇಲೆ ಸಿಟ್ ಮಾಡ್ಕೊಂಡಿದ್ದಾರೆ. ಈಗ ಸಂಯುಕ್ತನ ನಾವು ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಆಯ್ರಾ ಅತ್ತೆ ಸರ್ಜರಿಗೆ ನಾವೇ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ಬೇಕು, ಏನಂತೀಯ ಅಂತ ಕೇಳ್ದ ಸಿದ್ಧಾರ್ಥ್. ಸೆಕ್ರೆಟರಿ ಸಿದ್ಧಾರ್ಥ್ ಮಾತಿನ ಬಗ್ಗೆ ಯೋಚನೆ ಮಾಡ್ದ. ಸಿದ್ಧಾರ್ಥ್ಗೆ ಡಾಕ್ಟರ್ ಸಂಯುಕ್ತ ಅಗತ್ಯ ಎಷ್ಟಿದೆ ಅಂತ ಸೆಕ್ರೆಟರಿಗೂ ಗೊತ್ತಿತ್ತು. ಇಲ್ಲಿ ಸಿದ್ಧಾರ್ಥ್ ತಲೆಯಲ್ಲಿ ಬೇರೆ ವಿಚಾರ ನಡೀತಿರ್ಬೇಕಾದ್ರೆ ಅತ್ತ ಅವನ್ ಫ್ಲಾಟಲ್ಲಿ ಬೇರೆದೇ ನಾಟಕ ನಡೀತಿತ್ತು. ಹೋಟೆಲ್ ರಿಗಲ್, ಟಾಪ್ ಫ್ಲೋರ್, ಪ್ರೆಸಿಡೆನ್ಷಿಯಲ್ ಸೂಟ್, 402. ರೋಹನ್, ನಿನ್ ಹೋಮ್ವರ್ಕ್ ನೀನ್ ಸರಿಯಾಗಿ ಮಾಡು ಅಂತ ಎಷ್ಟ್ ಸತಿ ಹೇಳಿದೀನಿ ನಿಂಗೆ. ನಾನ್ ನಿಂಗ್ ಪಾಠ ಹೇಗ್ ಹೇಳ್ಕೊಡ್ಲಿ? ನಿನ್ನೆ ನಾನ್ ನಿಂಗ್ ಹೇಳಿದ್ದೇನು, ಸೈನ್ಸ್ ಹೋಮ್ವರ್ಕ್ ಕೊಟ್ಟೇ ಇಲ್ಲ ನಾನ್ ಕೊಟ್ಟಿರೋದು ಸಿಂಪಲ್ ಮ್ಯಾಥ್ಸ್ ಹೋಮ್ವರ್ಕ್ ಅಂತ ರೋಹನ್ನ ಟ್ಯೂಷನ್ ಟೀಚರ್ ಸಂಧ್ಯಾ ಅವನ್ ತಲೆ ಕೂದ್ಲನ್ನ ಜೋರಾಗಿ ಎಳಿತಾ ಕೇಳಿದ್ಲು. ರೋಹನ್ಗೆ ನೋವಾಗ್ತಿತ್ತು. ಅವನ್ ಹೆದರ್ತಾ ಇರೋದ್ ನೋಡಿ ಅವನ್ ಟ್ಯೂಷನ್ ಟೀಚರ್ ವಾಯ್ಸ್ ಇನ್ನಷ್ಟು ರೈಸ್ ಮಾಡಿದ್ಲು. ನೀನದ್ ಹೇಗ್ ಸಿದ್ಧಾರ್ಥ್ ಮಗ ಅದ್ಯೋ, ನಿಮ್ಮಪ್ಪ ನೋಡು ಎಂಥ ಜೀನಿಯಸ್. ನೀನ್ ಹೀಗಿರೋದಕ್ಕೆ ನಿಮ್ಮಮ್ಮನೇ ಕಾರಣ ಅನ್ಸುತ್ತೆ. ನಿನ್ ಹಾಗೆ ನಿಮ್ಮಮ್ಮನ್ ತಲೆಲೂ ಬುದ್ಧಿ ಇರ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ನೀನ್ ಹೀಗಿರೋದು ಅಂತ ಹೇಳಿ ಅವನನ್ನ ದೂರ ತಳ್ಳಿ ಸಂಧ್ಯಾ ನೋಟ್ಬುಕ್ನ ಅವನ್ ಮುಖದ ಮೇಲೆ ಎಸೆದ್ಲು. ಅಲ್ಲೇ ಕೂತಿದ್ ಸೈನ್ಸ್ ಟೀಚರ್ ನಭಾ ಕೂಡ ರೋಹನ್ನ ಸಿಟ್ಟಿಂದ ನೋಡ್ತಿದ್ಲು. ರೋಹನ್ಗೆ ತುಂಬಾ ಅಳು ಬಂತು. ಟ್ಯೂಷನ್ ಟೀಚರ್ ನಿನ್ನೆ ಅವನಿಗೆ ಸೈನ್ಸ್ ಹೋಮ್ವರ್ಕೆ ಕೊಟ್ಟಿದ್ದು ಅಂತ ಅವನಿಗೆ ಚೆನ್ನಾಗಿ ನೆನ್ಪಿತ್ತು. ಆದ್ರೂ ಯಾಕೆ ಅವರು ತನ್ನ ಬೈತಿದ್ದಾರೆ ಅಂತ ಅವನಿಗೆ ಅರ್ಥ ಆಗ್ಲಿಲ್ಲ. ತಾನ್ ತುಂಬಾ ದಡ್ಡ ಅಂತ ಅವನಿಗೆ ಬಲವಾಗಿ ಅನ್ಸಕ್ ಶುರುವಾಯ್ತು. ಅವನ್ ಸೈಲೆಂಟ್ ಆಗಿ ಅವನ್ ಡೆಸ್ಕ್ ನಲ್ಲಿ ಕೂತು ಆ ಸಮ್ ಕ್ಲಿಯರ್ ಮಾಡ್ದ. ಅವನಿಗ ಮ್ಯಾಥ್ಸ್ ಸಮ್ ಚೆನ್ನಾಗೇ ಬರ್ತಿತ್ತು. ರೋಹನ್ ಸಮ್ ಮುಗಿಸಿ ಭಯದಿಂದ ಟೀಚರ್ ಹತ್ರ ಬಂದ. ಅದ್ನ ನೋಡಿ ಅವನ್ ಟೀಚರ್, ಇಟ್ಸ್ ರಾಂಗ್, ಹೀಗಲ್ಲ ಮಾಡೋದು, ಎಷ್ಟ್ ಸರಿ ಹೇಳಿದೀನಿ ನಿಂಗೆ, ಇಷ್ಟ್ ಸಿಂಪಲ್ ಲೆಕ್ಕ ಮಾಡೋಕು ಅಷ್ಟೊಂದ್ ಟೈಮ್ ತಗೊಂಡ್ಯಾ, ಈಸಿ ಸಮ್ ಮಾಡೋಕ್ ಬರ್ದಿರೋ ನೀನು ಮುಂದಕ್ಕೆ ಹೇಗ್ ಓದ್ತೀಯಾ, ಎಲ್ಲಿ ನಿನ್ ಕೈ ಹಿಡಿ ಅಂತ ಹೇಳಿದ್ ಸಂಧ್ಯಾ ಕೋಪದಿಂದ ರೂಲರ್ ತಗೊಂಡು ರೋಹನ್ ಕೈಗೆ ಜೋರಾಗಿ ಹೊಡೆದ್ಲು. 1, 2, 3. ಅವನ್ ಕೈ ಮೇಲೆ ಆ ಏಟು ಚುರುಚುರು ಅಂತಿತ್ತು. ಒಂದ್ರ ಮೇಲ್ ಒಂದ್ರಂತೆ 3 ಸರಿ ಏಟ್ ತಿಂದ್ರು ರೋಹನ್ ಕಣ್ಣಲ್ಲಿ ನೀರಿರ್ಲಿಲ್ಲ. ಈ ಹುಡ್ಗ ಇಷ್ಟು ಏಟ್ ತಿಂದ್ರು ಸುಮ್ನಿದಾನಲ್ಲ ಅಂತ ನಭಾ ಹೇಳಿದ್ಲು. ಇವನಿಗೆ ಏಟ್ ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟಿದೆ. ನಾಳೆಯಿಂದ ನೀನು ನಿಂತ್ಕೊಂಡೆ ಪಾಠ ಕೇಳ್ಬೇಕು, ಅದೇ ನಿಂಗ್ ಪನಿಷ್ಮೆಂಟ್ ಅಂತ ಗುಡುಗು ಹಾಗೆ ಹೇಳಿದ್ಲು ಸಂಧ್ಯಾ. ಇಷ್ಟ ಹೇಳಿ ಅವರಿಬ್ರು ಅಲ್ಲಿಂದ ಹೊರಟ್ರು. ರೋಹನ್ ಸೈಲೆಂಟ್ ಆಗಿ ತನ್ನ ಸ್ಟಡಿ ಟೇಬಲ್ ಹತ್ರ ಬಂದು ಕುತ್ಕೊಂಡ. ಸಂಧ್ಯಾ ಮತ್ತೆ ನಭಾ ಸಿದ್ಧಾರ್ಥ್ ಫ್ಲಾಟಿಂದ ಆಚೆ ಬಂದ್ರು. ನಭಾ ಸ್ವಲ್ಪ ಟೆನ್ಷನ್ ಅಲ್ಲಿದ್ಲು. ಅವಳು ಕೇಳಿದ್ಲು, ಸಂಧ್ಯಾ, ಆ ಹುಡ್ಗ ಏನೋ ಬಾಯ್ ಬಿಡಲ್ಲ ಅಂತೀಯಾ? ನಂಗ್ಯಾಕೋ ಭಯ ಆಗ್ತಿದೆ ಕಣೆ, ಇದ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡೋಣ್ವಾ? ನೀನ್ ಯಾಕೆ ಇಷ್ಟೊಂದ್ ಭಯ ಪಡ್ತೀಯಾ? ಅವನ್ ಏನೂ ಹೇಳಲ್ಲ. ನಾವ್ ಹೇಗಾದ್ರೂ ಅವನ್ ಅಬ್ನಾರ್ಮಲ್ ಅಂತ ಪ್ರೂವ್ ಮಾಡ್ಬೇಕು. ನಾವು ಸಿದ್ಧಾರ್ಥ್ ಮನೆಯವರಿಂದ ಇದಕ್ಕೆ ಅಲ್ವಾ ಲಕ್ಷ ಲಕ್ಷ ದುಡ್ಡು ಪಡಿತಿರೋದು ಅಂತ ಹೇಳಿ ಸಂಧ್ಯಾ ನೆನಪಿಸಿದ್ಲು. ಇತ್ತ ತನ್ನ ಫ್ಲಾಟಲ್ಲಿ ಕೂತಿದ್ ರೋಹನ್ ಕಣ್ಣಲ್ಲಿ ನೋವಿತ್ತು. ಈ ಟೀಚರ್ಸ್ ಯಾಕೆ ಹೀಗ್ ಮಾಡ್ತಾರೆ ಅಂತ ಅವನಿಗೆ ತಿಳಿಲಿಲ್ಲ. ಹಾಗಂತ ಡ್ಯಾಡಿಗೆ ಹೇಳೋ ಧೈರ್ಯನೂ ಅವನಿಗಿರ್ಲಿಲ್ಲ. ಟೀಚರ್ಸ್ ಯಾವಾಗ್ಲೂ ತನ್ನ ಅಮ್ಮನ್ನ ಬೈಯೋದು, ಅವಳು ತುಂಬಾ ದಡ್ಡಿ ಆಗಿದ್ಲು ಅಂತ ಹೇಳೋದ್ ನೆನಪಾಗಿ ಅವನಿಗೆ ನೋವಾಯ್ತು. ಅವನಿಗೀಗ ಅಮ್ಮನ ನೆನಪುಗಳೇ ಬರ್ತಿದ್ವು. ತನ್ನ ಜೊತೆ ಮಾತಾಡೋಕೆ ಯಾರೂ ಇಲ್ವಲ್ಲ ಅನ್ಸಕ್ ಶುರುವಾಗಿ ರೋಹನ್ಗೆ ಪಕ್ಕದ ರೂಮಲ್ಲಿದ್ ಹೊಸ ಫ್ರೆಂಡ್ ನೆನ್ಪಾದ್ಲು. ಮೊನ್ನೆ ಚಿಲ್ಡ್ರನ್ಸ್ ಡೇ ದಿನ ಮೀಟ್ ಆಗೋ ಚಾನ್ಸ್ ತಪ್ಪೋಗಿತ್ತು. ಇವತ್ತವಳ ಜೊತೆ ಆಡ್ಕೊಂಡು ನೆಮ್ಮದಿಯಾಗಿರಬಹುದಿತ್ತು ಅಂತ ಯೋಚನೆ ಬಂತು. ಪ್ರೀತು ರೂಮಲ್ಲಿರ್ಲಿಲ್ಲ. ಇಬ್ರಿಗೂ ಒಂದೇ ಥರ ಹೇರ್ ಸ್ಟೈಲ್ ಇತ್ತು. ಮುಖದ ಮೇಲೆ ಎಡಗಡೆ ಹುಬ್ಬಿನ ಮೇಲಿದ್ದ ಮಚ್ಚೆನೂ ಸೇಮ್ ಇತ್ತು. ಸಿಹಿ ಹಾರರ್ ಮೂವಿ ಜಾಸ್ತಿ ನೋಡ್ತಿದ್ಲು. ತನ್ ಮುಂದೆ ಇರೋದು ದೆವ್ವನಾ ಅಂತ ಅನುಮಾನ ಬಂತು. ಭಯದಿಂದ ಸಿಹಿ ಮಮ್ಮಿ ಅಂತ ಕೂಗ್ತಾ ರೂಮಿಗೆ ಓಡ್ಹೋಗಿ ಬೆಡ್ಶೀಟ್ ಹೊತ್ಕೊಂಡು ಕುತ್ಕೊಂಡ್ಲು. ರೋಹನ್ ಅವಳ ಹಿಂದೆನೆ ಪುಟ್ ಪುಟ್ ಹೆಜ್ಜೆ ಇಟ್ಕೊಂಡು ಒಳಗಡೆ ಬಂದಿದ್ದ. ಮಮ್ಮಿ ಮಮ್ಮಿ ಗೋಸ್ಟ್ ಅಂತ ಸಿಹಿ ಅಳೋಕ್ ಶುರು ಮಾಡಿದ್ಲು. ರೋಹನ್ ಕೂಡ ಗಾಬ್ರಿ ಆದ. ಅವನ್ ಸುತ್ತಮುತ್ತ ನೋಡಿ, ಎಲ್ಲಿದೆ ಗೋಸ್ಟ್? ನನ್ಗ್ ಭಯ ಆಗ್ತಿದೆ, ನಂಗೂ ಸ್ವಲ್ಪ ಬೆಡ್ಶೀಟ್ ಶೇರ್ ಮಾಡ್ತೀಯಾ ಪ್ಲೀಸ್ ಅಂತ ಇನ್ನೋಸೆಂಟ್ ಆಗಿ ಕೇಳ್ದ. ಸಿಹಿ ಅವಳ ಬೆಡ್ಶೀಟನ್ನ ಸ್ವಲ್ಪ ಸರಿಸಿ
ಅವಳೆದ್ರು ನಿಂತಿದ್ ರೋಹನ್ ಕಾಲ್ನ ನೋಡಿದ್ಲು. ಅವಳು ನೋಡಿದ ದೆವ್ವದ್ ಸಿನಿಮಾಗಳಲ್ಲಿ ದೆವ್ವದ್ ಕಾಲು ಉಲ್ಟಾ ಇರೋದನ್ನ ನೋಡಿದ್ಲು. ಆದ್ರೆ ರೋಹನ್ ಕಾಲು ಸರಿಯಾಗೇ ಇತ್ತು. ನಂತರ ಸಿಹಿ ತನ್ನ ಬೆಡ್ಶೀಟ್ನ ಸ್ವಲ್ಪ ಸರಿಸಿದ್ಲು. ದೆವ್ವ ಬಂದಿದೆ ಅಂತ ಹೆದರಿದ್ ರೋಹನ್ ಪಟ್ ಅಂತ ಅವಳು ಬೆಡ್ಶೀಟ್ ಸೇರ್ಕೊಂಡು ಅವಳನ್ನೇ ನೋಡ್ತಾ ಕೂತ. ನಾನ್ ನಿನ್ನೋಡೆ ದೆವ್ವ ಅಂದಿದ್ದು, ಸ್ಟುಪಿಡ್ ಅಂತ ಕ್ಯೂಟ್ ಆಗಿ ಸಿಹಿ ಅಂದ್ಲು. ಕೂಡ್ಲೆ ರೋಹನ್, ನಾನೇನ್ ದೆವ್ವ ಅಲ್ಲ, ನಾನು ರೋಹನ್, ಮರ್ತ್ಬಿಟ್ಯಾ? ಪಕ್ಕದ ರೂಮಲ್ಲಿದ್ನಲ್ಲ, ನಿನ್ನೆ ನಾವು ಫೋನಲ್ಲಿ ಮಾತಾಡಿದ್ವಲ್ಲ ಅಂತ ಅಷ್ಟೇ ಕ್ಯೂಟ್ ಆಗಿ ರೋಹನ್ ಹೇಳ್ದ. ಓ ಮೈ ನ್ಯೂ ಫ್ರೆಂಡ್, ನೀನ್ ಸೇಮ್ ನಂತರ ಇರೋದ್ ನೋಡಿ ನಾನ್ ನಿನ್ನ ದೆವ್ವ ಅಂದ್ಕೊಂಡ್ಬಿಟ್ಟೆ ಅಂತ ನಗ್ತಾ ಬೆಡ್ಶೀಟ್ ಬಿಸಾಕಿ ಎದ್ ನಿಂತ್ಕೊಂಡ್ಲು ಸಿಹಿ. ಅವಳಿಗಷ್ಟೇ ಅಲ್ಲ, ರೋಹನ್ಗೂ ಕುತೂಹಲ ಆಗಿತ್ತು. ಸಿಹಿ ಅವನ್ ಮೂಗು ಕೆನ್ನೆ ಮೇಲ್ ಕೈ ಆಡಿಸ್ದಾಗ ಅವನ್ ಮನಸ್ಸಿಗೆ ತುಂಬಾ ಹಿತವಾಗಿದೆ ಅಂತ ಅನಿಸ್ತು. ನಾವಿಬ್ರು ಸೇಮ್ ಯಾಕಿದೀವಿ ಅಂತ ರೋಹನ್ ಎಕ್ಸೈಟ್ ಆಗಿ ಕೇಳ್ದ. ಸಿಹಿ ಅವನನ್ನೇ ನೋಡ್ತಾ, ನಾನು ಮೂವೀಸ್ ಅಲ್ಲಿ ನೋಡಿದ್ದೀನಿ, ನಾವಿಬ್ರು ಟ್ವಿನ್ಸ್ ಆಗಿರ್ಬೋದು, ಅಂದ್ರೆ ಯು ಆರ್ ಮೈ ಬ್ರದರ್, ಕೊನೆಗೂ ನನ್ನ ಅಣ್ಣನ್ ಹುಡುಕ್ಬಿಟ್ಟೆ ಯೇ ಅಂತ ಸಿಹಿ ಅವನಿಗೆ ಹೈಫೈ ಮಾಡಕ್ಕೆ ಕೈ ಚಾಚಿದ್ಲು. ಇನ್ನೂ ಡೌಟಲ್ಲೇ ನಿಂತಿದ್ ರೋಹನ್ ಹೊಟ್ಟೆಗೆ ಪಂಚ್ ಮಾಡಿ, ಹೇ ಬ್ರೋ, ಯಾಕ್ ನೀನ್ ಹೀಗ್ ಸೈಲೆಂಟ್ ಆಗಿದೀಯಾ ಅಂತ ಕೇಳಿದ್ಲು. ನಿಜವಾಗ್ಲೂ ನೀನು ನನ್ ಸಿಸ್ಟರಾ ಅಂತ ಅವನ್ ಕೇಳ್ದ. ನೋಡ್ಬೇಕಿದ್ರೆ ಅಂತ ಸಿಹಿ ಅವನ್ ಕೈ ಹಿಡಿದು ಬಾತ್ರೂಮ್ಗೆ ಕರ್ಕೊಂಡ್ ಹೋಗಿ ಅಲ್ಲಿದ್ ಕನ್ನಡಿ ಮುಂದೆ ನಿಂತ್ಲು. ಇಬ್ರು ಜೆರಾಕ್ಸ್ ಕಾಪಿ ತರ ಕಾಣ್ತಾ ಇದ್ರು. ಇಟ್ಸ್ ಟ್ರೂ ಬ್ರದರ್, ನೀನೇ ನನ್ನ ಅಣ್ಣ ಅಂತ ಕನ್ನಡಿ ನೋಡ್ತಾ ನಕ್ಲು ಸಿಹಿ. ರೋಹನ್ ಯೋಚನೆಗ್ ಬಿದ್ದ. ಸಡನ್ ಆಗಿ ಅವನ್ ಎಕ್ಸ್ಪ್ರೆಷನ್ ಚೇಂಜ್ ಆಯ್ತು. ನಿನ್ನೆ ಆಯ್ರಾ ತನ್ನನ್ನ ಸಿಹಿ ಅನ್ಕೊಂಡು ಪಿಜ್ಜಾ ಕೊಡ್ಸಿದ್ದು ಅಂತ ಅವನಿಗೆ ಅರ್ಥ ಆಯ್ತು. ಆದ್ರೆ ಮಮ್ಮಿ ಯಾಕೆ ನನ್ನ ಬಿಟ್ಟೋದ್ಲು, ಅವಳು ನನ್ನ ಪ್ರೀತ್ಸಲ್ವಾ ಅಂತ ಅಳೋ ಮುಖ ಮಾಡ್ಕೊಂಡು ಕೇಳ್ದ ರೋಹನ್. ಸಿಹಿಗೆ ರೋಹನ್ ನೋಡಿ ಪಾಪ ಅನ್ನಿಸ್ತು. ಇಲ್ಲ ಇಲ್ಲ, ಅಮ್ಮ ನಿನ್ ಬಿಟ್ಟೋಗಿಲ್ಲ, ನಮ್ಗೊಬ್ಬ ಕೆಟ್ಟ ತಾತ ಇದ್ದಾರೆ, ಅವ್ರೆಷ್ಟು ಕೆಟ್ಟೋರು ಗೊತ್ತಾ? ನಿನ್ನ ಮಮ್ಮಿಯಿಂದ ಕಿತ್ಕೊಂಡ್ ಹೋದ್ರಂತೆ. ಇವಾಗ ನಾವಿಬ್ರು ಅಮೆರಿಕದಿಂದ ಯಾಕೆ ಬಂದಿದ್ದು ಅಂತ ಗೊತ್ತಾ? ನಿನ್ ಹುಡುಕ್ಬೇಕು ಅಂತ. ಮಮ್ಮಿ ಲವ್ಸ್ ಯು ಅ ಲಾಟ್ ಅಂತ ಅಂದ್ಲು ಸಿಹಿ. ರೋಹನ್ ಕಣ್ಣಲ್ಲಿ ಹೊಳಪಿತ್ತು. ರಿಯಲಿ? ಅಮ್ಮ ನನ್ ಹುಡುಕ್ತಿದಾರಾ? ಎಸ್ ಬ್ರೋ, ಬಾ ಮೊದ್ಲು ಮಮ್ಮಿಗೆ ವಿಷಯ ಹೇಳ್ಬೇಕು. ಈಗ್ಲೇ ಮಮ್ಮಿಗ್ ಫೋನ್ ಮಾಡೋಣ, ಆಮೇಲೆ ನಾವಿಬ್ರು ಮಮ್ಮಿ ಜೊತೆ ಅಮೆರಿಕಕ್ಕೆ ಹೋಗ್ಬೋದು ಅಂತ ಹೇಳಿ ರೋಹನ್ ಕೈ ಹಿಡ್ಕೊಂಡು ಸೋಫಾ ಕಡೆ ಕರ್ಕೊಂಡ್ ಹೋದ್ಲು. ಆದ್ರೆ ಡ್ಯಾಡಿನ ಬಿಟ್ಟು ಹೋಗ್ಬೇಕಾ ಅಂತ ಬೇಸರದಲ್ಲಿ ಕೇಳ್ದ ರೋಹನ್. ಹೌದಲ್ಲ, ಡ್ಯಾಡಿನ ಬಿಟ್ಟು ಹೋಗ್ಬೇಕಾ? ಪಾಪ ಡ್ಯಾಡಿ. ಆದ್ರೆ ಅಮ್ಮ ಡ್ಯಾಡಿನ ಕರ್ಕೊಂಡ್ ಹೋಗಕ್ ಒಪ್ಪಲ್ಲ. ಅವ್ರಿಗೆ ಡ್ಯಾಡಿ ಅಂದ್ರೆ ಇಷ್ಟ ಇಲ್ಲ. ಯಾವ್ದೇ ಕಾರಣಕ್ಕೂ ನಾನ್ ನಿನ್ ರೂಮ್ ಹತ್ರ ಹೋಗ್ಬಾರ್ದು, ನಿಮ್ ಫ್ಲಾಟ್ ಅಲ್ಲಿರೋರೆಲ್ಲ ದೊಡ್ಡ ಮೆಂಟಲ್ಸ್ ಅಂತ ಅಮ್ಮ ಹೇಳಿದ್ದಾರೆ ಅಂತ ಸಿಹಿ ಅಂದ್ಲು. ರೋಹನ್ಗೆ ಸಿಹಿ ಮಾತ್ ಕೇಳಿ ನಗು ಬಂತು. ಡ್ಯಾಡಿ ಮೆಂಟಲ್ ಅಲ್ಲ, ಆದ್ರೆ ಅವರಿಗೆ ಮಮ್ಮಿ ಇಷ್ಟ ಇಲ್ಲ, ನಿಮ್ ಜೊತೆ ಮಾತಾಡ್ಬಾರ್ದು ಅಂತ ಹೇಳಿದ್ದಾರೆ ಅಂತ ಇನ್ನೋಸೆಂಟ್ ಆಗಿ ಅಂದ. ಹಾಗಿದ್ರೆ ಅವರಿಬ್ರು ನಮ್ಮಿಬ್ರಾಗೆ ಕ್ಲೋಸ್ ಆಗ್ಬೇಕು ಅಂದ್ರೆ ಏನ್ ಮಾಡೋದು ಅಂತ ಸಿಹಿ ಕೇಳಿದ್ಲು. ಸಿಹಿ ಮತ್ತೆ ರೋಹನ್ ಯೋಚನೆ ಮಾಡ್ತಾ ವಾಪಸ್ ಬಂದು ಬೆಡ್ ಹತ್ತಿ ಕೂತ್ರು. ರೋಹನ್ ಅಷ್ಟೆಲ್ಲ ಶಾರ್ಪ್ ಇರ್ಲಿಲ್ಲ. ತನ್ನ ವಯಸ್ಸಿಗೆ ತಕ್ಕ ಬುದ್ಧಿವಂತಿಕೆ ಮಾತ್ರ ಅವನಿಗಿತ್ತು. ಆದ್ರೆ ಅವನ್ ತಂಗಿ ಚಾಣಾಕ್ಷ ಸಿಹಿ ಮಾತ್ರ ಏನೋ ಯೋಚಿಸಿ, ಒಂದ್ ಐಡಿಯಾ ಇದೆ, ಆದ್ರೆ ನಾನ್ ಹೇಳಿದ್ದನ್ನ ನೀನು ಕರೆಕ್ಟಾಗಿ ಮಾಡ್ಬೇಕು ಅಂದ್ಲು. ಏನು ಅನ್ನೋ ಹಾಗೆ ರೋಹನ್ ಅವಳನ್ನ ನೋಡ್ದ. ಸಿಹಿ ನಿಧಾನಕ್ಕೆ ಅವನ ಹತ್ರ ಹೋಗಿ ಅವನ್ ಕಿವಿಗೆ ಕೈ ಅಡ್ಡ ಇಟ್ಟು ಪಿಸುಗುಟ್ಟಿದ್ಲು. ಅದ್ನ ಕೇಳಿ ರೋಹನ್ ಕಣ್ಣು ಇಷ್ಟಗ್ಲ ಆದ್ವು. ಅವನು ಈ ಸಾತಿ ಹೈಫೈ ಮಾಡಕ್ಕೆ ತನ್ನ ಕೈ ಮುಂದೆ ಚಾಚ್ದ. ಸಿಹಿ ಖುಷಿಯಿಂದ ಅವನ್ ಕೈಗೆ ಹೊಡೆದ್ಲು. ಕೂಡ್ಲೆ ನೋವಲ್ಲಿ ರೋಹನ್ ಅಮ್ಮ ಅಂತ ಕಿರಿಚ್ದ. ಸಿಹಿಗೆ ಗಾಬರಿ ಆಯ್ತು. ಏನಾಯ್ತು ಅನ್ನೋ ಹಾಗೆ ಅವಳು ರೋಹನ್ ಕೈನ ನೋಡಿದ್ಲು. ಅವು ಕೆಂಪಾಗಿದ್ವು. ಏನಾಯ್ತು ಅಂತ ಸಿಹಿ ಕೇಳಿದ್ಲು. ಏನೂ ಇಲ್ಲ ಅನ್ನೋ ಥರ ರೋಹನ್ ಸೈಲೆಂಟ್ ಆಗಿ ತಲೆ ತಗ್ಸಿ ಕೂತ. ಅವನ್ ನೋಡಿ ಅವಳಿಗೆ ಪಾಪ ಅನಿಸ್ತು. ರೋಹನ್, ಇವತ್ ರಾತ್ರಿ ನಂಗ್ ಅಪ್ಪನ್ ಜೊತೆ ಇರ್ಬೇಕನ್ನಿಸ್ತಿದೆ. ಇವತ್ತೊಂದಿನ ನನ್ನ ಅಪ್ಪನ್ ಜೊತೆ ಇರ್ಲಾ? ಹೇಗಂದ್ರೂ ಅವ್ರಿಗೆ ಗೊತ್ತಾಗಲ್ಲ, ಪ್ಲೀಸ್ ಅಂತ ಸಿಹಿ ಕ್ಯೂಟ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ರೋಹನ್ಗೂ ತನ್ ಬ್ಯೂಟಿಫುಲ್ ತಾಯಿನ ನೆನ್ಸ್ಕೊಂಡು ಅವಳ ಜೊತೆ ಇರ್ಬೇಕು ಅಂತ ಆಸೆ ಆಯ್ತು. ಅಂತ ಖುಷಿಲಿ ಅವನು ಒಪ್ಕೊಂಡ. ಇದೇ ಟೈಮಲ್ಲಿ ಸಿದ್ಧಾರ್ಥ್ ಕಾರು ರಿಗಾಲ್ ಹೋಟೆಲ್ ಮುಂದೆ ನಿಲ್ತು. ಅವನ್ ಕಾರಿಂದ ಇಳಿಯೋ ಸಮಯಕ್ಕೆ ಸರಿಯಾಗಿ ಆಯ್ರಾ ಕೂಡ ಕ್ಯಾಬಿಂದ ಇಳಿದ್ಲು. ಕ್ಯಾಬಿಂದ ಕೆಳಗಿಳ್ದ ಆಯ್ರಾ ಸಿದ್ಧಾರ್ಥ್ ತನ್ನನ್ನೇ ನೋಡ್ತಾ ನಿಂತಿರೋದ್ನ ಒಬ್ಸರ್ವ್ ಮಾಡಿದ್ಲು.
ಅವಳಿಗೆ ಗೊಂದಲ ಆಯ್ತು. ಈ ಸಿದ್ಧಾರ್ಥ್ ಏನಾದ್ರೂ ನಾನು ಅವರನ್ನೇ ಫಾಲೋ ಮಾಡ್ಕೊಂಡ್ ಬರ್ತಿದ್ದೀನಿ ಅಂತ ತಿಳ್ಕೊಂಡ್ರಾ ಹೇಗೆ ಅಂತ ಒಂದ್ಸರಿ ಡೌಟಲ್ಲೇ ನಿಂತ್ಕೊಂಡ್ಲು. ಏನಾದ್ರೂ ಅನ್ಕೊಳ್ಳಿ ನನ್ಗೇನು ಅಂತ ಆ ವಿಷಯನ ಅಲ್ಲೇ ಬಿಟ್ಲು. ಆದ್ರೆ ಅವಳಿಗೆ ಸಿದ್ಧಾರ್ಥ್ ಮಗನ್ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋದು ಇಷ್ಟ ಇರ್ಲಿಲ್ಲ. ಪಾಪ ಮಗು, ಆ ಮಗು ಟ್ಯೂಷನ್ ಟೀಚರ್ಸ್ ಅವನಿಗೆ ಮೆಂಟಲಿ ಹರಾಸ್ ಮಾಡೋದು ತಪ್ಪು. ಮಗನ್ನ ಇಷ್ಟೊಂದು ಪ್ರೀತಿಸೋ ಸಿದ್ಧಾರ್ಥ್ ಈ ವಿಷಯನ ನೆಗ್ಲೆಕ್ಟ್ ಮಾಡ್ತಿದಾರ ಅಂತ ಅವಳು ಯೋಚಿಸ್ತಿದ್ಲು. ಯಾಕೋ ಆ ಟ್ಯೂಷನ್ ಟೀಚರ್ಸ್ ಮಾತು ಅವಳ ಕಿವಿಲಿ ಎಕೋ ಆಗ್ತಿತ್ತು. ಸಿದ್ಧಾರ್ಥ್ ಭರದ್ವಾಜ್ ಸುತ್ತ ಬಾಡಿ ಗಾರ್ಡ್ಸ್ ಕವರ್ ಮಾಡ್ಕೊಂಡಿದ್ರು. ಅವನ್ ಹಿಂದೆ ಸೆಕ್ರೆಟರಿ ಇದ್ದ. ಆಯ್ರಾ ಓರೆಗಣ್ಣಲ್ಲಿ ಅವ್ನ್ ಹೋಗಿದ್ದನ್ನ ನೋಡ್ತಾ ಅವನ್ ಹಿಂದೆ ಹೋಟೆಲ್ ಒಳಗಡೆ ಬಂದ್ಲು. ಕೊನೆಗೂ ಅವಳಿಗೆ ಸುಮ್ನಿರಕ್ಕಾಗ್ಲಿಲ್ಲ. ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್, ನಿಮ್ ಹತ್ರ 1 ನಿಮಿಷ ಟೈಮ್ ಇದ್ರೆ ಮಾತಾಡ್ಬಹುದಾ ಅಂತ ಜೋರಾಗಿ ಕೇಳಿದ್ಲು. ಹಿಂದೆ ತಿರುಗಿ ಸಿದ್ಧಾರ್ಥ್, ಎಸ್ ಮಿಸ್ ಆಯ್ರಾ, ಹೇಳಿ, ನನ್ನಿಂದ ನಿಮ್ಗೆ ಯಾವ ರೀತಿ ಸಹಾಯ ಬೇಕು ಅಂತ ಸ್ಮೈಲ್ ಮಾಡ್ತಾ ಕೇಳ್ದ. ಆಯ್ರಾ ಬಹುಶಃ ತನ್ನ ಹತ್ರ ಫೈನಾನ್ಷಿಯಲ್ ಹೆಲ್ಪ್ ಕೇಳ್ಬೋದು ಅಂತ ಅವನ್ ಗೆಸ್ ಮಾಡಿದ್ದ. ಹೆಲ್ಪ್ ಮಾಡೋದಕ್ಕೆ ಅವನು ಸಿದ್ಧಾನೂ ಇದ್ದ. ಆಯ್ರಾ ಗೋಗರಿತಾ ತನ್ನ ಹತ್ರ ಹೆಲ್ಪ್ ಕೇಳ್ತಾಳೇನೋ ಅಂತ ಅವನಿಗನಿಸ್ತಿತ್ತು. ಆದ್ರೆ ಆಯ್ರಾ ಅವನನ್ನ ಸೀರಿಯಸ್ ಆಗಿ ನೋಡ್ತಾ, ನಿಮ್ ಮಗನಿಗೆ ಟ್ಯೂಟರ್ಸ್ ಅಪಾಯಿಂಟ್ ಮಾಡ್ಕೊಂಡಿದ್ದೀರಲ್ವಾ, ಬಟ್ ಅವರು ಪ್ರೊಫೆಷನಲ್ ಅಂತ ನಿಮ್ಗೆ ಅನಿಸ್ತಿದ್ಯಾ ಅಂತ ಕೇಳಿದ್ಲು. ಅವನಿಗೆ ಆಯ್ರಾ ಏನ್ ಹೇಳ್ತಿದ್ದಾಳೆ ಅಂತ ಅರ್ಥ ಆಗ್ಲಿಲ್ಲ. ಇವಳು ಟ್ಯೂಟರ್ಸ್ ಬಗ್ಗೆ ಯಾಕೆ ಹೇಳ್ತಿದ್ದಾಳೆ? ಅದು ಅಲ್ದೆ ಬೆಳಗ್ಗೆ ನಿಮ್ ಮಗ ಡೇಂಜರ್ ಅಲ್ಲಿದ್ದಾನೆ ಅಂತ ಹೇಳಿದ್ಲಲ್ವಾ, ಬಹುಶಃ ನನ್ನ ಇಂಪ್ರೆಸ್ ಮಾಡೋದಕ್ಕೆ ಏನನ್ನೋ ನಾಟಕ ಆಡ್ತಿದ್ದಾಳೆ ಅಂತ ಭಾವಿಸಿ ಸಿದ್ಧಾರ್ಥ್, ಮಿಸ್ ಆಯ್ರಾ, ನಿಮ್ ಸಮಸ್ಯೆ ನಂಗೆ ಅರ್ಥ ಆಗತ್ತೆ, ಆದ್ರೆ ಅದಕ್ಕೋಸ್ಕರ ಈ ರೀತಿ ಸುತ್ತಿ ಬಳಸಿ ಕತೆ ಕಟ್ಟೋ ಅಗತ್ಯ ಇಲ್ಲ. ನಿಮ್ ಅತ್ತೆ ಟ್ರೀಟ್ಮೆಂಟ್ ದುಡ್ಡನ್ನ ನಾನು ಕೊಡೋಕ್ ರೆಡಿ ಇದ್ದೀನಿ ಅಂತ ಸಿದ್ಧಾರ್ಥ್ ಹೇಳ್ದ. ತನ್ನತ್ತೆ ಬಗ್ಗೆ ಸಿದ್ಧಾರ್ಥ್ ಯಾಕೆ ಮಾತಾಡ್ತಿದ್ದಾನೆ ಅಂತ ಅವಳಿಗೆ ಅಚ್ಚರಿ ಆಯ್ತು. ಸಿದ್ಧಾರ್ಥ್ ತನ್ನ ಫಾಲೋ ಮಾಡ್ತಿದ್ದಾನೆ ಅಂತ ಅರ್ಥ ಆಗಿ ಅವಳಿಗೆ ಸಿಟ್ಟು ಬರೋದಕ್ ಶುರುವಾಯ್ತು. ನೋ ಸಿದ್ಧಾರ್ಥ್, ನಿಮ್ ಮಗನಿಗೆ ನೀವು ಅಪಾಯಿಂಟ್ ಮಾಡಿರೋ ಟೀಚರ್ಸ್ ಇಂದ ತೊಂದರೆ ಆಗ್ತಿದೆ. ನೀವ್ ಅವನ್ ಕಡೆ ಸ್ಪೆಷಲ್ ಇಂಪಾರ್ಟೆನ್ಸ್ ಕೊಡೋದು ಬೆಟರ್ ಅಂತ ಅವಳು ಮತ್ತೆ ಹೇಳಿದ್ಲು. ಆ ಇಬ್ರು ಟೀಚರ್ಸ್ ಮಾತಾಡೋದ್ನ ಅರ್ಧಂಬರ್ಧ ಕೇಳಿಸ್ಕೊಂಡಿದ್ಲು ಆಯ್ರಾ. ಅಲ್ಲಿ ನಿಜ ಎಷ್ಟಿದೆ ಅಂತ ಅವಳಿಗೆ ಗೊತ್ತಿಲ್ಲ. ಸೊ ಆ ವಿಷಯನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅವಳಿಗೆ ಸಾಧ್ಯ ಆಗ್ಲಿಲ್ಲ. ಈ ಆಯ್ರಾ ಮತ್ತೆ ಆಕ್ಟಿಂಗ್ ಮಾಡ್ತಿದ್ದಾಳೆ ಅಂತ ಸಿದ್ಧಾರ್ಥ್ಗೆ ಕಿರಿಕಿರಿ ಆಯ್ತು. ಆದ್ರೂ ಅವಳಿಗೆ ಹಣದ ಅಗತ್ಯ ತುಂಬಾ ಇರಬೇಕು, ಅದಕ್ಕೆ ಪಾಪ ಹೀಗ್ ಮಾಡ್ತಿದ್ದಾಳೆ ಅನಿಸ್ತು. ಮಿಸ್ ಆಯ್ರಾ, ನಿಮ್ಗೆ ನನ್ನ ಅಗತ್ಯ ಇದೆ ಅಂತ ನನಗೆ ಗೊತ್ತು. ನಾನ್ ನಿಮ್ಗೆ ಆದಷ್ಟು ಸಹಾಯ ಮಾಡ್ತೀನಿ, ಆದ್ರೆ ನೀವು ನನ್ ಮಗನ್ ವಿಷಯದಲ್ಲಿ ಮಧ್ಯ ಬರೋದು ನನಗಿಷ್ಟ ಇಲ್ಲ ಅಂತ ಒರಟಾಗಿ ಹೇಳ್ದ. ಆಯ್ರಾಗೆ ಕೋಪ ಬಂತು. ಅವಳು ನೇರವಾಗಿ ವಿಷಯನ ಹೇಳಿದ್ರು ಸಿದ್ಧಾರ್ಥ್ ಅದನ್ನ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಸಿಟ್ಟಲ್ಲಿ ಅವಳು ಅಲ್ಲಿದ್ದ ಬಾಡಿಗಾರ್ಡ್ ಸೈಡಿಗೆ ಸರಿರಿ ಅನ್ನೋ ಹಾಗೆ ಕೈ ಮಾಡಿದ್ಲು. ಅವಳು ಸಿಟ್ ನೋಡಿ ಅವರು ಹೆದ್ರಿ ಸೈಡಿಗೆ ಸರಿದ್ರು. ಆಯ್ರಾ ಅವರೆಲ್ಲರನ್ನ ದಾಟಿ ಮುಂದೆ ಹೋದ್ಲು. ಸಿದ್ಧಾರ್ಥ್ಗೂ ಕೋಪ ಬಂತು. ಅವನು ಸಿಟ್ಟಿಂದ ಅವಳನ್ನೇ ಗುರಾಯಿಸ್ದ. ಏನೋ ಪಾಪದ ಹುಡುಗಿ, ಸಹಾಯ ಮಾಡೋಣ ಅಂತ ಕೇಳಿದ್ರೆ ಇವಳಿಗೆ ಕೊಬ್ಬೇನೂ ಕಡಿಮೆ ಇಲ್ಲ. ಯಾವಾಗ್ಲೂ ನನ್ ಮಗನ್ ವಿಷಯ ಇಟ್ಕೊಂಡು ನನ್ನ ಇಂಪ್ರೆಸ್ ಮಾಡಬಹುದು ಅಂದ್ಕೊಂಡಿದ್ದಾಳೆ. ನಾನೇನೋ ಆಪರೇಷನ್ಗೆ ದುಡ್ಡು ಕೇಳ್ತಾಳೆ ಅನ್ಕೊಂಡೆ. ಏನ್ ದುರಹಂಕಾರ, ಸಚ್ ಅ ಬ್ಯಾಡ್ ವುಮನ್ ಅಂತ ಮನ್ಸಲ್ಲೇ ಅಂದ್ಕೊಂಡು ಗ್ರೌಂಡ್ ಫ್ಲೋರ್ ಇಂದ ತನ್ನ ಆಫೀಸ್ ಕಡೆ ನಡೀತಾ ಲಿಫ್ಟ್ ಕಡೆ ನೋಡ್ದ. ಲಿಫ್ಟ್ ಹತ್ರ ಬಂದ ಆಯ್ರಾ, ಯು ಆರ್ ಸಚ್ ಅನ್ ಇಡಿಯಟ್ ಸಿದ್ಧಾರ್ಥ್, ಸ್ಟುಪಿಡ್ ಫೆಲೋ ಅಂತ ಮನ್ಸಲ್ ಬೈತಾ ಹಿಂದೆ ತಿರುಗಿ ನೋಡಿದ್ಲು. ಸಿಟ್ಟಲ್ಲಿ ಇಬ್ರು ಒಬ್ರನ್ನೊಬ್ರು ನೋಡಿದ್ರು. ಸಿದ್ಧಾರ್ಥ್ ತನ್ನ ಆಫೀಸ್ಗೆ ಹೋದ. ಆಯ್ರಾ ಲಿಫ್ಟ್ ಏರಿದ್ಲು. ಡಿಂಗ್ ಅಂತ ಲಿಫ್ಟ್ ಕ್ಲೋಸ್ ಆಯ್ತು. ರೋಹನ್ ಲೈಫ್ ಡೇಂಜರ್ ಅಲ್ಲಿದೆ ಅಂತ ಸಿದ್ಧಾರ್ಥ್ಗೆ ವಾರ್ನ್ ಮಾಡಿದ ಆಯ್ರಾ ಕೂಡ್ಲೆ ಕ್ಯಾಬ್ ಹತ್ತಿ ಇಂದಿರಾನಗರದಲ್ಲಿದ್ದ ಹೆಲ್ತ್ ಕೇರ್ ಹಾಸ್ಪಿಟಲ್ಗೆ ರೀಚ್ ಆದ್ಲು. ಶರು ಅತ್ತೆ ಆ ಆಸ್ಪತ್ರೆ ವಾರ್ಡಲ್ಲಿದ್ರು. ಅವ್ರ ಜೊತೆ ಅವ್ರ ಗಂಡ, ತನ್ನಪ್ಪ ಸೂರ್ಯಪ್ರಕಾಶ್, ತನ್ನ ಮಲತಾಯಿ ಮತ್ತು ಸ್ವಪ್ನ ಇರ್ತಾರೆ ಅಂತ ಅವಳು ಗೆಸ್ ಮಾಡಿದ್ಲು. ಆಯ್ರಾ ಡೋರ್ ಓಪನ್ ಮಾಡಿ ವಾರ್ಡ್ ಒಳಗಡೆ ಬಂದಾಗ ಅವಳಪ್ಪ ಸೂರ್ಯಪ್ರಕಾಶ್ ಅಲ್ಲೇ ಕೂತಿದ್ರು. ಆಯ್ರಾನ್ ಕಂಡ ತಕ್ಷಣವೇ ಅವ್ರ ಕೋಪ ಡಬಲ್ ಆಯ್ತು. ಆಯ್ರಾ, ನಿಂಗೆ ನಿಮ್ಮತ್ತೆ ಬೇಕು ಅಂದ್ರೆ ನಿನ್ ಕಂಪ್ನಿನ ಸ್ವಪ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡು. ನಿನ್ನೆ ನೀನ್ ಮಾಡಿರೋ ತಪ್ಪಿಂದ ನಿನ್ ತಂಗಿ ಜೀವನ ಹಾಳಾಗ್ತಿತ್ತು. ಅವಳು ಎಷ್ಟು ನೊಂದ್ಕೊಂಡ್ಲು ಅಂತ ಗೊತ್ತಾ? ಅವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ರೂಢಾಗಿ ಹೇಳಿದ್ರು ಸೂರ್ಯಪ್ರಕಾಶ್. ಆಯ್ರಾ ರಿಪ್ಲೈ ಮಾಡಬೇಕು ಅಂದ್ಕೊಂಡ್ಲು. ಆದ್ರೆ ಅವಳಿಗಿಂತ ಮೊದ್ಲೇ ಬೆಡ್ ಮೇಲೆ ಮಲ್ಗಿದ್ದ ಶರು ಅತ್ತೆ ಕಣ್ ತೆರೆದು ರಿಪ್ಲೈ ಮಾಡಿದ್ರು. ಅಣ್ಣ, ನಿಂಗ್ ಮನುಷ್ಯತ್ವ ಅನ್ನೋದಿಲ್ವಾ? ನಿನ್ ಸ್ವಂತ ತಂಗಿ ನನ್ ಜೀವ ತೆಗಿಬೇಕು ಅಂದ್ಕೊಂಡಿದೀಯಲ್ಲ, ಯಾಕೆ ಹಿಂಗಾದೆ ನೀನು ಅಂತ ಹೇಳಿದ್ರು ಶರು ಅತ್ತೆ.
ಐರಾ ಅವ್ರ ಕಡೆ ನೋಡಿದ್ಲು. ಅವಳ ಮನಸ್ಸಿಗೆ ತುಂಬಾ ನೋವಾಯ್ತು. ಅತ್ತೆ, ನಿಮ್ಮನ್ನ ಈ ಪರಿಸ್ಥಿತಿಲಿ ನೋಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ನಿಮ್ಗೆ ಹುಷಾರಿಲ್ಲ ಅಂತ ನಂಗೆ ಯಾಕೆ ಮೊದ್ಲೇ ಹೇಳಲಿಲ್ಲ ಅಂತ ಬೇಸರದಲ್ಲಿ ಅವಳು ಕೇಳಿದ್ಲು. ಐರಾನ ಕಣ್ಮುಚ್ಚದೆ ನೋಡ್ತಿದ್ದ ಶರು ಅತ್ತೆ ಕ್ಷೀಣ ಧ್ವನಿಲಿ ಐರಾನ ವಸು ಅಂತ ಕರೆದ್ರು. ಸ್ಲಿಮ್ ಆಗಿ ಬ್ಯೂಟಿಫುಲ್ ಆಗಿದ್ದ ಐರಾ ಈಗ ಅವಳಮ್ಮ ವಸುಂಧರ ತರ ಕಾಣಿಸ್ತಿದ್ಲು. ಅತ್ತೆ, ನನ್ ವಸುಂಧರ ಅಲ್ಲ, ಅವ್ರ ಮಗಳು ಐರಾ ಅಂತ ಸಾಫ್ಟ್ ವಾಯ್ಸ್ ಅಲ್ಲಿ ಹೇಳಿದ್ಲು. ಐರಾನ, ನಂಬೋಕಾಗ್ತಿಲ್ಲ, ನಿನ್ನ ಈ ರೀತಿ ನೋಡಿ ನಂಗ್ ತುಂಬಾ ಖುಷಿ ಆಯ್ತು ಮಗಳೇ ಅಂತ ಶರು ಅತ್ತೆ ಸಂತೋಷದಿಂದ ಹೇಳಿದ್ರು. ಅವ್ರಿಗ್ ಜಾಸ್ತಿ ಮಾತಾಡೋಕ್ ಆಗ್ತಿರ್ಲಿಲ್ಲ. ಅವರು ಟಯರ್ಡ್ ಆಗಿ ಮತ್ತೆ ಕಣ್ಮುಚ್ಕೊಂಡು ಮಲ್ಕೊಂಡ್ರು. ಚಿಕ್ಕವಳಿದ್ದಾಗ ಐರಾನ ಶರು ಅತ್ತೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು. ಅದಕ್ಕೆ ಐರಾ ಹೇಗಾದ್ರೂ ಸರಿ ಅವರನ್ನ ಉಳಿಸ್ಕೊಳ್ಳೇಬೇಕು ಅಂತ ಸ್ಟ್ರಾಂಗ್ ಡಿಸಿಷನ್ ತಗೊಂಡ್ಲು. ಅವಳು ಏನೋ ಸೀರಿಯಸ್ ಆಗಿ ಯೋಚಿಸ್ತಾ ನಂತರ ತನ್ನ ಫೋನಿಂದ ರಿಪೋರ್ಟ್ಸ್ ಫೋಟೋಸ್ ತೆಗೆದ್ಲು. ನಂತರ ಅಲ್ಲಿದ್ದ ಡಾಕ್ಟರ್ ಶ್ರೀರಾಮ್ ಫೋನ್ ನಂಬರ್ ಸೇವ್ ಮಾಡ್ಕೊಂಡ್ಲು. ಕೂಡ್ಲೆ ಎದ್ ನಿಂತು, ನಾನ್ ಮತ್ತೆ ಬರ್ತೀನಿ ಶರು ಅತ್ತೆ, ಸ್ವಲ್ಪ ಕೆಲ್ಸ ಇದೆ, ನೀವ್ ರೆಸ್ಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟ್ಲು. ಸೂರ್ಯಪ್ರಕಾಶ್ ಮತ್ತೆ ಅವ್ರ ಹೆಂಡತಿ ಇಬ್ರೂ ಶಾಕ್ ಆಗಿದ್ರು. ಅವ್ರ ಕಣ್ ಮಿಟುಕ್ಸೋದ್ರೊಳಗೆ ಅವಳಲ್ಲಿಂದ ಮಾಯ ಆಗಿದ್ಲು. ಇತ್ತ ವಾರ್ಡಿಂದ ಆಚೆ ಬಂದಿದ್ದ ಐರಾ ಹೆಲ್ತ್ ಕೇರ್ ಹಾಸ್ಪಿಟಲ್ ಸೀನಿಯರ್ ಡಾಕ್ಟರ್ ಶ್ರೀರಾಮ್ ಜೊತೆ ಮಾತಾಡ್ತಿದ್ಲು. ಯಾಕಂದ್ರೆ ಐರಾಗೆ ಸದ್ಯಕ್ಕೆ ತನ್ನ ನಿಜವಾದ ಐಡೆಂಟಿಟಿ ಯಾರಿಗೂ ತೋರ್ಸೋಕೆ ಇಷ್ಟಪಡ್ಲಿಲ್ಲ. ಹಾಗಾಗಿ ತಾನು ಡಾಕ್ಟರ್ ಸಂಯುಕ್ತ ಅಂತಾನೆ ಪರಿಚಯ ಮಾಡ್ಕೊಂಡ್ಲು. ಅಲ್ದೆ ಅಮೆರಿಕದಲ್ಲಿ ತಾನ್ ಯಾವ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರೋದು, ತನ್ನ ಸ್ಪೆಷಲೈಸೇಷನ್ ಯಾವ್ದು ಅನ್ನೋದನ್ನೆಲ್ಲ ಐರಾ ಡೀಟೇಲ್ ಆಗಿ ಶ್ರೀರಾಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ಲು. ಶ್ರೀರಾಮ್ ಕೂಡ ಶರು ಅವ್ರ ಓವರ್ ಆಲ್ ಹೆಲ್ತ್ ಕಂಡೀಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಫೈನಲಿ ಐರಾ ಸರ್ಜರಿಗೆ ಒಪ್ಕೊಂಡಿದ್ದೀನಿ, ಆಪರೇಷನ್ಗೆ ಬೇಕಾಗಿರೋ ಮಟೀರಿಯಲ್ಸ್ ಎಲ್ಲ ರೆಡಿ ಮಾಡಿ ಅಂತ ಕೇಳ್ಕೊಂಡ್ಲು. ಆದ್ರೆ ಡಾಕ್ಟರ್ ಶ್ರೀರಾಮ್ ಐರಾ ಮುಂದೆ ಒಂದ್ ಕಂಡೀಷನ್ ಇತ್ತು. ಇದೊಂದು ರೇರೆಸ್ಟ್ ಆಫ್ ರೇರ್ ಸರ್ಜರಿ ಆಗಿರೋದ್ರಿಂದ ಈ ಸರ್ಜರಿನ ವಿಡಿಯೋ ರೆಕಾರ್ಡ್ ಮಾಡ್ತೀವಿ, ಅಲ್ದೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಲೈವ್ ಆಗಿ ಪ್ರಸಾರ ಮಾಡ್ತೀವಿ, ಮತ್ತೆ ಸರ್ಜರಿ ನೋಡೋದಕ್ಕೆ ಹಲವು ಡಾಕ್ಟರ್ಸ್ ಕೂಡ ಆಪರೇಷನ್ ಥಿಯೇಟರ್ಗೆ ಬರ್ತಾರೆ ಅಂತ ಹೇಳಿದ್ರು. ಶರು ಅತ್ತೆ ಉಳ್ಕೊಂಡ್ರೆ ಸಾಕು ಅಂತ ಅಂದ್ಕೊಂಡು ಡಾಕ್ಟರ್ ಶ್ರೀರಾಮ್ ಹೇಳಿದ ಕಂಡೀಷನ್ಗೆಲ್ಲ ಒಪ್ಕೊಂಡ್ಲು ಐರಾ. ಶರು ಅತ್ತೆನ ಮೀಟ್ ಮಾಡಿ ಸ್ವಲ್ಪ ಸಮಾಧಾನ ಮಾಡಿ ಹೋಗ್ಬೇಕು ಅಂದ್ಕೊಂಡು ವಾರ್ಡ್ ಕಡೆ ಹೆಜ್ಜೆ ಹಾಕಿದ್ಲು ಐರಾ. ಇಷ್ಟೊತ್ತಿಗಾಗ್ಲೇ ಅವಳಪ್ಪ ಮತ್ತೆ ಚಿಕ್ಕಮ್ಮ ಅಲ್ಲಿಂದ ಹೋಗಿರ್ತಾರೆ ಅಂತ ಅಂದ್ಕೊಂಡು ವಾರ್ಡ್ ಹತ್ರ ಬಂದ್ಲು. ಆದ್ರೆ ಅಲ್ಲೊಂದ್ ಡ್ರಾಮಾನೇ ಕ್ರಿಯೇಟ್ ಆಗಿತ್ತು. ಶರು, ನಮ್ ಸ್ವಪ್ನ ಒಳ್ಳೆ ಕಾಲೇಜಲ್ಲಿ MBBS ಓದ್ತಿದ್ದಾಳೆ, ಹಾಗಾಗಿ ಅವಳಿಗೆ ತುಂಬಾ ಡಾಕ್ಟರ್ಸ್ ಪರಿಚಯ ಇರುತ್ತೆ. ಸ್ವಪ್ನ ನಿನಗೋಸ್ಕರ ಅಮೆರಿಕದಿಂದ ಒಳ್ಳೆ ಡಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ ಕರ್ಸೋಕ್ಕೂ ಸಿದ್ಧ ಇದ್ದಾಳಂತೆ. ಆದ್ರೆ ನೀನ್ ನೋಡು, ನಿಂಗ್ ನಮ್ ಸ್ವಪ್ನ ಮೇಲೆ ಒಂದಿಷ್ಟು ಪ್ರೀತಿ ಇಲ್ಲ. ಆ ಐರಾಗೆ ಈ ಫಾರ್ಮಸಿ ಕಂಪ್ನಿ ರಗಳೆ ಯಾಕೆ? ನಮ್ ಸ್ವಪ್ನ ಡಾಕ್ಟರ್ ಆಗೋಳು, ಅವಳು ಆ ಫಾರ್ಮಸಿ ಕಂಪ್ನಿ ನಡೆಸ್ಲಿ ಅನ್ನೋದಷ್ಟೇ ನಮ್ಮ ಆಸೆ. ಅದಕ್ಕೆ ನೀನ್ ಐರಾ ಹತ್ರ ಮಾತಾಡ್ಬೇಕು. ಅವಳ ಕಂಪ್ನಿನ ಸ್ವಪ್ನ ಹೆಸರಿಗೆ ಮಾಡೋ ಥರ ಬುದ್ಧಿ ಹೇಳು. ಅವಳಿಗ ಕಂಪ್ನಿ ಇಂಪಾರ್ಟೆಂಟಾ ಇಲ್ಲ ನೀನ್ ಇಂಪಾರ್ಟೆಂಟಾ ಅಂತ ಕೇಳು ಅಂತ ತುಂಬಾ ಕಾಳಜಿ ಇರೋ ಥರ ಕೇಳಿದ್ರು ಸೂರ್ಯಪ್ರಕಾಶ್. ಡೋರಲ್ಲಿ ನಿಂತು ಇದನ್ನ ನೋಡ್ತಿದ್ದ ಐರಾ ಕಣ್ಣಲ್ಲಿ ತಣ್ಣನೆ ನೋಟ ಇತ್ತು. ಅಷ್ಟ್ರಲ್ಲೇ ಐರಾನ ಸೈಡಿಗೆ ತಳ್ತಾ ಒಬ್ಬ ವ್ಯಕ್ತಿ ವಾರ್ಡ್ ಎಂಟರ್ ಆದ್ರು. ಅವರು ಶರು ಗಂಡ ಗೋಪಾಲ್ ಆಗಿದ್ರು. ಗೋಪಾಲ್ ಅವ್ರಿಗೆ ಇಲ್ಲಿ ಏನ್ ನಡೆದಿರ್ಬೋದು ಅನ್ನೋ ಕಲ್ಪನೆ ಇತ್ತು. ಅವರು ಸಿಟ್ಟಲ್ಲಿ, ಏಯ್ ನಡೀರಿ ಎಲ್ರೂ ಇಲ್ಲಿಂದ, ನಿಮ್ ಸಹಾಯ ನಮಗ್ ಬೇಕಾಗಿಲ್ಲ. ಶರು, ಇಂಥವ್ರ ಜೊತೆ ನಮ್ಗೇನೂ ಸಂಬಂಧ ಇಲ್ಲ. ಅಣ್ಣ ಅಣ್ಣನ್ ಮಕ್ಕಳು ಅಂತ ನಿನ್ ಜೀವನನ ಇವ್ರಿಗೋಸ್ಕರ ಮೀಸ್ಲಿಟ್ಟೆ. ಆದ್ರೆ ಇವ್ರು ಕೃತಜ್ಞತೆ ಇಲ್ದೋರು. ಮೊದಲ್ ಹೋಗಿ ಇಲ್ಲಿಂದ, ಗೆಟ್ ಲಾಸ್ಟ್ ಅಂತ ಜೋರಾಗಿ ಕೂಗಿದ್ರು. ಇದ್ನ ಕೇಳಿ ಸೂರ್ಯಪ್ರಕಾಶ್, ಅಶ್ವಿನಿ, ಸ್ವಪ್ನ ಹೆದ್ರಿ ಅಲ್ಲಿಂದ ಆಚೆ ಹೋದ್ರು. ಬಾಗ್ಲಲ್ಲಿ ನಿಂತಿದ್ದ ಐರಾನ ಒಮ್ಮೆ ಕಿಕ್ಕರ್ಸಿ ನೋಡಿದವ್ರೆಲ್ರೂ ಏನೂ ಮಾತಾಡದೆ ಮುಂದೆ ಹೋದ್ರು. ಡೋರಲ್ಲಿ ನಿಂತಿದ್ದ ಐರಾ ಒಳಗ್ ಬಂದ್ಲು. ಅವಳು ಆಪರೇಷನ್ ವಿಷಯ ಹೇಳ್ಬೇಕು ಅಂತ ಮಾವ ನಾನು ಅಂತ ಏನೋ ಹೇಳೋಕ್ ಹೊರಟ್ಲು. ಆದ್ರೆ ಗೋಪಾಲ್ ಮೊದ್ಲೇ ಕೋಪದಲ್ಲಿದ್ರು. ಅವ್ರ ಕಣ್ಣು ರೆಡ್ ಆಗಿತ್ತು. ಐರಾನ ನೋಡಿ ಅವ್ರ ಹುಬ್ಬು ಗಂಟೆಕ್ತು. ನಿಂಗೇನ್ ಸೆಪ್ರೇಟ್ ಆಗಿ ಹೇಳ್ಬೇಕಾ? ನಿಮ್ಮೆಲ್ಲರದು ಒಂದೇ ರಕ್ತ. ನೀನು ಅವ್ರ ಹಾಗೆ ಕೃತಜ್ಞತೆ ಇಲ್ದೋಳು, ಮೊದ್ಲು ಆಚೆ ಹೋಗು ಅಂತ ಮಾವ ಜೋರ್ ಮಾಡ್ದ. ಆ ಕ್ಷಣದಲ್ಲಿ ಅಲ್ಲಿ ಗಲಾಟೆ ಆದ್ರೆ ಶರು ಅತ್ತೆಗೆ ಸಮಸ್ಯೆ ಆಗತ್ತೆ ಅಂತ ಡಾಕ್ಟರ್ ಆಗಿದ್ದ ಐರಾಗೆ ತಿಳಿದಿತ್ತು. ಅಷ್ಟ್ರಲ್ಲಾಗ್ಲೇ ಈ ಗಲಾಟೆ ಅಲ್ಲಿ ಓಡಾಡ್ತಿದ್ದವ್ರನ್ನೆಲ್ಲ ಅಟ್ರಾಕ್ಟ್ ಮಾಡ್ತಿತ್ತು. ಕ್ಯೂರಿಯಸ್ ಇಂದ ಜನರು ಇವ್ರ ಕಡೆನೆ ಗಮನ ಕೊಡೋದಕ್ ಶುರು ಮಾಡಿದ್ರು. ಇದ್ನ ನೋಡಿ ಐರಾ ಏನೂ ಮಾತಾಡದೆ ಹೊರಗಡೆ ಬಂದ್ಲು.
ಆಯ್ರಾ ಏನೋ ಯೋಚಿಸ್ತಾ ಪ್ರಿಯಾ ನಂಬರ್ಗೆ ಮೆಸೇಜ್ ಮಾಡೋದಕ್ ಸ್ಟಾರ್ಟ್ ಮಾಡಿದ್ಲು. ಪ್ರಿಯಾ ಸೂರ್ಯಪ್ರಕಾಶ್ ಮನೇಲಿ ಕೆಲ್ಸಕ್ಕಿದ್ದ ಹುಡುಗಿ. ಇತ್ತೀಚೆಗಷ್ಟೇ ಸ್ವಪ್ನ ಪ್ರಿಯಾಗೆ ಎಲ್ರ ಎದುರು ಅವಮಾನ ಮಾಡಿ ಕಪಾಳಕ್ ಹೊಡ್ತಿದ್ಲು. ಆ ದಿನಾನೇ ಆಯ್ರಾ ಮಾತ್ ಕೇಳಿ ಪತ್ರೆಗ್ ಬಂದಿಳ್ದ ಸೆಕ್ರೆಟರಿ ಆ ವಾರ್ಡ್ ಬಾಯ್ ಎಲ್ಲಾ ವಿಷಯನೂ ಕಲೆಕ್ಟ್ ಮಾಡೋದಕ್ ಹೇಳಿ ಒಂದಿಷ್ಟು ಲಂಚ ಕೊಟ್ಟಿದ್ದ. ವಾರ್ಡ್ ಕೆಲ್ಸದವನು ಇವ್ರಿಗೆ ಲಾಸ್ಟ್ ಲೈನ್ ಕೇಳಿ ಸಿದ್ಧಾರ್ಥ್ಗೆ ಆಶ್ಚರ್ಯ ಆಯ್ತಾದ್ರೂ ಅವನು ಆಯ್ರಾ ಬಗ್ಗೆ ಹಾಗ್ ಹೇಳ್ ನಕ್ಕಿದ್ ಕೇಳಿ ಸಿಟ್ಟು ಬಂತು. ಸಿದ್ಧಾರ್ಥ್ ಸಿಟ್ಟಲ್ಲಿ ತನ್ನ ಸೆಕ್ರೆಟರಿನ ನೋಡ್ತಾ, ನಾಲ್ಗೆ ಬಗ್ಗೆ ಪ್ರಜ್ಞೆ ಇರ್ಲಿ, ಅದು ಅಪಹಾಸ್ಯ ಮಾಡೋ ವಿಷಯ ಅಲ್ಲ ಅಂದ. ಸೆಕ್ರೆಟರಿ ಅವಮಾನ ಆದಂಗಾಗಿ ಸಾರಿ ಅಂದ. ಅದೇ ಟೈಮಲ್ಲಿ ಆಯ್ರಾ ಆಸ್ಪತ್ರೆ ಗೇಟಿಂದ ಆಚೆ ಬಂದ್ಲು. ತನ್ನ ಕಾರಲ್ಲಿ ಕೂತಿದ್ದ ಸಿದ್ಧಾರ್ಥ್ ಟಿಂಟೆಡ್ ಗ್ಲಾಸ್ ಮೂಲಕ ಆಯ್ರಾನ ನೋಡ್ತಾ ಇದ್ದ. ಆಯ್ರಾ ಕೂದ್ಲು ಗಾಳಿಗೆ ಹಾರ್ತಾ ಇದ್ವು. ಅವಳು ಡೀಪ್ ಆದ ಯೋಚನೆಯಲ್ಲಿ ಮುಳುಗಿದ್ಲು. ಸಿದ್ಧಾರ್ಥ್ಗೆ ಆಯ್ರಾ ತುಂಬಾ ಮಿಸ್ಟೀರಿಯಸ್ ಪರ್ಸನ್ ಅನ್ಸೋಕೆ ಶುರುವಾಯ್ತು. ಈ ಎಲ್ಲಾ ಪ್ರಶ್ನೆಗಳು ನಿಮ್ಗೂ ಇದೆ ಅಲ್ವಾ? ಹಾಗಾದ್ರೆ ತಡ ಯಾಕೆ? ಈಗ್ಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಹಾಗೂ ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.